ನಲ್ಲಿ ನನಗೆ ಪರಿಚಯ ಮಾಡಿದ್ದು ಗಿರಿಜಾ ಅವರು ಆಲ್ರೆಡಿ ಅಟೆಂಡ್ ಮಾಡಿದ್ರು. ನನಗೆ ಈ ಕ್ಲಾಸ್ ತಗೊಳಕ್ಕೆ 1 ವರ್ಷ ಬೇಕಾಯ್ತು. 94 ಜೂನ್ ನಲ್ಲಿ ನಾನು ಈ ಕ್ಲಾಸ್ ಅಟೆಂಡ್ ಮಾಡಿದ್ದು. ನಾವೇ ಒಂದು ಗ್ರೂಪ್ ಅವರು ಅಮರಾಪುರದಲ್ಲಿ ಕ್ಲಾಸ್ ತಗೊಂಡೆ, ತೆಲುಗು SSY ಕ್ಲಾಸ್. ಅದಾದ್ಮೇಲೆ ನಾನು ಈ ಕ್ಲಾಸ್ಗೆ ಹೋಗೋಕೆ ಮುಂಚೆ ನನ್ನ ವಿಷಯದ ಗಂಟು ಹಾಕಿತ್ತು. ವರ್ಷದಲ್ಲಿ ಆಲ್ಮೋಸ್ಟ್ 10 ಮಂತ್ಸ್ ನಾನು ಅಷ್ಟು ಹಾಕೊಂಡೇ ಇರ್ತಿದ್ದೆ. ಕಳೆದ 32 ವರ್ಷದಿಂದ ಒಂದು ಸಿಂಗಲ್ ಡೇ ನಷ್ಟ ಆಗ್ತಿದ್ದೆ. ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಇಂಬ್ಯಾಲೆನ್ಸ್ ಇತ್ತು. ಒಂದು ಸಿಂಗಲ್ ಟ್ಯಾಬ್ಲೆಟ್ ತಗೊಂಡಿಲ್ಲ 40 ಇಯರ್ಸ್ ಇಂದ. ಇವತ್ತು ನಾನು ಚೆಕ್ ಮಾಡಿಸ್ತೀನಿ, 6 ಮಂತ್ಸ್ ನಾರ್ಮಲ್ಲೇ ಇದೆ. ಆಮೇಲೆ ನನಗೆ ಏನಪ್ಪಾ ಅಂದ್ರೆ ಕೋಲ್ಡ್ ಅಲರ್ಜಿ, ಯಾವಾಗ್ಲೂ ಹೆಡೇಕ್ ಬರೋದು. ನನಗೆ ಕೋಲ್ಡ್ ಏರಿಯಾದಲ್ಲಿ ಬದುಕಕ್ಕೆ ಆಗ್ತಿಲ್ಲ. ಈ ಕ್ಲಾಸ್ ತಗೊಂಡಿರೋದಕ್ಕೆ ಚಿಕ್ಕಮಗಳೂರು, ಸ್ವಿಟ್ಜರ್ಲ್ಯಾಂಡ್, ಸೆಕೆಂಡ್ ಸ್ವಿಟ್ಜರ್ಲ್ಯಾಂಡ್ ಅದು, ಅಲ್ಲಿ ಇದ್ದೆ. ಈಗ ಹಾಸನಲ್ಲಿ ಇದ್ದೀನಿ, ಸೇಮ್ ಎನ್ವಿರಾನ್ಮೆಂಟ್ ಅದು, ಅಲ್ಲಿ ಇದ್ದೀನಿ. ಯಾಕೆ ಆಗ್ತಾ ಇದೆ ಅಂದ್ರೆ ಈ ನಾಲೆಡ್ಜ್ ಇಂದ ಎಷ್ಟೆಲ್ಲ ಎನರ್ಜಿ ಬಂದಿದೆ. ನನ್ಗೆ 2 ಕಾಲು ಫ್ರಾಕ್ಚರ್ ಆಗಿತ್ತು. ಡಾಕ್ಟರ್ ಹೇಳೋರು ನೀವು ವಾಕ್ ಮಾಡಕ್ಕೆ ಆಗಲ್ಲ ಅಂತ. ನಾನು ಮೊನ್ನೆ 120 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೀನಿ 2 ಸರಿ. ಆಕ್ಸಿಡೆಂಟ್ ಆಗಿ ಸ್ಪೈನಲ್ ಕಾರ್ಡ್ ಡಿಸ್ಲೊಕೇಟ್ ಆಗಿತ್ತು ಒಂದ್ಸಲ. ನಿಮಗೆ ಜರ್ನಿನೇ ಮಾಡಕ್ಕಾಗಲ್ಲ ಅಂದ್ರು. ನಾನು ಎವ್ರಿ ಡೇ ಆಲ್ಮೋಸ್ಟ್ 200 ಕಿಲೋಮೀಟರ್ ಜರ್ನಿ ಮಾಡ್ತೀನಿ ಎವ್ರಿ ಡೇ. ಯಾಕೆ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ಬಿಕಾಸ್ ಆಫ್ ದಿಸ್ ನಾಲೆಡ್ಜ್. ನಾವು ಸದ್ಯ ಹಾಸನಲ್ಲಿ ಇದ್ದೀವಿ. ಈ ಕಡೆ ಫೋಟೋದಲ್ಲಿರೋರು ಗುರುಜಿ ಋಷಿ ಪ್ರಭಾಕರ್ ಅಂತ. ಇವರು ಸಿದ್ಧ ಸಮಾಜ ಯೋಗದ ಫೌಂಡರು ಗುರುಜಿ. ಏರೋನಾಟಿಕಲ್ ಇಂಜಿನಿಯರು, ಕಂಪ್ಯೂಟರ್ ಸೈನ್ಸಿಸ್ಟ್. MBA ಮುಗಿಸ್ಕೊಂಡು 40 ಇಯರ್ಸ್ ಅಮೆರಿಕಾದಲ್ಲಿದ್ರು ಗುರುಗಳು. ಅವ್ರಿಗೆ ಅನಿಸ್ತಿತ್ತು ಪ್ರಪಂಚಕ್ಕೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂತ. ಸುಮ್ಮನೆ DE ಮಾಡಿ MBA ಮಾಡಿ ಏನೋ ದುಡ್ಡು ಮಾಡ್ಬೇಕು ಅಂತ ಅಲ್ಲ, ನನ್ನಿಂದ ಏನೋ ಸೊಸೈಟಿಗೆ ಕೊಡ್ಬೇಕು ಅಂತ. ಅಷ್ಟೊತ್ತಿಗೆ ಒಬ್ಬ ಸ್ನೇಹಿತರು ಪರಿಚಯ ಆಯ್ತು. ಅವರು ಒಬ್ಬರು ಗುರುಗಳ ಹತ್ರ ಸಾಧನೆ ಮಾಡ್ಕೊಂತ ಇದ್ರು. TMC ಅಂತ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಕೋರ್ಸ್ ಅಂತ ಅದನ್ನ ಕಲ್ತ್ಕೊಂಡು ಅದನ್ನ ಸಾಧನೆ ಮಾಡ್ತಾ ಇದ್ರು ಅವ್ರ ಸ್ನೇಹಿತರು. ಅವರಲ್ಲಿ ಚೇಂಜಸ್ ನೋಡ್ಬಿಟ್ಟು ಇವರು ಆ ಟ್ರೈನಿಂಗ್ ತಗೊಂಡ್ರು. ಅದಾದ್ಮೇಲೆ ಇವರು ತುಂಬಾ ಚೇಂಜಸ್ ಆಗುತ್ತೆ. ಅದಾದ್ಮೇಲೆ ಇಂಡಿಯಾದ ವಾಪಸ್ ಬಂದು ಎಷ್ಟೋ ದಿನ ಅವ್ರು ಜಯನಗರಲ್ಲೇ ಅವರಿದ್ರು. ಕಣ್ಮುಚ್ಕೊಂಡೇ ಇರೋರು, ಯಾಕಂದ್ರೆ ಅವ್ರಿಗೆ ತುಂಬಾ ಬದಲಾವಣೆ ತಂದಿತ್ತು. ಬಟ್ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡೋದು ಗೊತ್ತಾಗ್ತಿಲ್ಲ. ಎಷ್ಟೋ ದಿನ ಕಣ್ಮುಚ್ಕೊಂಡು ಒಂದು ರಿಸರ್ಚ್ ತಪಸ್ಸೆ ಮಾಡಿದ್ಮೇಲೆ ಒಂದು ಪ್ಯಾಕೇಜ್ ರೆಡಿ ಆಯ್ತು. ಅದೇನಪ್ಪಾ ಅಂದ್ರೆ ಸಿದ್ಧ ಸಮಾಧಿ ಯೋಗ. ಗುರುಜಿ ಈ ಒಂದು ಪ್ಯಾಕೇಜ್ ನ ಡಿಸೈನ್ ಮಾಡಿದ್ಮೇಲೆ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರ ಅಂತ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕಟ್ಟಿದ್ರು. ಆ ಸಂಸ್ಥೆ ಮುಖಾಂತರ ನಂತರ ಗುರುಸೇವಕರು ಗುರುಗಳ ಸೇವೆ ಮಾಡೋರಲ್ಲ, ನಿಮ್ಮೆಲ್ಲ ಸೇವಕರು ಅಂತ ಒಂದು ಟೀಮ್ ನ ರೆಡಿ ಮಾಡಿದ್ರು. ಅಲ್ಲಿಂದ ಆರ್ಗನೈಸೇಷನ್ ನೋಡ್ಕೊತಾ ಇದ್ರು. ಗುರುಗಳು ಇಲ್ಲ 2014 ದೇಹ ತ್ಯಾಗ ಮಾಡಿದ್ರು. ಬಟ್ ಅವ್ರ ಬ್ಲೆಸ್ಸಿಂಗ್ಸ್ ಇಂದ ಕಾರ್ಯಕ್ರಮ ನಡೀತಾ ಇದೆ. ಇದು ಗುರುಗಳ ಪರಿಚಯ. ಗುರುಗಳೇನು ಹೇಳಕ್ ಬರಲ್ಲ, ಅವ್ರ ಒಬ್ಬ ಸಂತ ಅವಧೂತ. ಇಡೀ ವರ್ಲ್ಡ್ ಅಲ್ಲಿ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಯಾರಾದ್ರೂ ರಿಸರ್ಚ್ ಮಾಡಿದ್ದಾರೆ ಅಂದ್ರೆ ಟಾಪೆಸ್ಟ್ ಪರ್ಸನ್ ಅಂದ್ರೆ ಋಷಿ ಪ್ರಭಾಕರ್ ಜಿ ಬರ್ತಾರೆ. ಆಮೇಲೆ ಕಂಪ್ಯೂಟರ್ ಡಿಸೈನ್ ಆಗೋಕ್ ಮುಂಚೆ ಅಮೆರಿಕಾದಲ್ಲಿ ಇದ್ರು ಅವರು. ಅಮೆರಿಕಾದಲ್ಲಿ ಸ್ಟೂಡೆಂಟ್ಸ್ ಗೆಲ್ಲ ಟೀಚ್ ಮಾಡ್ತಿದ್ರು ಕಂಪ್ಯೂಟರ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಅದಕ್ಕೆ ಗುರುಗಳಿಗೆ ಸೂಪರ್ ಕಂಪ್ಯೂಟರ್ ಅಂತ ಅವಾರ್ಡ್ ಎಲ್ಲ ಇತ್ತು. ಅದು ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್ ಗುರುಗಳು. ಅವ್ರಿಲ್ಲ, ಬಟ್ ಅವ್ರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಈಗ ಸಿದ್ಧ ಸಮಾಧಿ ಯೋಗ ಇದು ಯೋಗಾಸನ ಕ್ಲಾಸ್ ಅಲ್ಲ. ಇದು ಯೋಗ ಕ್ಲಾಸ್ ಅಂತೂ ಅಲ್ವೇ ಅಲ್ಲ, ಯೋಗಾಸನ ಕ್ಲಾಸ್ ಅಂತೂ ಅಲ್ಲ. ಇದೇನಪ್ಪಾ ಅಂದ್ರೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಕೆ ಮುಂಚೆ ಒಂದು ಆಟ ಆಡೋಣ. ಆಡ ಆಲ್ ಆಫ್ ಯು ರೆಡಿ? ಓಕೆ. ಇದೇನ್ ಸೀರಿಯಸ್ ಆಗಿ ಇರಬೇಕಾಗಿಲ್ಲ. ಓಕೆ. ಏನ್ ಆಟ ಅಂದ್ರೆ ಇಡ್ಲಿ ವಡೆ ಆಟ. ನಮ್ಗೆಲ್ಲ ಇಡ್ಲಿ ವಡೆ ತಿಂದು ಗೊತ್ತು, ಆಡಿ ಗೊತ್ತಿಲ್ಲಲ್ಲ. ಓಕೆನಾ? ರೆಡಿನಾ? ಓಕೆ. ನೋಡಿ, ಇದು ಕಾಫಿ, ಇದು ವಡೆ, ಇದು ಇಡ್ಲಿ. ಕಾಫಿ, ವಡೆ, ಇಡ್ಲಿ. ಆಟದ ರೂಲ್ ಏನ್ ಗೊತ್ತಾ? ನಾನು ಹೇಳಿದ್ ಮಾಡ್ಬೇಕು, ನಾನು ಮಾಡಿದ್ ಮಾಡ್ಬಾರ್ದು. ಓಕೆನಾ? ಕಾಫಿ ನೀವ್ ಹೇಳ್ಬಾರ್ದು, ಸುಮ್ಮನೆ ಆಕ್ಟ್ ಮಾಡ್ಬೇಕು. ವಡೆ, ಇಡ್ಲಿ, ಕಾಫಿ, ವಡೆ, ಇಡ್ಲಿ, ಕಾಫಿ, ವಡೆ. ಅಕ್ಕಪಕ್ಕ ಮುಖ್ಯ ನೋಡಿ ಏನಿಸ್ತಾ ಇದೆ ಅಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ ಹ್ಯಾಪಿ ಫಾರ್ ನೋ ರೀಸನ್. ನಾವು ಖುಷಿಯಾಗಿರ್ಬೇಕು ಅಂದ್ರೆ ಕಾರಣ ಏನು ಬೇಕಾಗಿಲ್ಲ. ಆದ್ರೆ ಇವಾಗ ಖುಷಿಯಾಗಿರ್ಬೇಕು ಅಂದ್ರೆ ಕಾರಣ ಬೇಕು. ನಾನಿವತ್ತು ಪಾರ್ಟಿಗೆ ಹೋಗಿದ್ದೆ, ಎಷ್ಟು ಖುಷಿ ಆಯ್ತು ಗೊತ್ತಾ? ಅಂದ್ರೆ ಖುಷಿಯಲ್ಲಿದೆ ಪಾರ್ಟಿನಲ್ಲಿ. ಪಾರ್ಟಿ ಇದ್ರೆ ಖುಷಿ ಅಂತ. ಆದ್ರೆ ಗುರುಗಳಲ್ಲಿ ಏನ್ ಹೇಳ್ಕೊಡ್ತಾರೆ ಅಂದ್ರೆ ಹ್ಯಾಪಿ ಫಾರ್ ನೋ ರೀಸನ್. ನಮಗೆ ಕಾರಣನೇ ಬೇಕಾಗಿಲ್ಲ, ಆನಂದವಾಗಿರ್ಬೋದು. ಅಲ್ಲ, ಎಲ್ರಿಗೂ ಅದೇ ತಾನೇ ಬೇಕಾಗಿರೋದು. ಎಲ್ರಿಗೂ ಏನ್ ಬೇಕು ಅಂದ್ರೆ ಹ್ಯಾಪಿ ಆಗಿರೋದೇ ಬೇಕು ಅಲ್ಲ. ಯಾರಿಗಾದ್ರೂ ಟೆನ್ಷನ್ ಮಾಡ್ಕೊಳ್ಳೋದು ಇಷ್ಟನಾ, ಸ್ಟ್ರೆಸ್ ಮಾಡ್ಕೊಳ್ಳೋದು ಇಷ್ಟನಾ? ಆದ್ರೆ ನಾವು ಅನ್ಫಾರ್ಚುನೇಟ್ಲಿ ಅದೇ ಟ್ರ್ಯಾಕ್ ಅಲ್ಲೇ ಇದ್ದೀವಿ ಅಲ್ಲ. ಯಾರಾದ್ರು ಹೇಗಿದ್ದೀರ ಅಂದ್ರೆ ಅಯ್ಯೋ ಬಿಡ್ರಿ ಅಂತ. ತುಂಬಾ ಜನ ನೀವು ಅಂದ್ರೆ ಐ ಆಮ್ ಫೈನ್ ಅಂತ ಹೇಳಕ್ಕೂ ಆಗ್ತಿಲ್ಲ, ಅಯ್ಯೋ ಬಿಡ್ರಿ ಅಂತ. ಶುರು ಆಯ್ತು ಅಲ್ಲಿಂದ ಜೀವನ.
ಅಂದ್ರೆ ಗುರುಗಳು ಬೇರೆ ತರ. ಸರ್ ಅವರು ಆಕ್ಚುಲಿ ಪ್ರಿನ್ಸಿಪಾಲ್ ತುಂಬಾ ಬಿಸಿ ಶೆಡ್ಯೂಲ್ ಇರ್ತಿತ್ತು. ಅಷ್ಟು ಬಿಸಿ ಶೆಡ್ಯೂಲ್ ಅಲ್ಲೂ ಕ್ಲಾಸ್ ತಗೊಂಡು ಎಲ್ಲ ಆದ್ಮೇಲೆ ಅವ್ರ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಅವ್ರು ಯಾಕೆ ಎಲ್ಲೋ ಇದಾರೆ, ಯಾಕೆ ನೋಡ್ಕೊಂಬಂದ್ರು ಅಂದ್ರೆ ಇದೊಂದು ಟೇಸ್ಟ್ ಸಿಕ್ಬಿಡ್ತಲ್ಲ, ಅದಕ್ಕೆಲ್ಲ ಇರೋರು ಇಲ್ಲಿ ನಡೆಯುತ್ತೆ ಅಂದ್ರೆ ನೋಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಲೈಫ್ ಚೇಂಜಿಂಗ್ ಪ್ರೋಗ್ರಾಮ್ ಇದು, ಆ ತರ ಕಾರ್ಯಕ್ರಮ. ಈಗ ಒಂದು 40-50 ಇಯರ್ಸ್ ಬ್ಯಾಕ್ ಯಾರಾದ್ರೂ ಯೋಗ ಕ್ಲಾಸ್ ಹೋಗ್ತಿದ್ರ? ನಮ್ಮ ಪೂರ್ವಜರು, ಅಜ್ಜ ಅಜ್ಜಿಯವರು ಗೊತ್ತೇ ಇಲ್ಲ ಯೋಗ. ಅವ್ರ ಲೈಫ್ ಇಟ್ ಸೆಲ್ಫ್ ಯೋಗ ಅಲ್ಲ. ಯಾರು ಯೋಗ ಮಾಡ್ತಿರ್ಲಿಲ್ಲ, ವಾಕ್ ಹೋಗ್ತಿರ್ಲಿಲ್ಲ, ಎಕ್ಸರ್ಸೈಸ್ ಮಾಡ್ತಿರ್ಲಿಲ್ಲ, ಜಿಮ್ಮಿಗೆ ಹೋಗ್ತಿರ್ಲಿಲ್ಲ, ನಥಿಂಗ್. ಆದ್ರೆ ಲೈಫೇ ಯೋಗ. ಅವ್ರು ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟು ಆಕ್ಟಿವ್ ಆಗಿರೋರು, ಎಷ್ಟು ಎನರ್ಜೆಟಿಕ್ ಆಗಿರೋರು. ಈವನ್ ಟುಡೇ ನಮ್ಮ ಯಾರು ಅಜ್ಜ ಅಜ್ಜಿ ಇರಲ್ಲ, 90 ಇಯರ್ಸ್ ಅವರು ಆಕ್ಟಿವ್ ಆಗಿರ್ತಾರೆ. 30 ವರ್ಷದವ್ರು ಅಜ್ಜಿಗಿಂತ ಕಮ್ಮಿ ಆಗ್ಬಿಟ್ಟಿರ್ತೀವಿ. ಯಾಕಂದ್ರೆ ಎನರ್ಜಿ, ಯಾಕಂದ್ರೆ ಅವ್ರ ಲೈಫ್ ಹೆಂಗಿತ್ತು ಅಂತ ಅಲ್ವಾ. ಆಮೇಲೆ ಇಷ್ಟೆಲ್ಲ ಮಾಡ್ತೀವಿ ನಾವು, ಯೋಗ ಮಾಡ್ತೀವಿ, ವಾಕ್ ಮಾಡ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ, ಜಿಮ್ಮಿಗೆ ಹೋಗ್ತೀವಿ. ಆದ್ರೂ ಕೂಡ ಯಾರು ಕೂಡ ನಾವು ಆರೋಗ್ಯವಾಗಿದ್ದೀವಿ ಅಂತ ಹೇಳೋರು ಕಮ್ಮಿ, ಹೇಳೋರು ತುಂಬಾ ಕಮ್ಮಿ ಅಲ್ಲ. ಕೈಗಾರಿಕೆ ಅಷ್ಟು ಸಿಗೋದಿಲ್ಲ ಅಲ್ಲ. ಹಂಗಾದ್ರೆ ಇಷ್ಟೆಲ್ಲ ಮಾಡೋದ್ರು ಸಿಗ್ತಾ ಇಲ್ಲ ಅಂದ್ರೆ ಇನ್ನು ಬಿಯಾಂಡ್ ದಟ್ ಏನೋ ಒಂದಿದೆ, ಅದು ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅಲ್ಲ. ಆರೋಗ್ಯ ಅಂದ್ರೆ ಏನು? ನಾನೇ ನಿಮ್ಗೆಲ್ಲ ಟೆಸ್ಟ್ ಮಾಡ್ತಿಲ್ಲ. ಸುಮ್ನೆ ಇವಾಗ ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಮಾತಾಡ್ತಿರೋ ಅಂತ ಕುತ್ಕೊಂತೀರೋ? ನಾನ್ ಹಾಸನಿಂದ ಬಂದಿದ್ದೀನಿ, 4-5 ಗಂಟೆ ಜಾಸ್ತಿ ಮಾಡ್ತೀನಿ, ಜೊತೆಗಿರ್ಬೇಕು ಅಂತ ಮಾತಾಡ್ಬೇಕು, ಅಂತಿರ್ಬೇಕು ಅಲ್ವಾ. ಆರೋಗ್ಯ ಅಂದ್ರೆ ಏನು? ಆರೋಗ್ಯ ಅಂದ್ರೆ ಏನು? ಜನರಲ್ ಆಗಿ ನಾರ್ಮಲ್ ಆಗಿ ಆರೋಗ್ಯ ಅಂದ್ರೆ ಡಾಕ್ಟರ್ ಇರ್ಬೋದು. ನಾರ್ಮಲ್ ಸ್ಟೇಟ್ಮೆಂಟ್ ಏನಿರುತ್ತೆ ಅಂದ್ರೆ ಕಾಯಿಲೆ ಯಾವ್ದು ಇಲ್ಲ ಅಂದ್ರೆ ಆರೋಗ್ಯ ಅಂತ. ಆದ್ರೆ ಈ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಫ್ರಾಡ್. ಯಾಕೆಂದ್ರೆ ತುಂಬಾ ಜನರಿಗೆ ಕಾಯಿಲೆನೇ ಇರಲ್ಲ. ಡಾಕ್ಟರ್ ಹೇಳ್ತಾರೆ ಎಲ್ಲ ಟೆಸ್ಟ್ ಮಾಡ್ಬಿಟ್ಟು ಇವಾಗ ಆಲ್ ರೈಟ್ ಅಂತಾರೆ. ಇವರು ಸರ್ ನನ್ಗೇನೋ ಆಗಿದೆ ನೋಡಿ ಸರ್ ಅಂತ ಅಲ್ಲ. ಎಲ್ಲ ಚೆಕಪ್ ಮಾಡಿಸಿದೆ, ಎಲ್ಲ ನಾರ್ಮಲ್ ಇದೆ, ಎವ್ರಿಥಿಂಗ್ ಇಸ್ ನಾರ್ಮಲ್, ಆದ್ರೆ ನನಗೇನು ಆಗ್ತಿದೆ ಅಂತ. ಇದೇನ್ ತೋರಿಸುತ್ತೆ ಅಂದ್ರೆ ಡಾಕ್ಟರ್ ಚೆಕಪ್ಗೆ ಸಿದ್ಧಿ ಇರೋ ಸ್ಥಿತಿಗಳು ನಮ್ಮ ಒಳಗಡೆ ಇದೆ ಅಂತ. ಮನುಷ್ಯ ಅಂದ್ರೆ ಈ ಬಾಡಿಗೆ ಅಷ್ಟೇ ಮನುಷ್ಯ ಅಂತಲ್ಲ, ಬೇರೆ ಬೇರೆ ಏನೋ ಇದೆ. ಆಕ್ಚುಲಿ ಆರೋಗ್ಯ ಅಂದ್ರೆ ಋಷಿಗಳ ಸ್ಟೇಟ್ಮೆಂಟ್ ಬೇರೆ ಇದೆ. ಋಷಿಗಳು ಏನ್ ಹೇಳ್ತಾರೆ ಅಂದ್ರೆ ಆರೋಗ್ಯ ಅಂದ್ರೆ ವಿದೇಹದ ಸ್ಥಿತಿಯನ್ನು ಆರೋಗ್ಯ ಅಂತಾರೆ. ವಿದೇಹ ಅಂದ್ರೆ ದೇಹ ಅಂದ್ರೆ ದೇಹದ ಕಡೆ ಗಮನ ಇಲ್ಲದೆ ನಾವು ಬದುಕ್ತಾ ಇದೀವಿ ಅಂತ. ಅಂದ್ರೆ ದೇಹದ ಗಮನ ನಮ್ಗೆ ಆಗ್ತಾ ಇಲ್ಲ ಅಂದ್ರೆ ನಾವು ಆರೋಗ್ಯವಾಗಿದ್ವಿ ಅಂತ. ಹಾಗಂತ ಹೇಳ್ಬಿಟ್ಟು ಕೋಮಾದಲ್ಲಿರೋದು ಅಂತ ಅಲ್ಲ. ಕೋಮಾ ಸ್ಟೇಜ್ ಅಲ್ಲಿ ಇರೋರು ಬಾಡಿ ಕಾನ್ಶಿಯಸ್ ಇರಲ್ಲ. ನಾವು ಎಚ್ಚರವಾಗಿದ್ದು, ನಾವು ಅರಿವಿನಲ್ಲಿದ್ದು ನಮ್ಗೆ ಬಾಡಿದು ಗಮನಕ್ಕೆ ಬರ್ತಾ ಇಲ್ಲ ಅಂದ್ರೆ ಆರೋಗ್ಯವಾಗಿದೆ ಅಂತ. ಫಾರ್ ಎಕ್ಸಾಂಪಲ್, ಯಾರಿಗೆ ಎಲ್ಲಿ ಕುತ್ಕೊಂಡ್ರು ಬರೀ ಹಲ್ಲಿಂದ ಗಮನ ಆಗತ್ತೆ, ಯಾರಿಗೆ ಹಲ್ಲೋಗಿರೋದು. ಕೆಲವ್ರಿಗೆ ಎಲ್ಲಿ ಕುತ್ಕೊಂಡು ಬರೀ ಮಂಡಿದೆ ಗಮನ. ಅವ್ರೆಲ್ಲಾದ್ರೂ ಹೋದ್ರೆ ಫಸ್ಟ್ ಚೇರ್ ಮಾಡ್ತಾರೆ, ಚೇರ್ ಇಲ್ಲ ಅಂದ್ರೆ ಯಾಕೆ ಹೇಳಿ ಮಂಡಿ ನೋವು. ಆದ್ರೆ ಕೆಲವ್ರಿಗೆ ಎಲ್ಲಿ ಕುತ್ಕೊಂಡ್ರು ಬರೀ ಹೊರಕಳಬೇಕು. ಯಾರಿಗೆ? ಆರೋಗ್ಯ ಅಂದ್ರೆ ಶರೀರದಲ್ಲಿರೋ ಯಾವುದೇ ಭಾಗ ನಮ್ ಗಮನಕ್ಕೆ ಬರಬಾರ್ದು ಅಂತಿದೆ ಅಂದ್ರೆ ನಾವು ಆರೋಗ್ಯದ ಅನುಭವ ಮಾಡ್ತಿದ್ವಿ, ನಮ್ಮ ದೇಹದ ಅನುಭವ. ಇವಾಗ ನಾವು ಏನೇನ್ ಮಾಡ್ತಾ ಇದ್ರು ನನ್ನ ಕಾನ್ಸಂಟ್ರೇಷನ್ ಬೇರೆ ಕಡೆ ಫೋಕಸ್ ಆಗ್ತಿದೆ ಅಂದ್ರೆ ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇಲ್ಲಿ ವಿದೇಹದ ಸ್ಥಿತಿನ ಗುರುಗಳು ಅನುಭವ ಮಾಡಿಸ್ತಾರೆ 15 ಡೇಸ್ ಅಲ್ಲಿ. ನೀವು ಅನುಭವನೇ ಮಾಡ್ಬಿಡ್ತೀರಿ. ಇದ್ಯಾವ್ದು ಥಿಯರಿ ಅಲ್ಲ, ಪಕ್ಕ ಪ್ರಾಕ್ಟಿಕಲ್ ಕ್ಲಾಸ್. ನೀವು 15 ಡೇಸ್ ಅಲ್ಲಿ ನಿಮ್ ಅನುಭವನೇ ಹೇಳ್ಬಿಡ್ತೀವಿ. ನಾನು ಆವಾಗ್ಲೇ ಹೇಳಿದೆ, ಮನುಷ್ಯ ಅಂದ್ರೆ ಬರೀ ಶರೀರಕ್ಕೆ ಮನುಷ್ಯ ಅಂತ ಕರೆಯಲ್ಲ, 4-5 ಸ್ಥಿತಿ ಸೇರ್ಕೊಂಡು ಮನುಷ್ಯ ಆಗಿರೋದು. ಒಂದು ದೇಹ, 2 ಪ್ರಾಣ. ಆಕ್ಚುಲಿ ಇದು 1.5 hour ಇರೋದು ಇಂಟ್ರೊಡಕ್ಷನ್. ನಾನು ನಿಮ್ಗೊಂದು 1/2 hour 40 minutes ಅಲ್ಲಿ ಹೇಳ್ಬಿಡ್ತೀನಿ. ಓಕೆನಾ? ಇರ್ತೀರಾ? ಅಷ್ಟೊತ್ತು ಇರ್ತೀರಾ? ಓಕೆ. ಅಷ್ಟು ಕೇಳ್ಕೊಂಡ್ರೆ ಮಾತ್ರ ನಿಮ್ಗೆ ಒಂದು ಕ್ಲಿಯರ್ ಆಗೋದು, ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ. ಆಮೇಲೆ ನಿಮ್ಗೆ 40 ನಿಮಿಷ ಹೋಗಿದ್ದು ಗೊತ್ತಾಗಲ್ಲ. ಹೌದಾ? ಇಲ್ಲೆಲ್ಲ ಇದಾರೆ ಆಲ್ರೆಡಿ ಆದವರು. ಓಕೆ. ಈಗ ಮನುಷ್ಯ ಅಂದ್ರೆ ಒಂದು ದೇಹ. ನಾನು ನಿಮಗೆ ಪ್ರಶ್ನೆ ಕೇಳಬೇಕು, ನೀವು ಉತ್ತರ ಹೇಳ್ಬೇಕು. ಬಟ್ ಟೈಮು ಇಲ್ಲ, ನಾನೇ ಹೈಲೈಟ್ಸ್ ಹೇಳ್ಬಿಡ್ತೀನಿ, ಬ್ರೀಫ್ ಮಾಡ್ತೀನಿ. ಒಂದು ದೇಹ, 2 ಪ್ರಾಣ, 3 ಮನಸ್ಸು, 4 ಬುದ್ಧಿ, 5 ಅನುಭವ ಅಂತ. ಇದಕ್ಕೆ ಒಂದು ಫಿಸಿಕಲ್ ಬಾಡಿ, ಮೆಂಟಲ್ ಬಾಡಿ, ಸೋಷಿಯಲ್ ಬಾಡಿ, ಎಮೋಷನಲ್ ಬಾಡಿ, ಸ್ಪಿರಿಚುವಲ್ ಬಾಡಿ ಅಂತಾರೆ. ಸಂಸ್ಕೃತದಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ. ಈ 5 ಕೋಶನ ಯಾರು ಕ್ಲೀನ್ ಮಾಡ್ಕೊಂತಾರೆ ಪ್ರತಿದಿನ, ಅವರು ವಿದೇಹದ ಅನುಭವ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ದೇಹ ಚೆನ್ನಾಗಿ ಮಾಡ್ಕೋಬೇಕು. ಈ ಬಾಡಿ ಈ ಆಗಿರೋದು ಯಾವುದರಿಂದ? ಇನ್ನೂ ಸಿಂಪಲ್. ನೀವೆಲ್ಲ ಬಂದು ಕೂತಿದ್ದೀರಿ, ನನ್ನ ಓನರು ಇಲ್ಲೇ ಇದ್ದಾರೆ, ಇಲ್ಲಿ ವಾಸ ಮಾಡೋರು ಇಲ್ಲೇ ಇದ್ದಾರೆ, ಅವ್ರ ಹತ್ರ ಒಂದು ಫ್ಲಾಟ್ ಇಸ್ಕೊಂಡ್ಬಿಡ್ತೀವಿ.
ನಿಮ್ಮನ್ನೆಲ್ಲ ಒಂದು ರೂಮಿಗೆ ಕೂಡ್ಬಿಡ್ತೀನಿ, ಕಮ್ಮಿ ಜನ ಇದ್ದೀರಾ, ಲಾಕ್ ಮಾಡ್ಬಿಟ್ಟು ಕೀ ತಗೊಂಡು ನಾನು ಹಾಸಂಗ್ ಹೋಗ್ಬಿಡ್ತೀನಿ. 1 ತಿಂಗಳು ನಿಮ್ ಊರ್ ಕಡೆ ಬರೋದೇ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಏನಾಗ್ಬೋದು ನಿಮ್ಗೆ? ಅಲ್ಲ ಏನಾದ್ರೂ ಆಗ್ಲಿ, ಈಗ ಗುಂಡಿಗಿರೋರು ಸ್ವಲ್ಪ ದಪ್ಪ ಗುಂಡಿಗಿರೋರೆಲ್ಲ ಆಲ್ರೆಡಿ ಸ್ಲಿಮ್ ಆಗ್ಬೋದು, ಆಲ್ರೆಡಿ ಹಿಂಗೆ ಇರೋರು ಇನ್ನೂ ಸ್ಲಿಮ್ ಅಲ್ಲ ಹೊಗೆ ಬಿಡ್ತಾರ ಅವರು. ಅದಕ್ಕೆ ಆಹಾರ ಎಷ್ಟು ಮುಖ್ಯ ಅಂತ ಹೇಳ್ತಾರಲ್ವಾ, ಆಹಾರ ತಗೊಳ್ಳೋದ್ರಿಂದ ಎನರ್ಜಿ ಬರ್ಬೇಕು, ಎನರ್ಜಿ ಹೋಗ್ಬೇಕು, ಎನರ್ಜಿ ಬರ್ಬೇಕಲ್ವಾ. ಇವಾಗ ನೋಡಿ, ಯಾವ್ದಾದ್ರು ಫಂಕ್ಷನ್ ಚೆನ್ನಾಗಿ ಊಟ ಮಾಡಿ, ಊಟ ಆದ್ಮೇಲೆ ನಿಮಗೆ 1 ಗಂಟೆ ಕೆಲಸ ಮಾಡೋಣ ಅನ್ಸುತ್ತಾ, ಅರ್ಧ ಗಂಟೆ ಮಲ್ಕೊಳ್ಳೋಣ ಅನ್ಸುತ್ತಾ? ಆಕ್ಚುಲಿ ಊಟ ಆದ್ಮೇಲೆ ಎನರ್ಜಿ ಬಂದು ಕೆಲಸ ಮಾಡ್ಬೇಕು ಅಂತ ಅನ್ಸ್ಬೇಕು. ಊಟ ಆದ್ಮೇಲೆ ಒದ್ಕೊಂಡು ಮಲ್ಕೊಳ್ಳೋಣ ಅನಿಸ್ತಾ ಇದೆ ಅಂದ್ರೆ ಸಮಥಿಂಗ್ ರಾಂಗ್ ಸಮ್ವೇರ್, ಏನೋ ಉಲ್ಟಾ ಹೊಡಿತಾ ಇದೆ, ನಮ್ಗೆ ಗೊತ್ತೇ ಇಲ್ಲ. ಆದ್ರೆ ಗುರುಗಳೊಂದು ಆಹಾರದ ಕ್ರಮ ಹೇಳ್ಕೊಡ್ತಾರೆ. ಅವ್ರು ಹೇಳೋ ಆಹಾರ ಪದ್ಧತಿನ ಪ್ರಾಕ್ಟೀಸ್ ಮಾಡಿದ್ರೆ ನೀವು 20 hours ವಿತೌಟ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಕೆಲಸ ಮಾಡ್ಬೋದು, ಆಕ್ಟಿವ್ ಆಗಿರ್ಬೋದು. ಈಗ ಸೌಮ್ಯ ಹೇಳಿದ್ರೆ ಕೇಳಿಸ್ಕೊಂಡ, ಬೆಳಿಗ್ಗೆ ಅವ್ರು 4 ಗಂಟೆಗೆ ಹೇಳ್ತಾರೆ, 4-4:30 ಇದ್ರೆ ರಾತ್ರಿ 10-11 ಗಂಟೆ ತನಕ ಎಂಗೇಜ್ ಇರ್ತಾರೆ, ಆಕ್ಟಿವ್ ಆಗಿರ್ತಾರೆ. ಅವ್ರು ತುಂಬಾ ಬಿಸಿ ಇರ್ತಾರೆ. ಅವರು ಅಷ್ಟೇ ಆಕ್ಟಿವ್ ಆಗಿ ಇರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಬಿಕಾಸ್ ಆಫ್ ದಿಸ್ ನಾಲೆಡ್ಜ್. ಹೌದಲ್ವಾ? ಅನ್ಸೋದೇ ಇಲ್ಲ, ನಿಮ್ಗೆ ಮಲ್ಕೋಬೇಕು ಅನ್ಸಲ್ಲ, ಎಷ್ಟು ಆಕ್ಟಿವ್ ಆಗಿರ್ತೀರ ಅಂತ ಏನಾದ್ರು ಎಂಗೇಜ್ ಆಗೋಣ ಅಂತ ಆ ತರ ಆಗ್ಬಿಡುತ್ತೆ. ಅಂದ್ರೆ ನೋಡಿ, ನಮ್ಮ ಪೂರ್ವಜರಿಗೆ, ನಮ್ಗೆ ಅಜ್ಜಿ ಇದಾರಲ್ವಾ, 50-60 ವರ್ಷದಿಂದ ಅವ್ರಿಗೆ ಯಾರು ಫುಡ್ ಪ್ರಾಬ್ಲಮ್ ಆಗ್ಲೇ ಇಲ್ಲ. ಅವ್ರಿಗೆ ಈ ಪ್ರಾಬ್ಲಮ್ ಯಾರು ಫೇಸೇ ಮಾಡ್ಲಿಲ್ಲ. ಯಾಕೆ ಗೊತ್ತಾ? ಅವ್ರು ತಗೊಳ್ಳೋ ಆಹಾರದಲ್ಲಿ ಮುಖ್ಯವಾಗಿ ಮೇಜರ್ ಆಗಿ ಏನ್ ಸಿಗ್ಬೇಕು, ಈಗ ಎಲ್ರಿಗೂ ಗೊತ್ತಿದೆ, ನಾಲೆಡ್ಜ್ ಎಲ್ರಿಗೂ ಇದೆ, ಅವ್ರಿಗೆ ಎಲ್ಲ ಸಿಕ್ತಿತ್ತು. ಮುಖ್ಯವಾಗಿ ಮೇಜರ್ ಆಗಿ ಏನ್ ಸಿಗ್ಬೇಕಿತ್ತು, ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಫೈಬರ್, ಫ್ಯಾಟ್ ಎಲ್ಲ ಈಕ್ವಲ್ ಆಗಿ ಏನ್ ಸಿಗ್ಬೇಕು ಸಿಕ್ತಿತ್ತು. ಆದ್ರೆ ಇತ್ತೀಚೆಗೆ ಏನಾಯ್ತು ಅಂದ್ರೆ ಗ್ರೀನ್ ರೆವಲ್ಯೂಷನ್ ಅಂತ ಸ್ಟಾರ್ಟ್ ಆದ್ಮೇಲೆ, ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಫುಡ್ ಏನೋ ಪ್ರೊಡಕ್ಷನ್ ಕಮ್ಮಿ ಆಗ್ತಿದೆ ಅಂತ ಏನ್ ಮಾಡೋದಂದ್ರೆ ಎಲ್ಲ ನಾಟಿ ಹೋಗ್ಬಿಟ್ಟು ಇದ್ಯಾವುದು ಹೈಬ್ರಿಡ್ ಶುರು ಆಯ್ತು ಅಲ್ಲ. 1 ಲೀಟರ್ ಕೊಡೋ ಹಸುಗೆ ಏನ್ ಮಾಡೋದು, ಇಂಜೆಕ್ಟ್ ಮಾಡೋದು 10 ಲೀಟರ್ 20 ಲೀಟರ್ ಹಾಲು ಕೊಡಕ್ಕಾಯ್ತು. 1 kg ಕೂಡ ತರಕಾರಿ ಗಿಡಕ್ಕೆ ಇಂಜೆಕ್ಟ್ ಮಾಡಿ ಕೆಮಿಕಲ್ ಹಾಕಿದ್ಮೇಲೆ ಏನಾಯ್ತು, 15-20 kg ಪ್ರೊಡಕ್ಷನ್ ಜಾಸ್ತಿ ಆಯ್ತು. ಅದ್ರ ಜೊತೆಗೆ ಏನ್ ಬಂತು, ಕಾಯಿಲೆಗಳು ಬರಕ್ ಶುರುವಾಯಿತು. ಒಂದು 50-60 ವರ್ಷದ ಹಿಂದೆ, ಒಂದು 60-70 ವರ್ಷದ ಹಿಂದೆ 100 ಜನ ಕರ್ಕೊಂಡ್ಬಂದು ನೀವು ಡಯಾಗ್ನೈಸ್ ಮಾಡಿದ್ರೆ 100 ಜನರಲ್ಲಿ 1-2ಗೆ ಡಯಾಬಿಟಿಕ್ ಇರೋದು ಅಲ್ಲ. 98 ಜನ ಆಕ್ಟಿವ್ ಆಗಿರೋರು. ಇವತ್ತು 100 ಜನ ಕರ್ಕೊಂಡ್ಬನ್ನಿ, 99 ಜನರಿಗೆ ಡಯಾಬಿಟಿಸ್ ಇದೆ. ಹೌದಲ್ಲ? ಮೊದಲ ಶ್ರೀಮಂತರ ಕಾಯಿಲೆ ಅಂತ ಹೇಳೋರು, BP ಡಯಾಬಿಟಿಸ್ ಬಂದ್ರೆ. ಇವತ್ತು ಡಿಫ್ರೆನ್ಶಿಯೇಟ್ ಮಾಡಲ್ಲ, ಬಡವ ಶ್ರೀಮಂತ, ಲೇಬರು, ಓನರು, ಪ್ಯೂನು ಅಲ್ಲ, ಆಫೀಸರ್, ಏನ್ ಡಿಫ್ರೆನ್ಸಿಯೇಷನ್ ಇಲ್ಲ, ಎಲ್ರಿಗೂ ಬರ್ತಾ ಇದೆ, ಎಲ್ರಿಗೂ ಬರ್ತಾ ಇದೆ. ಯಾಕೆಂದ್ರೆ ಬಿಕಾಸ್ ಆಫ್ ಫುಡ್ ಹ್ಯಾಬಿಟ್ ಇಶ್ಯೂ. ಅದಕ್ಕೆ ಇವಾಗ ಏನಾಗಿದೆ ಅಂದ್ರೆ ಗುರುಗಳು ಕೂಡ ಆಹಾರದಲ್ಲಿ 4 ಈಕ್ವಲ್ ಆಗಿ ಸಿಗುತ್ತೆ. ಅದಕ್ಕೆ ನಮ್ಗೆ ಎಷ್ಟೋ ಜನರಿಗೆ ಫುಡ್ ಪ್ರಾಬ್ಲಮ್ ಇಂದ ಬೇಕಾದಷ್ಟು ಪ್ರಾಬ್ಲಮ್, ಫುಡ್ ಹ್ಯಾಬಿಟೇಷನ್ ಇಂದ, ಫುಡ್ ಸ್ಟೈಲ್ ಇಂದ ಬೇಕಾದಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ. ಈ ಕ್ಲಾಸ್ ಅಲ್ಲಿ ಬಂದ ತಕ್ಷಣ ಒಂದು 2-3 ಡೇಸ್ ಅಲ್ಲಿ ಸಿಸ್ಟಮ್ ಎಷ್ಟು ಚೇಂಜ್ ಆಗುತ್ತೆ ಅಂದ್ರೆ, ನಿಮ್ಗೆ ಏನಾರ ಅಬ್ನಾರ್ಮಲ್ ಆಗಿತ್ತಲ್ಲ ಫುಡ್ ಇಂದ, ಅದೆಲ್ಲ ಕೂಡ ರೀಸೆಟ್ ಆಗ್ಬಿಡುತ್ತೆ. ಆಮೇಲೆ ಎಷ್ಟು ಆಕ್ಟಿವ್ ಆಗಿರ್ತೀರ ಅಂದ್ರೆ ನಿಮಗೆ ಡಲ್ ಅನ್ಸೋದೇ ಇಲ್ಲ. ನಿಮ್ಗೆ ಅದೇ ಹೇಳಿದ್ನಲ್ಲ ಅವಾಗ್ಲೇ, ಮಧ್ಯಾಹ್ನ ತುಂಬಾ ಜನಕ್ಕೆ ಮಲಗೋದ ಅಭ್ಯಾಸ ಇರುತ್ತೆ, ನಿಮ್ಗೆ ಅನ್ಸೋದೇ ಇಲ್ಲ, ಅಷ್ಟು ಆಕ್ಟಿವ್ನೆಸ್ ಇರುತ್ತೆ. ಆಮೇಲೆ ಇದು 2 ತರ ಕೆಲಸ ಮಾಡುತ್ತೆ ಅವ್ರು ಕೊಡೋ ಡಯಟ್. ಒಂದು, ಒಳಗಡೆ ಬೇಕಾದಷ್ಟು ನಂಜಿದೆ, ಪಾಯ್ಸನ್ ಇದೆ. ಇವತ್ತು ನಮ್ಗೆ ಎಲ್ರಿಗೂ ಗೊತ್ತು, ನಾವು ತಿಂತಿರೋ ಆಹಾರ, ತಗೊಳ್ತಿರೋ ಗಾಳಿ, ಕುಡಿತಿರೋ ನೀರು, ಎವ್ರಿಥಿಂಗ್ ಈಸ್ ಪೊಲ್ಯೂಟೆಡ್ ಅಲ್ಲ. ಹೌದಲ್ಲ? ಅದ್ರ ಜೊತೆಗೆ ನಮ್ಮ ಮೈಂಡ್ ಪೊಲ್ಯೂಷನ್ ತುಂಬಾ ಆಗಿದೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ಗುರುಗಳು ಕೂಡ ಆಹಾರದಿಂದ, ಡಯಟ್ ಇಂದ ಅದು ಒಳಗಡೆ ಕ್ಲೆನ್ಸ್ ಆಗ್ತಾ ಬರುತ್ತೆ. ಆಮೇಲೆ ಎಲ್ಲ ಸೆಲ್ಸ್ ಇದೆಯಲ್ಲ ನಮ್ಮ ಜೀವಕೋಶಗಳಿಗೆ ಪ್ರಾಣನ ತುಂಬಿಡುತ್ತೆ, ಪ್ರಾಣ ಕೊಡುತ್ತೆ. ನೋಡಿ, ನಾವು ಪ್ರಾಣ ಕಮ್ಮಿ ಆದ್ರೆ ಡಲ್ ಆಗ್ಬಿಡ್ತೀವಿ, ಪ್ರಾಣ ಚೆನ್ನಾಗಿದ್ರೆ ಆಕ್ಟಿವ್ ಆಗಿರ್ತೀವಿ. ಒಂದು, ಆಹಾರದಿಂದ ಯಾಕೆ ಚೆನ್ನಾಗಾಯ್ತು. ಒಂದು, 2ನೇದೇನಪ್ಪ ಅಂದ್ರೆ ಪ್ರಾಣ. ನೀವ್ ಯಾರನ್ನಾದ್ರೂ ಡೆಡ್ ಆಗಿ ಅಂದ್ರೆ ಡೆತ್ ಆಗಿರ್ತಾರಲ್ವಾ, ಡೆಡ್ ಬಾಡಿ ಅಂತ ಹೆಂಗ್ ಡಯಾಗ್ನೈಸ್ ಮಾಡ್ತೀರಾ, ಸತ್ತೋಗಿದ್ದಾರೆ ಅಂತ ಹೆಂಗ್ ಹೇಳ್ತೀರಾ? ಆಮೇಲೆ ಪಲ್ಸ್ ರೇಟ್ ನೋಡ್ತೀರಾ, ಆಮೇಲೆ ಬಾಡಿ ತಣ್ಣಗ ಹೇಳ್ತಾರಲ್ಲ 6 ಗಂಟೆ 3 ನಿಮಿಷ ತಣ್ಣಗಾಗ್ಬಿಟ್ಟ. ಆಕ್ಚುಲಿ ಈಗ ಇದು ಯಾವ್ದೋ ಪ್ರಾಣ ಅಲ್ಲ, ಪ್ರಾಣ ಹೋದಾದ್ಮೇಲೆ ಇರೋ ಸೈನ್ ಇದು. ಆಕ್ಚುಲಿ ಪ್ರಾಣ ಅಂದ್ರೆ ಏನು ಅಂತ ಅನ್ಕೊಂಡಿದೀವಿ ನಾವು. ಉಸಿರಾಡೋದೇ ಪ್ರಾಣ ಆಗಿದ್ರೆ ಒಂದು ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಂತಾರೆ. ಅಂದ್ರೆ ಉಸಿರು ನಿಂತ ತಕ್ಷಣ ಆರ್ಟಿಫಿಷಿಯಲ್ ಬ್ರೀತರ್ ಅಂತ ಒಂದು ಎಕ್ವಿಪ್ಮೆಂಟ್ ಇದೆ, ಅಂದ್ರೆ ಕೃತಕ ಉಸಿರಾಟ ಯಂತ್ರ ಅಂತ ಅಂತಂದ್ಬಿಟ್ಟು ಕನೆಕ್ಟ್ ಮಾಡಿದ್ರೆ ಉಸಿರಾಟ ನಡೆಯುತ್ತೆ. ಆದ್ರೆ ಹೋಗಿರೋ ಪ್ರಾಣ ಬರುತ್ತಾ ಇಲ್ಲ. ನೋಡಿ, ಆಕ್ಚುಲಿ ಪ್ರಾಣ ಅಂದ್ರೆ ನಮ್ಮ ಶರೀರದಲ್ಲಿ 72,000 ನಾಡಿಗಳಿದೆ. ಅದರಲ್ಲಿ ಒಂದು ಮುಖ್ಯ ಪ್ರಾಣನಾಡಿ ಇದೆ, ಅದಕ್ಕೆ ಸುಷುಮ್ನ ನಾಡಿ ಅಂತ ಕರೀತಾರೆ. ಅದು ನಮ್ಮ ಬೆನ್ನುಹುರಿಗೆ ಅಟ್ಯಾಚ್ ಆಗಿರುತ್ತೆ.
ಅದ್ರಲ್ಲಿ ಮೇಲೆ ಕೆಳಗೆ ಒಂದು ಪವರ್ ನಡೀತಾ ಇರುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಪ್ರಾಣಾಪಾನ ಅಂತಾರೆ. ಅದು ಆಫ್ ಆದ್ರೆ ಅದ್ ನಿಂತ್ರೆ ನಾವು ಸತ್ತೋಗ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿರೋದು ಪ್ರಾಣಿಕ್ ಕರೆಂಟ್, ಇಲ್ಲಿರೋದು ಎಲೆಕ್ಟ್ರಿಕ್ ಕರೆಂಟ್. ಈ ಕರೆಂಟ್ ಇಂದ ಫ್ಯಾನ್, ಮಿಕ್ಸಿ, ಮೋಟರ್ ಎಲ್ಲ ರನ್ ಆಗುತ್ತೆ. ಆದ್ರೆ ಈ ಕರೆಂಟ್ ಇಂದ ನಮ್ಮ ಬಾಡಿಗಳಲ್ಲಿರೋ ಎಲ್ಲ ಆಕ್ಟಿವಿಟೀಸ್ ನಡೆಯುತ್ತೆ. ಉದಾಹರಣೆಗೆ ಐ ಬ್ಲಿಂಕ್ ಮಾಡೋದು ನೀವು ಮಾಡ್ತೀರಾ, ಅದೇ ಆಗುತ್ತಾ? ನೀವ್ ಹಿಂಗ್ ಮಾಡ್ತೀರಾ? ಇಲ್ಲ ಅಲ್ಲ. ಉಸಿರಾಟ ನೀವ್ ಮಾಡ್ತೀರಾ, ಅದೇ ಆಗುತ್ತೋ? ನೀವೇನಾದ್ರು ತಗೊಂಡ್ ಮಾಡಾಕಿದ್ರೆ ಲಂಗ್ಸ್ ಬರ್ಸ್ಟ್ ಆಗ್ಬಿಡುತ್ತೆ ಅಲ್ಲ. ಆಮೇಲೆ ಈಗ ಊಟ ಆದ್ಮೇಲೆ ನಾವು ಕಮೆಂಟ್ ಕೊಡ್ಬೇಕಾ ಹೊಟ್ಟೆಗೆ ಜೀರ್ಣ ಆಗು ಅಂತ. ನ್ಯಾಚುರಲ್ ಇಟ್ ಹ್ಯಾಪನ್ಸ್ ಅಲ್ಲ. ಈಗ ಬ್ಲಡ್ ಸರ್ಕ್ಯುಲೇಷನ್ ತಾನಾಗೆ ಆಗುತ್ತೆ, ಹೌದಲ್ಲ? ಹೌದಾ ಇಲ್ಲ? ಆಮೇಲೆ ಈಗ ಬಿದ್ರೆ ಚರ್ಮ ಕಿತ್ತೋದ್ರೆ ಬೆಳೆಸಕ್ಕೆ ಏನಾದ್ರು ಮೆಡಿಸಿನ್ ಇದೆಯಾ? ನಾವು ಆಂಟಿಬಯೋಟಿಕ್ ಆಯಿಂಟ್ಮೆಂಟ್ ಹಚ್ತೀವಿ, ಯಾಕೆ ಹೇಳಿ? ಇನ್ಫೆಕ್ಷನ್ ಆಗ್ಬಾರ್ದು ಅಂತ. ಅಂದ್ರೆ ಚರ್ಮ ತನ್ನಿಂದಾನೇ ಬೆಳೆಯುತ್ತೆ. ಈಗ ನೋಡಿ, ಎಷ್ಟು ಅಷ್ಟೇ ಬರುತ್ತೋ, ಜಾಸ್ತಿ ಕಮ್ಮಿ ಬರುತ್ತೋ. ಆಮೇಲೆ ಕಲರ್ ಸೇಮ್ ಬರುತ್ತಾ, ಡಿಫ್ರೆಂಟ್ ಕಲರ್ ಬರುತ್ತೋ, ಹೌದಲ್ವಾ? ಇವಾಗ ಆಮೇಲೆ ನಮ್ ಕೂದಲೆಲ್ಲ ಬೆಳೆದ್ರೆ ಟ್ರಿಮ್ ಮಾಡೋದ್ರೆ ಏನಾಗತ್ತೇಳಿ? ಕೂದಲು ಟ್ರಿಮ್ ಮಾಡ್ಬಿಟ್ರೆ ಕಟ್ ಮಾಡೋದು ಮತ್ತೇನಾಗುತ್ತೆ? ಈ ಉಗುರು ಕಟ್ ಮಾಡೋದು ಮತ್ತೇನಾಗುತ್ತೆ? ಈ ಕೂದಲು ಉಗುರು ಬೆಳೆದಾಗ ನಮ್ಮ ಅಲ್ಲೆಲ್ಲ ಬೆಳೆದ್ರೆ ಹೆಂಗಿರುತ್ತೆ? ಅದ್ರಲ್ಲೇ ಫೈಟಿಂಗ್ ಶುರು ಮಾಡ್ಬೋದು ನೋಡಿ. ಅಂದ್ರೆ ನಮ್ಮ ಬಾಡಿನಲ್ಲಿ ಯಾವ್ಯಾವ ಕೆಲಸ ಎಷ್ಟೆಷ್ಟು ಆಗ್ಬೇಕು, ಹೆಂಗಾಗ್ಬೇಕು, ಯಾವ ತರ ಆಗ್ಬೇಕು, ಅದೆಲ್ಲ ಮಾಡೋದಕ್ಕೆ ದೊಡ್ಡ ಇಂಜಿನಿಯರ್ ಬೇಕಲ್ಲ, ಮ್ಯಾಥಮೆಟಿಷಿಯನ್. ಅದಕ್ಕೆ ಪ್ರಾಣ ಅಂತಾರೆ ನೋಡಿ. ಕೆಲವರಿಗೆ ಸಿಕ್ಕಾಪಟ್ಟೆ ಪ್ರಾಣ, ಮಕ್ಕಳದಂತೂ ಭಯಂಕರ ಪ್ರಾಣ. ಯಾಕಂದ್ರೆ ಮಕ್ಕಳು ಬಿದ್ದು ಕೈಯೋ ಕಾಲ ಮುರಿಲಿ, ದೊಡ್ಡವರು ಬಿದ್ದು ಕೈಯೋ ಕಾಲ ಮುರ್ಕೊಳ್ಳಿ, ಯಾರಿಗೆ ಬೇಗ ಗುಣ ಆಗತ್ತೆ ಹೇಳಿ? ಆ ಮಕ್ಕಳಿಗೆ ಮೂಳೆ ಕಟ್ಟಾಗಿದ್ರೆ ಬ್ಯಾಂಡೇಜ್ ಹಾಕೊಂಡು ಯಾರಾದ್ರೂ ಆಟ ಆಡ್ತೀರಿ ಓಡೇ ಹೋಗ್ಬಿಡ್ತು ಅಪ್ಪ ಅಮ್ಮನ್ ನೋಡಿ ಆಚೆ. ನಮ್ಗೇನಾದ್ರು ಬೆರಳಿಗೆ ಕಟ್ಟಾಗಿದ್ರೆ ಏನ್ರಿ, ಅಯ್ಯೋ ನನ್ ಬೆರಳು ಕಂಡ್ರಿ, ಬರೀ ನೋಡೋದೇ ಆಯ್ತು. ಹೀಲಿಂಗ್ ಪ್ರೋಸೆಸ್ ಕೂಡ ಅವರಿಗೆ ಮಕ್ಕಳಿಗೆ ಸ್ಪೀಡ್ ಅಪ್ ಆಗುತ್ತೆ, ನಮ್ಗೆ ಸ್ಲೋ ಆಗುತ್ತೆ. ಯಾಕಂದ್ರೆ ಮಕ್ಕಳಿಗೆ ಸಿಕ್ಕಾಪಟ್ಟೆ ಪ್ರಾಣ. ಮಕ್ಕಳು ಸುಮ್ಮನೆ ಕುಡಿಸಿ ನೋಡೋಣ ಅಲ್ಲ, ಹೈ ಪ್ರಾಣ, ಯಾವಾಗ್ಲೂ ಆಕ್ಟಿವ್. ಆದ್ರೆ ನೋಡಿ, ಶರೀರ ಬೆಳೆದಂಗೆ ಪ್ರಾಣ ಜಾಸ್ತಿ ಆಗ್ಬೇಕು, ಕಮ್ಮಿ ಆಗ್ಬೇಕು? ಅದು ಸೈಮಲ್ಟೇನಿಯಸ್ ಆಗಿ ಜಾಸ್ತಿ ಆಗ್ಬೇಕು. ಇವಾಗ ಏನಾಗಿದೆ, ಉಲ್ಟಾ. ತುಂಬಾ ಜನ ಹೇಳ್ತಾರೆ ನಮ್ಗೇನ್ರಿ BP ಇಲ್ಲ, ಶುಗರ್ ಇಲ್ಲ, ಆದ್ರೂ ಎದ್ರು ಕುತ್ಕೊಳಕ್ಕಾಗಲ್ಲ, ಮೂತ್ರ ಹೇಳಕ್ಕಾಗಲ್ಲ ಅಲ್ಲ. ಯಾಕಾದ್ರೂ ಅಂದ್ರೆ ಆತರ ಆಗ್ಬಿಟ್ಟಿದೆ ಸಿಸ್ಟಮ್ ಅಲ್ಲ. ಯಾಕಾದ್ರೂ ಆಫೀಸ್ಗೆ ಹೋಗ್ತೀನೋ, ಯಾಕಾದ್ರೂ ಅಡಿಗೆ ಮಾಡ್ತೀನೋ, ಯಾಕಾದ್ರೂ ವ್ಯಾಪಾರ ಮಾಡ್ತೀನಿ. ನಿಮ್ಗೇನಾದ್ರೂ ಯಾಕಾದ್ರೂ ಅನಿಸ್ತಿದೆ ಅಂದ್ರೆ ಅರ್ಥ ಏನಂದ್ರೆ ಪ್ರಾಣ ಕಮ್ಮಿ ಆಗ್ತಿದೆ ಅಂತ ಅರ್ಥ. ಉತ್ಸಾಹ ಕಮ್ಮಿ ಆಯ್ತಂದ್ರೆ ಪ್ರಾಣ ಕಮ್ಮಿ ಆಯ್ತು ಅಂತ ಅರ್ಥ. ಆಕ್ಚುಲಿ ತುಂಬಾ ಜನ ಈ ಕ್ಲಾಸ್ ನಾನು 32 years ಇಂದ ಮಾಡ್ತೀನಿ ನಾನ್ ಸ್ಟಾಪ್. ಕೊರೋನಾ ಟೈಮಲ್ಲಿ 6 ತಿಂಗಳು ಬಿಟ್ರೆ ಬಾಕಿಗೆ ಎವ್ರಿ ಮಂತ್ ಕ್ಲಾಸ್ ಮಾಡ್ತೀನಿ. ಇವಾಗ್ಲೂ ನೆನ್ನೆ ಅಡ್ವಾನ್ಸ್ ಗೆ ಮುಗಿಸ್ಕೊಂಡು 150 ಜನ ಇದ್ರು ಭದ್ರಾವತಿನಲ್ಲಿ. ಮುಗಿಸ್ಕೊಂಡು ರಾತ್ರಿ 10:30 ಆಯ್ತು ಮನೆಗೆ ಬರ್ತಾ. ಬೆಳಿಗ್ಗೆ ಎದ್ದು ಇಲ್ಲಿ ಬಂದೆ. ಅಂದ್ರೆ ಯಾಕಂಗಾಗತ್ತೆ ಅಂದ್ರೆ ನಾವು ಡಿಸ್ಟರ್ಬ್ ಆಗೋದ್ರಿಂದ. ತುಂಬಾ ಜನ ಬರ್ತಾರೆ ಕ್ಲಾಸ್ಗೆ. ನಾನು ಇದರಲ್ಲಿ ಹಾಸನ ಕ್ಲಾಸ್ ಮಾಡ್ತಿದ್ದೆ ಜಯನಗರಲ್ಲಿ. ಒಬ್ರು ಮಾನಸ ಗಂಗೋತ್ರಿ ಪ್ರೊಫೆಸರ್ ಬರೋರು, ಲೋಲಾಕ್ಷಿ ಅಂತ. ಅವರು ಕನ್ನಡ ಪ್ರೊಫೆಸರ್, ಅವ್ರ ಅಕ್ಕ ತಹಶೀಲ್ದಾರ್, ಇಬ್ರು ಬಂದಿದ್ರು ಇಂಟ್ರೊಡಕ್ಷನ್ಗೆ. ಅವ್ರದ್ದೇನು ಅಂದ್ರೆ ಡಿಸ್ಕ್ ಪ್ರಾಬ್ಲಮ್ ಆಗಿ 19 years ಇಂದ ಕೆಳಗೆ ಕೂತಿಲ್ಲ. ಅಪೋಲೋ ಹಾಸ್ಪಿಟಲ್ ಡಿಕ್ಲೇರ್ ಮಾಡ್ಬಿಟ್ಟವ್ರೆ ಕೆಳಗೆ ಕೂರಂಗೆ ಇಲ್ಲ, ಹಂಗಾಗಿದೆ ಅಂತ. ಅವ್ರು ಇಂಟ್ರೊಡಕ್ಷನ್ ಬಂದು ಕೇಳಿದ್ರು. ಅವರು ಇಂಟ್ರೊಡಕ್ಷನ್ ಎಲ್ಲ ಮುಗಿದ್ಮೇಲೆ ನನಗೆ ಮಾತಾಜಿ ಅಂತಾರೆ ಜನ. ನಾನೇನು ಮಾತಾಜಿ ಅಲ್ಲ, ಅವ್ರು ಕರೀತಾರೆ. ಮಾತಾಜಿ, ನಾನು ಮೈಸೂರಿಂದ ಅಪ್ ಅಂಡ್ ಡೌನ್ ಮಾಡ್ತೀನಿ, 3 hours ಜರ್ನಿ. ಕಾಲೇಜ್ ಮುಗಿಸ್ಕೊಂಡು ಕ್ಲಾಸಿಗೆ ಬರ್ಬೇಕು. ಆದ್ರೆ ಏನು ಅಂದ್ರೆ ನನಗೆ ಕ್ಲಾಸಿಗೆ ಬರೋದು ತುಂಬಾ ಇಷ್ಟ, ಕೆಳಗೆ ಕೂತ್ಕೊಳಕ್ ಆಗಲ್ಲ. ನಾನು ಹೇಳಿದೆ, ನೀವು 19 ವರ್ಷದ ಕೆಳಗೆ ಕೂತೀರಲ್ಲ, ನಾನು 3-4 days ಅಲ್ಲೇ ನೀವು ಕೆಳಗೆ ಕೂತ್ಕೊಂತೀರ ಅಂತ ನಾನು ಬಾಂಡ್ ಪೇಪರ್ ಅಲ್ಲಿ ಬರ್ಕೊಡ್ತೀನಿ, ನೀವ್ ಬನ್ನಿ ಅಂತ. ಅವ್ರು ಅಷ್ಟೇ ಹೇಳಿದ್ದು. ನನ್ಗೆ ಹಂಗಾದ್ರೆ ಸಾಕು, ಮಲ್ಲಿ ಡಿಕ್ಲೇರ್ ಮಾಡ್ಬಿಟ್ಟು ಅವ್ರು ನೀವು ಕೆಳಗೆ ಕೂರಂಗಿಲ್ಲ ಲೈಫ್ ಇರೋ ತನಕ ಅಂತ. ಅವ್ರು ಎಷ್ಟು ಚೆನ್ನಾಗಿ ಒಂದು ಸರೆಂಡರ್ನೆಸ್ ಇಂದ ಬಂದ್ರು ಅಂದ್ರೆ, ಅಕ್ಕ ತಂಗಿ ಇಬ್ರು ಬಂದ್ರು. ಒಂದು 5 days ಆಗಿತ್ತು ಚೇರ್ ಕೊಟ್ಟು, ಚೇರ್ ಮೇಲೆ ಕುತ್ಕೊಳ್ಳೋರು. ಆಮೇಲೆ 40 ಜನ ಬ್ಯಾಚ್ ಅಲ್ಲಿ, ದೊಡ್ಡ ಗ್ರೂಪು. ಒಂದಿನ ನಾನು ಟೈಮ್ ಆಗಿದೆ, ಚೇರ್ ಖಾಲಿ ಇದೆ. ನಾನು ಮೇಡಮ್ ಫೋನ್ ಮಾಡಿ ಅವರು ಲೇಟ್ ಆಯ್ತಾ ಇರುತ್ತೆ, ಅವ್ರ ಚೇರ್ ಪಕ್ಕದಲ್ಲಿ ಕೈ ಎತ್ತವ್ರೆ. ನಾನು ಆಲ್ರೆಡಿ ಕೆಳಗೆ ಕುತ್ಕೊಂಡಿದ್ದೀನಿ 5 ದಿನ. ಅವ್ರು ಲಾಸ್ಟ್ ಡೇ ಹೇಳ್ತಾ ಇದ್ರು, ನೋಡಿ ಮೆಡಿಕಲ್ ಸೈನ್ಸ್ ಡಿಕ್ಲೇರ್ ಮಾಡ್ಬಿಟ್ರು ಏನಂತ, ನೀವು ಕೆಳಗೆ ಕೂರಕ್ಕಾಗಲ್ಲ ಅಂತ. ನೋಡಿ ಇವತ್ತು ನಾನು ಕೂತಿದ್ದೀನಿ ಕೆಳಗಡೆ ಅಂತ. ಯಾಕೆ ಗೊತ್ತಾ? ಆಕ್ಚುಲಿ ಮಂಡಿ ನೋವು, ಬೆನ್ನೋವು, ಮೈಗ್ರೇನು, ಪೀರಿಯಾಡಿಕಲ್ ಡಿಸಾರ್ಡರ್ ಅಂದ್ರೆ PCOD ಪ್ರಾಬ್ಲಮ್ ಯಾವಾಗ ಬರೋದು ಹೇಳಿ? ಹಿಂದೆ 50 ವರ್ಷ ಮುಟ್ನಿಲ್ಲೋ ಟೈಮಲ್ಲಿ ಬರೋದು. ಈಗ 12 ವರ್ಷ ಮೆಚೂರ್ ಆದ ಮಕ್ಕಳಿಗೆ ಬರ್ತಾ ಇದೆ PCOD. ಯಾಕೆ? ಬಿಕಾಸ್ ಆಫ್ ಪ್ರಾಣ. ನಾವು ಮೆಂಟಲಿ ಡಿಸ್ಟರ್ಬ್ ಆದ್ರೆ, ಪ್ರಾಣ ಬ್ಲಾಕ್ ಆದ್ರೆ ಹೋಲ್ ಸಿಸ್ಟಮ್ ಸ್ಟ್ರಕ್ ಆಗುತ್ತೆ.
ಮೊಂಟಿ ನೋವು ಯಾಕೆ ಬರುತ್ತೆ? ಪ್ರಾಣ ಬ್ಲಾಕ್ ಆದ್ರೆ. ಬೆನ್ನು ನೋವು ಯಾಕೆ ಬರುತ್ತೆ? ಪ್ರಾಣ ಬ್ಲಾಕ್ ಆದ್ರೆ. ಮೈಗ್ರೇನ್ ಯಾಕೆ ಬರುತ್ತೆ? ಪ್ರಾಣ ಬ್ಲಾಕ್ ಆದ್ರೆ. ಯಾವಾಗ ನಾವು ಇಲ್ಲಿ ಪ್ರಾಣವಿದ್ಯೆ ಅಂತ ಕಲ್ತ್ಕೊಂತೀವಿ, ಇಲ್ಲಿ ಗುರುಗಳು ಹೇಳ್ಕೊಡ್ತಾರೆ. ಅಂದ್ರೆ ಒಂದು 3/4 ಗಂಟೆ ಉಸಿರಾಟವನ್ನು ಮಾಧ್ಯಮವಾಗಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾರೆ. ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ, ಒಂದು 2-3 ಡೇಸ್ ಅಲ್ಲಿ ನೋಡಿ, ಅವ್ರ 19 ವರ್ಷದಿಂದ ಕೆಳಗೆ ಕೂತಿಲ್ಲ, 4 ಡೇಸ್ ಅಲ್ಲಿ ಯಾಕೆ ಕೆಳಗೆ ಕೂತ್ಕೊಂಡ್ರು ಅಂದ್ರೆ ಪ್ರಾಣ ಬ್ಲಾಕ್ ಆಗಿರೋದು ಕ್ಲಿಯರ್ ಆಯ್ತು ಅಷ್ಟೇ. ಆಮೇಲೆ ಪ್ರಾಣ ಯಾಕೆ ಬ್ಲಾಕ್ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ಮೈಂಡ್. ನಾವು ಮೆಂಟಲಿ ಡಿಸ್ಟರ್ಬ್ ಆದ್ರೆ ಪ್ರಾಣ ಬ್ಲಾಕ್ ಆಗುತ್ತೆ. ಈಗ ಉದಾಹರಣೆಗೆ ಟೆನ್ಷನ್ ಆಯ್ತು, ಸ್ಟ್ರೆಸ್ ಆಯ್ತು, ಬೇಜಾರಾಯ್ತು, ಕಿರಿಕಿರಿ ಆಯ್ತು, ಆಮೇಲೆ ಜಲಸ್, ಯಾರನ್ನಾದ್ರೂ ನೋಡಿದ ತಕ್ಷಣ ಗೊತ್ತಿದೆ ಹೇಳಲ್ಲ ಅಷ್ಟೇ, ಅಂದ್ರೆ ಪ್ರೆಷರ್ ಕುಕ್ಕರ್ ಬರ್ಸ್ಟ್ ಆಗ್ಬಿಡುತ್ತೆ, ವಿಷಯಕ್ಕೆ ಹೋಗ್ಬಿಡುತ್ತೆ ಒಂದ್ಸಲ ಅಲ್ಲ. ಏನ್ ಹೇಳಂಗಿಲ್ಲ, ಹೊರಗಡೆ ಎಕ್ಸ್ಪ್ರೆಸ್ ಮಾಡಂಗಿಲ್ಲ. ನೋಡಿದ್ರೆ ಅವ್ರಿಗೆ ಏನ್ ಚೆನ್ನಾಗಿದ್ದಾನೆ ಅಂತ, ಅದ್ರ ಒಳಗಡೆ ಎಲ್ಲ ಏನು ಹೆಂಗಿರುತ್ತೆ, ಈ ಗ್ಯಾಸ್ ಒಳಗಡೆ ಬ್ಲಾಕ್ ಆಗಿರುತ್ತಲ್ಲ, ಒಂದಿನ ಬರ್ಸ್ಟ್ ಆಗ್ಬಿಡುತ್ತೆ. ಅದೆಲ್ಲ ಆದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಪ್ರಾಣ ಬ್ಲಾಕ್ ಆಗ್ಬಿಡುತ್ತೆ. ಇವಾಗ ನೋಡಿ, ನಿಮ್ಗೆ ಬೇಜಾರಾದ್ರೆ ಸುಮ್ನೆ ಹಂಗೆ ಗಮನಿಸ್ಕೊಳ್ಳಿ. ನಿಮ್ಗೆ ಬೇಜಾರಾದ್ರೆ, ಸಿಟ್ಟು ಬಂದ್ರೆ, ಆಮೇಲೆ ಟೆನ್ಷನ್ ಆದ್ರೆ, ಕಿರಿಕಿರಿ ಆದ್ರೆ, ಭಯ ಆದ್ರೆ ನಿಮ್ಗೆ ಎನರ್ಜಿ ಜಾಸ್ತಿ ಅನ್ಸುತ್ತಾ ಕಮ್ಮಿ ಅನ್ಸುತ್ತಾ? ಜಾಸ್ತಿ ಅನ್ಸುತ್ತಾ? ಕಿರ್ಚಾಡಕ್ ಜಾಸ್ತಿ ಅನ್ಸುತ್ತೆ, ಎನರ್ಜಿ ಹೋಯ್ತು ಅಂತ. ನೋಡಿ, ಮಿಷನ್ ಕೂಗ್ಬೇಕಾದ್ರೆ ಮೇಲೆ ಅಂತ ಕೆಳಗೆ ಹೋಗುತ್ತಾ? ಅದಕ್ಕೆ ಕೂಗ್ಬೇಕು ಅನ್ಸುತ್ತೆ ನಮಗೆ. ಯಾವಾಗ ನಾವು ಹಂಗಾಗ್ತೀವಿ, ಹೊರಗಡೆ ಪ್ರಾಣ ಬ್ಲಾಕ್ ಆಗಿ ಸಿಸ್ಟಮೇ ಡ್ಯಾಮೇಜ್ ಆಗ್ಬಿಡುತ್ತೆ. ಅದಕ್ಕೆ ನೋಡಿ ಹೇಳ್ತಾರೆ, ನೀವು ತುಂಬಾ ಸಿಟ್ಟು ಬಂದಾಗ ನಿಮ್ಗೆ ಬ್ರೀತಿಂಗ್ ರೇಟ್ ನಾರ್ಮಲ್ ಇರುತ್ತೆ, ವೇರಿಯೇಷನ್ ಆಗುತ್ತೆ ಇನ್ಸ್ಟೆಂಟ್. ಹೆಂಗೆ ಅಂದ್ರೆ, ಇದು ಸ್ವಿಚ್ ಚಾನು ಆಫ್ ಮಾಡ್ದಂಗೆ. ನೀವು ಸಿಟ್ಟು ಮಾಡಿದಾಗ ಉಸಿರಾಟದ ಬೇಗ ಸ್ಪೀಡ್ ಆಗುತ್ತೆ. ನೀವು ರನ್ನಿಂಗ್ ರೇಸ್ ಮಾಡಿದಾಗ ಬಂದಾಗ ಹೆಂಗಿರುತ್ತಲ್ಲ ಉಸಿರಾಟದ ಬೇಗ, ಬ್ರೀತಿಂಗ್ ರೇಟ್ ಹಂಗಾಗ್ಬಿಡುತ್ತೆ. ಸಿಟ್ಟು ಬಂದ್ರೆ ಹಂಗಾಗುತ್ತೆ, ಭಯ ಅಂದ್ರೆ ಹಂಗ ತಕ್ಷಣ ವ್ಯತ್ಯಾಸ ಆಗುತ್ತೆ. ನೋಡಿ, ನಿಮ್ಗೆ ಏನಾದ್ರು ಹೆಲ್ತ್ ಅಪ್ಸೆಟ್ ಆಯ್ತು ಅಂತ ಹೋದ್ರೆ ಡಾಕ್ಟರ್ ಸ್ಟೆಥೋಸ್ಕೋಪ್ ತಗೊಂಡು ಎದೆ ಮೇಲೆ ಬೆನ್ ಮೇಲೆ ಇಟ್ಬಿಟ್ಟು ಏನ್ ಹೇಳ್ತಾರೆ, ನಿಮ್ಗೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ? ಜೋರಾಗಿ ಉಸಿರಾಡಿ ಇರ್ತಾರೆ. ಆಕ್ಚುಲಿ ನೀವು ಜೋರಾಗಿ ಉಸಿರಾಡೋದ್ರಿಂದ ಅವ್ರು ಡಯಾಗ್ನೋಸ್ ಮಾಡ್ತಾರೆ ನಿಮ್ಗೆ ಏನಾಗಿದೆ ಅಂತ. ಅದಕ್ಕೆ ನಮ್ಮ ಒಳಗಡೆ ಒಂದು ಮ್ಯೂಸಿಕ್ ಇದೆ, ಉಸಿರಾಡದಲ್ಲೇ ಒಂದು ಲಯಬದ್ಧತೆ ಇದೆ. ಯಾರನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅವ್ರು ಹೆಲ್ತಿಯಾಗಿರ್ತಾರೆ. ಯಾವುದೇ ಕಾರಣಕ್ಕೂ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಚೇಂಜ್ ಆಗಲ್ಲ. ಯಾರಿಗಿದ್ರೆ ಆ ಮ್ಯೂಸಿಕ್, ಯಾರಿಗೆ ರೆಗ್ಯುಲರ್ ಆಗಿ ಆ ಮ್ಯೂಸಿಕ್ ನ ಫಾಲೋ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರಿಗೆ. ಅದಕ್ಕೆ ಪ್ರಾಣವಿದ್ಯೆ ಅಂತ ಹೇಳ್ಕೊಡ್ತಾರೆ. ಪ್ರಾಣವಿದ್ಯೆ ಅಂದ್ರೆ ಉಸಿರಾಡ್ತೀವಿ, ಆದ್ರೆ ಕ್ರಮಬದ್ಧವಾಗಿ ಉಸಿರಾಡಲ್ಲ. ಒಂದ್ 1/2-3 ಗಂಟೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಎನರ್ಜಿ ಬರುತ್ತೆ ಅಂದ್ರೆ, ನೀವು 20 ತಾಸು ಕೆಲಸ ಮಾಡೋದು. ಹೆಂಗೆ ಡಯಟ್ ಮಾಡಿದ್ರೆ, ಡಯಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ 20 ಗಂಟೆ ಕೆಲಸ ಮಾಡ್ತೀರೋ, ಅದೇ ತರ ಒಂದ್ 1/2 ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಎಷ್ಟು ಎನರ್ಜಿ ಬರುತ್ತೆ ಅಂತ ನಾನು ಹೇಳಿದ್ನಲ್ಲ. 19 ವರ್ಷದ ಕೆಳಗೆ ಕೂರದೇ ಇರೋ ವ್ಯಕ್ತಿ ಯಾಕೆ 4 ಡೇಸ್ ಅಲ್ಲಿ ಕುತ್ಕೊಳಕಾಯ್ತು ಅಂದ್ರೆ ಏನಾಗುತ್ತೆ ಅಂದ್ರೆ, ಯಾವಾಗ ಪ್ರಾಣ ಲೆವೆಲ್ ಜಾಸ್ತಿ ಆಗುತ್ತೆ, ಪ್ರಾಣ ಶಕ್ತಿ ಜಾಸ್ತಿ ಆಗುತ್ತೆ, ಸಿಸ್ಟಮ್ ಫ್ರೀ ಆಗ್ಬಿಡುತ್ತೆ. ಆಹಾರದಿಂದ ದೇಹ ಚೆನ್ನಾಗಾಯ್ತು, ಪ್ರಾಣ ವಿದ್ಯೆಯಿಂದ ಪ್ರಾಣ ಶಕ್ತಿ ಜಾಸ್ತಿ ಆಯ್ತು. ನಮ್ಮಲ್ಲಿ ಇಲ್ಲಿ ಒಂದು ಸುಮಾರು ಜನದ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಇದೆ. ನಿಮಗೆ ಟೈಮ್ ಇದೆ ಅಂದ್ರೆ ಆಮೇಲೆ ಕೊನೆಗೆ ಕೇಳಿಸ್ತೀನಿ. ಅಲ್ಲಿ ಒಬ್ರು ಆಲ್ರೆಡಿ ಕೆಲವರು ಕೇಳಿರ್ತೀರ. ಇಲ್ಲಿ ಒಬ್ರು ಟೀಚರ್ ಬಂದಿದ್ರು. ಅವ್ರ ಹೆಸರೇನಂದ್ರೆ ಸವಿತಾ ಟೀಚರ್ ಅಂತ, ಹಳೇಬೀಡವರು. ಅವ್ರಿಗೆ ಕೊರೋನಾ ಟೈಮಲ್ಲಿ ಅವ್ರ ಗಂಡ ಹೆಂಡತಿಗೆ ಇಬ್ಬರಿಗೂ ಅಟ್ಯಾಕ್ ಆಗಿತ್ತು ಕೊರೋನಾ. ಅವ್ರನ್ನ ಅಂದ್ರೆ ಹಾಸನಲ್ಲಿ ಅಡ್ಮಿಟ್ ಮಾಡಿದ್ರು. ಅವ್ರಿಗೆ 3ನೇ ದಿನಕ್ಕೆ ಯಜಮಾನಿಗೆ ಡಿಸ್ಚಾರ್ಜ್ ಮಾಡಿದ್ರು. ಆ ಟೀಚರ್ ಹೇಳಿದ್ರು, 2 ಲಂಗ್ಸ್ ಡ್ಯಾಮೇಜ್ ಆಗಿದೆ, ಬದುಕೋ ಚಾನ್ಸ್ 100% ಇಲ್ಲ, 1 ವಾರ ದಿವಸ ಬದುಕಬಹುದು, ಮನೆಗೆ ಕರ್ಕೊಂಡು ಹೋಗಿ ಅಂತ. ಅವ್ರ ಯಜಮಾನರು ಬೆಂಗಳೂರು ಶಿಫ್ಟ್ ಮಾಡಿದ್ರು. ಇಲ್ಲಿನೂ ಅದೇ, ಎಲ್ಲ ಚೆಕ್ ಮಾಡಿ 1 ವಾರ ದಿವಸ ಬದುಕಲ್ಲ, ಯಾಕೆ ಸುಮ್ಮನೆ ಇಲ್ಲಿ ಇಟ್ಕೊಂಡು ಮನೆಗೆ ಕರ್ಕೊಂಡು ಹೋಗಿ ಅಂತ. ಅವ್ರ ಯಜಮಾನರು ಕೇಳಿದ್ರಂತ, ಅವ್ರಿಗೆ ಆ ವಾಯ್ಸ್ ರೆಕಾರ್ಡ್ ಇದೆ, ಅವ್ರು ಮಾತಾಡಿದ್ದಾರೆ. ಏನಾದ್ರು ಚಾನ್ಸ್ ಇದೆಯಾ ನೋಡಿ ಅಂತ. ಡಾಕ್ಟರ್ಸ್ ಹೇಳಿದ್ರೆ, ನೀವು ಚಾನ್ಸ್ ತಗೋಬಹುದು, ನಾವು ಗ್ಯಾರಂಟಿ ಕೊಡಲ್ಲ ಅಂತ. ಏನಂದ್ರೆ 2 ಲಂಗ್ಸ್ ಚೇಂಜ್ ಮಾಡಿದ್ರೆ ನೀವು ಚಾನ್ಸ್ ತಗೋಬಹುದು, ಆದ್ರೆ ನಾವು ವಾಪಸ್ ಹೋಗ್ತಾರೆ ಅಂತ ಗ್ಯಾರಂಟಿ ಕೊಡಲ್ಲ. ಇದು ನಮ್ದು ಹಂಗಿದೆ ಅಂತ, ನೀವೇನ್ ಬೇಕಾದ್ರೂ ಮಾಡ್ಬೋದು ಅಂತ. ಆದ್ರೆ 2 ಲಂಗ್ಸ್ಗೆ 2 ಕೋಟಿ ಆಗತ್ತೆ ಅಂತ ಹೇಳಿದ್ರಂತೆ ಡಾಕ್ಟರ್ಸ್. ಅದಕ್ಕೆ ಅವ್ರು 1,80,00,000 ಫಿಕ್ಸ್ ಮಾಡ್ಕೊಂಡು ಹೊರಟ್ರೆ ಅವ್ರ ಮನೆಯವರು ಹೇಳಿದ್ರಂತೆ, ನೀವು ಹೋಗ್ಲೇಬೇಡಿ ಅಂತ ಹೇಳಿ. ಆ ಟೀಚರು 15 years ಬ್ಯಾಕ್ ತಿಪ್ಟೂರಲ್ಲಿ ಟ್ರೈನಿಂಗ್ ಅಟೆಂಡ್ ಮಾಡಿದ್ರಂತೆ, SSY ಬಂದಿದ್ರು. ಬಟ್ ಅವ್ರಿಗೆ ನೆನಪಿತ್ತು, ಗುರುಗಳು ಹೇಳ್ಕೊಟ್ಟಿದ್ದಲ್ಲ. 48 days ಆಕ್ಸಿಜನ್ ನಲ್ಲಿದ್ದು 48 days ಗುರುಗಳು ಹೇಳ್ಕೊಟ್ಟು ಪ್ರಾಣವಿದ್ಯೆನ ಪ್ರಾಕ್ಟೀಸ್ ಮಾಡ್ಕೊಂಡು ಅದೇ ಲಂಗ್ಸ್ ಇಟ್ಕೊಂಡು ವಾಪಸ್ ನಾವು 3 ದಿವಸ ಕ್ಯಾಂಪ್ ನಡೀತು ಭದ್ರಾವತಿನಲ್ಲಿ ಬಂದು. ಲಾಸ್ಟ್ ಡೇ ಹೇಳ್ತಾ ಇದ್ರು ಏನಂತ ಅಂದ್ರೆ, ಅಕಸ್ಮಾತ್ ನಾನು SSY ಅಟೆಂಡ್ ಮಾಡದೇ ಇದ್ದಿದ್ರೆ ನಮ್ಮ ಯಜಮಾನ ವರ್ಷದ ತಿಥಿ 3 ಮಾಡೋರು ಇಷ್ಟೊತ್ತಿಗೆ ಅಂತ. ಯಾಕೆಂದ್ರೆ ನೋಡಿ, ಹಾಸನಲ್ಲೂ ಡಿಕ್ಲೇರ್ ಮಾಡ್ಬಿಟ್ರು ಸ್ಪೆಷಲಿಸ್ಟ್ ಸರ್ಜನ್ ಅವರು,
13 ದಿನ ಬದುಕಲ್ಲ ಅಂತ ಬ್ಯಾಂಗ್ಳೂರಲ್ಲೂ ಹೇಳಿದ್ರು, ಬದುಕದೇ ಇಲ್ಲ ಅಂತ. ಇವತ್ತೇನಾದ್ರೂ ನಿಮ್ ಮುಂದೆ ನಾನು ಪುನರ್ಜನ್ಮ ಎಲ್ರು ಹೇಳ್ತಾರೆ, ನೀನು ಹೋಗಿ ಡಾಕ್ಟ್ರೇ ಡಿಕ್ಲೇರ್ ಮಾಡ್ಬಿಟ್ರೆ ನೀವು ಬದುಕದೇ ಇಲ್ಲ ಅಂತ. ಇವತ್ತು ಪುನರ್ಜನ್ಮ ಪಡ್ಕೊಂಡು ಇದೇ ವರ್ಡ್ ಹೇಳಿದ್ದಾರೆ, ಪುನರ್ಜನ್ಮ ಪಡ್ಕೊಂಡು ನಿಂತಿದ್ದೀರಾ ಅಂದ್ರೆ ಬಿಕಾಸ್ ಆಫ್ SSY ಅಂತ ಆ ತರ. ಆಮೇಲೆ ಇನ್ನೊಬ್ರು ತೇಜು ಅಂತ ಹೇಳ್ಬಿಟ್ಟು ಅವ್ರ ಹಾಸನ್ ಅವರೇ, ಅವ್ರ ಗಂಡ ಅಸಿಸ್ಟೆಂಟ್ ಕಮಿಷನರ್ ಹಾಸನಲ್ಲಿ. ಅವರ ತೇಜು ಅವ್ರಿಗೆ ಫೋರ್ಟಿಸ್ ಅಂತ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿ ಅವ್ರಿಗೆ ಆಪರೇಷನ್ ಡಿಕ್ಲೇರ್ ಮಾಡಿದ್ರು. ಏನು ಅಂದ್ರೆ ಅವ್ರಿಗೆ ಲಂಗ್ಸ್ ಹಾರ್ಟ್ ಪ್ರಾಬ್ಲಮ್ ಇತ್ತು, ಇದ್ರೆ ಇದು ಬೈಪಾಸ್ ಸರ್ಜರಿ ಆಗಲೇಬೇಕು ಅಂತ. ಅದು ಡೇಟ್ ಫಿಕ್ಸ್ ಆಗಿತ್ತು ಅಷ್ಟು ಜನವರಿನಲ್ಲಿ. ಅವ್ರ ಅಣ್ಣ ಡಾಕ್ಟರ್ ಹಾಸನಲ್ಲಿ, ಡಾಕ್ಟರ್ ರಾಜಗೋಪಾಲ್ ಅಂತ. ಅವ್ರ ಇಂಟ್ರೊಡಕ್ಷನ್ ಬಂದಿದ್ರು, ಯಾರು ಹೇಳಿದ್ರು ಅಂತ. ಅವ್ರು ತಕ್ಷಣ ಕೇಳಿದ್ರು, ಮಾತಾಜಿ ನಾನು SSY ಬರ್ಬೇಕು, ಡಾಕ್ಟರ್ ನಾನು SSY ಬರ್ಬೇಕು, ಬಟ್ ನನ್ನ ತಂಗಿ ನಾಳೆ ಆಪರೇಷನ್ ಕರ್ಕೊಂಡು ಹೋಗ್ಬೇಕಲ್ಲ ಬೈಪಾಸ್ಗೆ, ಏನ್ ಮಾಡೋದು? ನಾನು ಹೇಳಿದೆ, ಡಾಕ್ಟ್ರೆ ನನ್ನ ಸಜೆಷನ್ ಅಷ್ಟೇ, ಡಿಸಿಷನ್ ಈಸ್ ಯುವರ್ಸ್, ನೀವ್ ಏನ್ ಬೇಕಾದ್ರೆ ಮಾಡೋದು. ನನ್ನ ಸಜೆಷನ್ ಏನಂದ್ರೆ, ಹೆಂಗಿದ್ರು ಡಾಕ್ಟರ್ ಹೇಳಿದಾರಲ್ವಾ, ಒಂದ್ ವಾರ 15 ದಿವಸ ಕ್ಲಾಸೇ ಮುಗ್ದೋಗ್ಬಿಡುತ್ತೆ, ನೀವು ಬಿಫೋರ್ ದಟ್ SSY ಮಾಡಿಸಿ ಅಂದೆ. ಆ ಡಾಕ್ಟ್ರು ಸೆಕೆಂಡ್ ಥಾಟೇ ಮಾಡ್ಲಿಲ್ಲ. ನೆಕ್ಸ್ಟ್ ಡೇ ಇಂದ ತಂಗಿ ಕರ್ಕೊಂಡ್ಬಂದ್ರು, ಹಾರ್ಟ್ ಪೇಷಂಟ್. ಅವ್ರ ಮೆಟ್ಲು, ನಾವು ಒಂದು 25 ಮೆಟ್ಲಿತ್ತು ಹತ್ಬೇಕಾದ್ರೆ, ಮೇಲ್ಗಡೆ ಟೆರೆಸ್ ಅಲ್ಲಿ ಮಾಡ್ತಿದ್ದು. ಅವರು 4 ಕಡೆ ಕುತ್ಕೊಬರೋರು, ಅಂದ್ರೆ 25 ಮೆಟ್ಲು ಹತ್ತಕ್ಕೆ 4 ಕಡೆ ಕುತ್ಕೊಬರೋರು. ಆಮೇಲೆ 3 days ಕ್ಯಾಂಪಿಗೆ ಬಂದ್ರು. 12 ದಿನ ಕ್ಲಾಸ್ ಮುಗಿಸಿ 3 days ಕ್ಯಾಂಪಿಗೆ ಬಂದ್ರು. ನಾವ್ ಹೇಳಿದ್ವಿ 6 ತಿಂಗಳು ಪ್ರತಿ ತಿಂಗಳು ಬನ್ನಿ ಅಂತ ಅವ್ರಿಗೆ ಭದ್ರಾವತಿ ಕ್ಯಾಂಪಿಗೆ. ಅವರು ಜನವರಿಯಿಂದ ಜೂನ್ ತನಕ ಎವ್ರಿ ಮಂತ್ ಬಂದ್ರು 3 days. ಅದಾದ್ಮೇಲೆ ಚೆಕಪ್ ಬಂದ್ರು. ನಾವೇ ಹೇಳಿದ್ವಿ ಚೆಕಪ್ ಮಾಡಿಸಿ ಹೋಗಿ ಅಂತ. ಅವ್ರು ಅದೇ ಸರ್ಜನ್ ಚೆಕ್ ಮಾಡ್ಬಿಟ್ಟು, ನಿಮ್ಗೆ ಆಪರೇಷನ್ ನೆಸೆಸಿಟಿನೇ ಇಲ್ಲ, ಯಾಕಂದ್ರೆ ಮಿರಾಕಲ್ ಡೆವಲಪ್ಮೆಂಟ್ ಆಗಿದೆ ನಿಮ್ ಹಾರ್ಟ್ ಫಂಕ್ಷನ್ ಅಲ್ಲಿ, ಆಪರೇಷನ್ ಬೇಡ, 1 in 6 months ಚೆಕ್ ಮಾಡಿಸಿ ಅಂತ. ಅವರು ತಕ್ಷಣ ಹೊರಗಡೆ ಬಂದ್ಬಿಟ್ಟು, ಮಾತಾಜಿ ನಿಮ್ ಮಾತು ಕೇಳದೆ ನಾವು ಬಂದ್ಬಿಟ್ಟಿದ್ರೆ ಆಪರೇಷನ್ ಎಲ್ಲ ಆಗ್ಬಿಡೋದು, ನೋಡಿ ಆಪರೇಷನ್ ಬೇಡ ಅಂತ ಹೇಳಿದ್ರು. ಮತ್ತೆ ಹೋದಾಗ ಬೇಡ, ವರ್ಷಕ್ಕೊಂದ್ಸತಿ ಬನ್ನಿ ಚೆಕಪ್ಗೆ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಗೆ ಒಳಗಡೆ ಏನೇನು ಆರ್ಗನ್ ಇರುತ್ತೆ ಅದೆಲ್ಲ ಕೂಡ ಅದಕ್ಕೆ ಪ್ರಾಣಶಕ್ತಿ ಜಾಸ್ತಿ ಆದಾಗ ತನ್ನಿಂತಾನೇ ಚೆನ್ನಾಗಾಗುತ್ತೆ. ಆಹಾರದಿಂದ ದೇಹ ಚೆನ್ನಾಗಾಯ್ತು, ಪ್ರಾಣವಿದ್ಯೆಯಿಂದ ಪ್ರಾಣಶಕ್ತಿ ಜಾಸ್ತಿ ಆಯ್ತು. ಈಗೇನ್ ಕೆಲಸ ಮಾಡ್ತೀರಲ್ವಾ, ಫಿಸಿಕಲ್ ವರ್ಕ್, ಮೆಂಟಲ್ ವರ್ಕ್, ಇದ್ರೆ 10 times ಕೆಲಸ ಮಾಡಿದ್ರು ನಿಮ್ಗೆ ಎನರ್ಜಿ ಕಮ್ಮಿ ಆಯ್ತು ಅಂತ ಅನ್ಸೋದೇ ಇಲ್ಲ. ಎಷ್ಟು ಆಕ್ಟಿವ್ ಆಗಿರ್ತೀರಾ ಅಂದ್ರೆ ತುಂಬಾ ಎನರ್ಜಿ. 3ನೇದು ಯಾವ್ದಪ್ಪ ಅಂದ್ರೆ ಮನ್ಸು, ಮೈಂಡ್. ಇದು ಮನೋಮಯ ಕೋಶ ಅಂತ. ಈಗ ಯಾವುದೇ ಕಾಯಿಲೆಗಳು, BP ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಸ್ತಮಾ ಇರ್ಬೋದು, ಇದು ಡೈರೆಕ್ಟ್ ಬಾಡಿಗೆ ಬರಲ್ಲ. ಇವಕ್ಕೆಲ್ಲ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕರೀತಾರೆ. ಸೈಕೋ ಅಂದ್ರೆ ಮೈಂಡ್, ಸೊಮ್ಯಾಟಿಕ್ ಅಂದ್ರೆ ಬಾಡಿ. ಮನಸ್ಸಿಂದ ಬಾಡಿ ಮೇಲೆ ಆಗಿರೋದು. ಯಾವುದೇ ಕಾಯಿಲೆ ಫಸ್ಟ್ ಬಾಡಿಗೆ ಬರೋದೇ ಇಲ್ಲ, ನಾವು ಮೆಂಟಲಿ ಡಿಸ್ಟರ್ಬ್ ಆದ್ರೇನೆ ಬರೋದಿಲ್ಲ. ಓಕೆನಾ? ಅದಕ್ಕೆ ಈಗ ಡಾಕ್ಟರ್ ಹೇಳ್ತಾರಲ್ಲ, ನೀವು ಒಂದ್ಸತಿ ಡಯಾಬಿಟಿಸ್ ಬಂದ್ರೆ, BP ಬಂದ್ರೆ, ಅಸ್ತಮಾ ಬಂದ್ರೆ, ನೀವು ಥೈರಾಯ್ಡ್ ಬಂದ್ರೆ ಸಾಯತನಕ ಮೆಡಿಸಿನ್ ತಗೋಬೇಕು ಅಂತ. ಯಾಕೆ ಅಂತ ಹೇಳ್ತೀವಿ. ಯಾಕೆ ಸಾಯತನಕ ಮೆಡಿಸಿನ್ ತಗೋಬೇಕು ನಾವು ಅಂದ್ರೆ, ಈಗ ಅವರು ಕಾಯಿಲೆ ಶುರುವಾಗಿರೋದು ಮೆಂಟಲ್ ಡಿಸ್ಟರ್ಬೆನ್ಸ್ ಇಂದ, ಅಂದ್ರೆ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡ್ಕೊಂಡು ಕಾಯಿಲೆ ಬಂದಿರೋದು. ಟ್ರೀಟ್ಮೆಂಟ್ ನಡೀತಾ ಇರೋದು ಎಲ್ಲಿಗೆ? ಬಾಡಿಗೆ. ಅದಕ್ಕೆ ನಾವು ಒಂದ್ಸತಿ ಡಾಕ್ಟರ್ಗೆ, ಮೆಡಿಕಲ್ ಶಾಪ್ ಅವ್ರಿಗೆ ರೆಗ್ಯುಲರ್ ಒಂದ್ಸತಿ ಹೋಗ್ಬಿಟ್ರೆ ರೆಗ್ಯುಲರ್ ಕಸ್ಟಮರ್ ನಾವಿರೋ ತನಕ. ಆದ್ರೆ ಗುರುಗಳಿಗೆ ಮನ್ಸಿಗೆ ಟ್ರೈನಿಂಗ್ ಕೊಡ್ತಾರೆ. ಅಂದ್ರೆ ನಿಮ್ಗೆ ಟೆನ್ಷನ್ ಆಗದೆ, ಸ್ಟ್ರೆಸ್ ಆಗದೆ, ಬೇಜಾರಾಗದೆ, ಕಿರಿಕಿರಿ ಆಗದೆ, ತಲೆ ಬಿಸಿ ಮಾಡ್ಕೊಳ್ದೆ ಆನಂದವಾಗಿ ಜೀವನ ಮಾಡೋ ಕಲೆನ ಹೇಳ್ಕೊಡ್ತಾರೆ. ಎಲ್ಲ ಇರ್ತದ ಹೊರಗಡೆ ಬೇಕಾದಷ್ಟು ಅಪ್ಸ್ ಅಂಡ್ ಡೌನ್ಸ್, ಅದೆಲ್ಲನೂ ಕೂಡ ಹ್ಯಾಂಡಲ್ ಮಾಡೋದು ಹೆಂಗೆ ಅಂತ. ನಮ್ಮಲ್ಲೆಲ್ಲ ಇದೆ, ಗೋಲ್ಡ್ ಸೆಟ್ ಇದೆ, ಡೈಮಂಡ್ ಸೆಟ್ ಇದೆ, ಪ್ಲಾಟಿನಮ್ ಸೆಟ್ ಇದೆ, ಆದ್ರೆ ಮೈಂಡ್ ಮಾತ್ರ ಆಫ್ ಸೆಟ್. ಯಾವ ಸೆಟ್ ತಗೊಂಡು ಏನ್ ಮಾಡೋದು? ಅದಕ್ಕೆ ಮನ್ಸನ್ನ ಡಿಸ್ಟರ್ಬ್ ಆಗದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಸಮಾಧಿ ಪ್ರಾಕ್ಟೀಸ್ ಅಂತ ಹೇಳ್ಕೊಡ್ತಾರೆ. ಇವಾಗ ನೋಡಿ, ಇವಾಗ ಒಂದು ಚೈನ್ ಅಥವಾ ಒಂದು ಹಗ್ಗ, ಒಂದು ಚೈನ್ ತಗೊಂಡು ಚೆನ್ನಾಗಿ ಎಲ್ಲಿ ಕೈ ಹಾಕ್ತೇವೆ? ವೀಕ್ ಎಂಡ್ ಅಲ್ಲಿ, ಅಂದ್ರೆ ವೀಕ್ ಪಾಯಿಂಟ್ ಅಲ್ಲಿ ಅಲ್ಲ. ಹಂಗೆ ಟೆನ್ಷನ್ ಇಂದ, ಸ್ಟ್ರೆಸ್ ಇಂದ ಬೇಕಾದಷ್ಟು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆ ಕೆಮಿಕಲ್ಸ್ ಏನಾಗುತ್ತೆ ಅಂದ್ರೆ, ನಮ್ಮ ಒಳಗಡೆ ಯಾವ ಆರ್ಗನ್ ವೀಕ್ ಇರುತ್ತಲ್ಲ ಅದನ್ನ ಡ್ಯಾಮೇಜ್ ಮಾಡ್ಬಿಡುತ್ತೆ. ಅದಕ್ಕೆ ಟೆನ್ಷನ್ ಇಂದ, ಸ್ಟ್ರೆಸ್ ಇಂದ ಎಲ್ಲರಿಗೂ BPನೂ ಬರಲ್ಲ, ಡಯಾಬಿಟಿಸ್ ಬರಲ್ಲ. ಆಲ್ರೆಡಿ ನಮ್ಗೆ ಹಾರ್ಟ್ ವೀಕ್ ಇದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಹುದು, ಆಗತ್ತೆ ಅಲ್ಲ, ಆಗಲ್ಲ ಅಂತಾನೂ ಇಲ್ಲ, ಆಗಬಹುದು. ಆಮೇಲೆ ಬ್ರೈನ್ ವೀಕ್ ಇದ್ರೆ ಬ್ರೈನ್ ಹೆಮರೇಜ್ ಆಗ್ಬೋದು, ಕಿಡ್ನಿ ವೀಕ್ ಇದ್ರೆ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಲಂಗ್ಸ್ ವೀಕ್ ಇದ್ರೆ ಲಂಗ್ಸ್ ಡ್ಯಾಮೇಜ್ ಆಗ್ಬೋದು. ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್. ಯಾವಾಗ ಅಂದ್ರೆ ನಾವು ಈ ಸ್ಥಿತಿನಲ್ಲಿ ಇದ್ದಾಗ. ಅದಕ್ಕೆ ಮನ್ಸನ್ನ ಡಿಸ್ಟರ್ಬ್ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಸಮಾಧಿ ಪ್ರಾಕ್ಟೀಸ್ ಅಂತ ಹೇಳ್ಕೊಡ್ತಾರೆ. ಅಷ್ಟಾಂಗ ಯೋಗಗಳು ಅಂತಿದೆ.
ಪತಂಜಲಿ ಯೋಗ ಸೂತ್ರಗಳು ಅಂತಿದೆ. ಒಬ್ಬ ಮನುಷ್ಯ ಆನಂದವಾಗಿ ಬದುಕಬೇಕು ಅಂದ್ರೆ 8 ಸೂತ್ರಗಳನ್ನ ಅಳವಡಿಸ್ಕೋಬೇಕು ಅಂತ ಪತಂಜಲಿ ಮಹರ್ಷಿಗಳು ಬರೆದಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದು ಯಾವ್ದು ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಇಲ್ಲಿ ಕಲಿಸೋದು ಧ್ಯಾನ ಅಲ್ಲ, ಮೆಡಿಟೇಷನ್ ಅಲ್ಲ. ನೀವು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ತುಂಬಾ ಜನ ಗುರುಗಳ ಲಕ್ಷಾಂತರ ಜನ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಆದ್ರೆ ಅವರೆಲ್ಲ ಮೆಡಿಟೇಷನ್ ಹೇಳ್ಕೊಡ್ತಾರೆ. ಸಮಾಧಿ ಪ್ರಾಕ್ಟೀಸ್ ಯಾರು ಹೇಳ್ಕೊಡಲ್ಲ. ಧ್ಯಾನನೇ ಬೇರೆ, ಸಮಾಧಿ ಬೇರೆ. ಮೆಡಿಟೇಷನ್ ಅಂದ್ರೆ ಇಟ್ ಈಸ್ ಡೂಯಿಂಗ್ ಪ್ರೋಸೆಸ್. ಅಂದ್ರೆ ನೀವು ಉದಾಹರಣೆಗೆ ಹೇಳ್ತಲ್ಲ, ಐಬ್ರೋ ಮಧ್ಯೆ ನೋಡೋದು, ಮೂಗಿನ ತುದಿ ನೋಡೋದು, ರೆಡ್ ಲೈಟ್ ನೋಡೋದು, ನೀವ್ ಏನಾದ್ರು ಮಾಡೋದು ಧ್ಯಾನ, ಏನು ಮಾಡದೇ ಇರೋದು ಸಮಾಧಿ. ನಾನ್ ಡೂಯಿಂಗ್ ಈ ಸಮಾಧಿ. ನಾನ್ ಡೂಯಿಂಗ್ ಅಂದ್ರೆ ಇದು 10 ನಿಮಿಷ ಪ್ರಾಕ್ಟೀಸ್ ಮಾಡಿಸ್ತಾರೆ, ಪ್ರಾಕ್ಟಿಕಲ್ ಸೆಷನ್ ಇರುತ್ತೆ. ಕಣ್ಮುಚ್ಕೊಂಡು ಸಮಾಧಿ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಪ್ರಾಕ್ಟಿಕಲಿ. ಎಷ್ಟೇ ಪೀಕ್ ಅಲ್ಲಿದ್ರು ಕೂಡ ಟೆನ್ಷನ್ ಆ ಕ್ಷಣನೇ ಅಲ್ಲಿಂದ ಫ್ರೀ ಆಗ್ಬಿಡ್ತೀವಿ ನಾವು. ಅದಕ್ಕೆ ಏನಪ್ಪಾ ಅಂದ್ರೆ ಇದು ನಿದ್ದೆ ಮಾಡೋದಲ್ಲ, 15 ಮಿನಿಟ್ಸ್ ನಿದ್ದೆ ಅಲ್ಲ, ರಾಮಕೃಷ್ಣ ಗೋವಿಂದ ಅಂತ ಜಪ ಮಾಡೋದಲ್ಲ, ಯಾವ್ದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಮೈಂಡ್ ಕಂಟ್ರೋಲ್ ಅಂತೂ ಅಲ್ವಲ್ಲ. ನಾನ್ ಡೂಯಿಂಗ್ ಈ ಸಮಾಧಿ. ನಾನ್ ಡೂಯಿಂಗ್ ಅಂದ್ರೆ ಏನು ಮಾಡದೇ ಇರೋದು, ಯೋಚನೆ ಕೂಡ ಮಾಡದೇ ಇರೋದು. ಸೈಂಟಿಫಿಕ್ ಟರ್ಮ್ ಅಲ್ಲಿ ಹೇಳ್ತಾರೆ, ಒಂದಿನಕ್ಕೆ 60,000 ಯೋಚನೆ ಬರುತ್ತಂತೆ. ಎಷ್ಟು ಲೋಡ್ ಆಗ್ಬೇಡ. ಒಂದು ಫ್ರಾಕ್ಷನ್ ನಾವು ಥಾಟ್ಲೆಸ್ನೆಸ್ಗೆ ಅಂದ್ರೆ ಯೋಚನಾ ರಹಿತ ಸ್ಥಿತಿಗೆ ನಾವೇನಾದ್ರೂ ಹೋಗೋದು ಪ್ರಾಕ್ಟೀಸ್ ಆದ್ರೆ, ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಮನ್ಸಿಗೆ ತುಂಬಾ ರಿಲ್ಯಾಕ್ಸೇಷನ್ ಆಗ್ಬಿಡುತ್ತೆ. ಹೇಳ್ತಾರೆ, ನಾವು ನಿದ್ದೆ ಮಾಡಿದ್ರೆ 8 ಅವರ್ಸ್ ಮಾಡ್ತೀವಲ್ಲ, 8 ಅವರ್ಸ್ ನಿದ್ದೆ ನಮ್ಮಲ್ಲಿ ಮೆಟಬಾಲಿಕ್ ರೇಟ್ ಅಂತ ನಡೆಯುತ್ತೆ. ಮೆಟಬಾಲಿಕ್ ರೇಟ್ ಅಂದ್ರೆ ಬ್ರೀತಿಂಗ್, ಬ್ಲಡ್ ಸರ್ಕ್ಯುಲೇಷನ್, ಡೈಜೆಷನ್, ಈ ಪ್ರೋಸೆಸ್ ಇದೆಯಲ್ಲ, ಅದು ಬರೀ 8% ಅಷ್ಟೇ ಕಮ್ಮಿ ಆಗೋದು. 92% ನಡೀತಾನೆ ಇರುತ್ತೆ ಬಾಡಿನಲ್ಲಿ. ಆದ್ರೆ ಸಮಾಧಿ ಅಭ್ಯಾಸ ಯಾರು ಮಾಡ್ತಾರೆ ಅವರಿಗೆ 24 to 36% ಕಮ್ಮಿ ಆಗತ್ತೆ. ಅಂದ್ರೆ ನೀವು ಡೀಪ್ ನಿದ್ದೆ ಮಾಡಿದ್ರೆ 5-6 ಗಂಟೆ ಎಷ್ಟು ಬಾಡಿ ಸಿಗುತ್ತಲ್ಲ, ಅಷ್ಟೇ ರೆಸ್ಟ್ ಸಮಾಧಿ ಅಭ್ಯಾಸದಲ್ಲಿ ಮನ್ಸಿಗೆ ಸಿಗುತ್ತೆ. ಆಕ್ಚುಲಿ ಡಿಸೀಸ್ ಅಂದ್ರೆ ಏನು ಗೊತ್ತಾ? ಏನು ಡಿಸೀಸ್ ಅಂದ್ರೆ ಏನು? ಕಾಯಿಲೆ, ರೋಗ ಅಲ್ವಾ? ಆಕ್ಚುಲಿ ಅದನ್ನ ಡಿವೈಡ್ ಮಾಡಿದ್ರೆ 2 ವರ್ಡ್ ಬರುತ್ತೆ, ಡಿಸ್ ಮತ್ತೆ ಈಸ್ ಅಂತ. ಅಂದ್ರೆ ಲ್ಯಾಕ್ ಆಫ್ ಡಿಸೀಸ್, ಡಿಸೀಸ್ ಅಂದ್ರೆ ರೆಸ್ಟ್ಲೆಸ್ ಸ್ಟೇಟ್ ಇಸ್ ಡಿಸೀಸ್. ವಿಶ್ರಾಂತಿ ಇಲ್ಲದೆ ಇರೋದೇ ಕಾಯಿಲೆ. ಯಾವ್ದಕ್ ವಿಶ್ರಾಂತಿ ಇಲ್ಲ? 8 ಗಂಟೆ ನಿದ್ದೆ ಮಾಡ್ತಾ ಇದೀವಿ, ಬಾಡಿ ವಿಶ್ರಾಂತಿ ಆಗ್ತಾ ಇದೆ. ವಿಶ್ರಾಂತಿ ಇಲ್ಲಿರೋದೇನಕ್ಕೆ? ಮನಸ್ಸಿಗೆ ವಿಶ್ರಾಂತಿ ಇಲ್ಲ ಅಲ್ಲ. ಮಲ್ಕೊಂಡಾಗ ಬರೀ ಕನ್ಸು, ಎದ್ರೆ ದೇವ್ರ ಮುಂದೆ ಕುತ್ಕೊಂಡ್ರೆ ಬರೀ ಡಿಮ್ಯಾಂಡ್, ಸಾಲ ತೀರ್ಸು, ಪ್ರಮೋಷನ್ ಬರ್ಲಿ, ಮಗಳಿಗೆ ಮದ್ವೆ ಆಗ್ಲಿ, ಎಲ್ಲ ಡಿಮ್ಯಾಂಡ್, ಮಗನಿಗೊಂದು ಕೆಲಸ ಸಿಗ್ಲಿ ಅಲ್ಲ. ಹೌದಲ್ಲ? ಯಾವಾಗ್ಲೂ ರೆಸ್ಟೇ ಇಲ್ಲ ನೋಡಿ ಅಲ್ಲ. ಅದಕ್ಕೆ ಒಂದು ಫ್ರಾಕ್ಷನ್ ಥಾಟ್ಲೆಸ್ನೆಸ್ ಹೋಗೋದು. ಒಂದು ಕ್ಷಣ ನೀವು ಯೋಚನಾ ರಹಿತ ಸ್ಥಿತಿನಲ್ಲಿ ಇದ್ರೆ ಮನಸ್ಸಿಗೆ ಡೀಪ್ ರೆಸ್ಟ್ ಸಿಕ್ಬಿಡುತ್ತೆ. ಅದಕ್ಕೆ ನಾನು ಹೇಳಿದೆ, ಅವ್ರಿಗೆ ತುಂಬಾ ಜನ, ಒಬ್ರು ಸೋಮೇಗೌಡರು ಅಂತ ಬಂದಿದ್ರು, ಅವ್ರಿಗೆ ಏನು ಅಂದ್ರೆ ಡಯಾಬಿಟಿಕ್. ಎಷ್ಟು ಅಂದ್ರೆ 25 ಇಯರ್ಸ್ ಇಂದ ಕಮ್ಮಿ ಅಂದ್ರೆ 350, ಜಾಸ್ತಿ ಅಂದ್ರೆ ಮೀಟರ್ ರೀಡ್ ಮಾಡೋದು 600 ಎಬವ್ ಅಂತ. ಅವರಿಗೆ BP ಜಾಸ್ತಿ ಆಗಿ, ಶುಗರ್ ಜಾಸ್ತಿ ಆಗಿ, BP ಜಾಸ್ತಿ ಆಗಿ, ಆಮೇಲೆ ಸ್ಟ್ರೋಕ್ ಆಗ್ಬೇಕಿತ್ತು BP ಜಾಸ್ತಿ ಆದಾಗ. ಅವ್ರದ್ದು ಬೇಕರಿ ಬಿಸ್ನೆಸ್, ದಿನಕ್ಕೆ 50,000 ಬಿಸ್ನೆಸ್ ಆಂಧ್ರದಲ್ಲಿ. ಅವ್ರಿಗೆ ಸ್ಟ್ರೋಕ್ ಆದ ತಕ್ಷಣ ಎಲ್ಲ ಲೀಸಿಗೆ ಕೊಟ್ಬಿಟ್ಟು ಬಂದ್ಬಿಟ್ರು. ಅವ್ರ ಹೆಂಡತಿ ಮಗ ಮೊದಲು ಕ್ಲಾಸ್ ತಗೊಂಡಿದ್ರು, 2 ಇಯರ್ಸ್ ಮೊದಲು. ಹೋಗ್ಬಿಟ್ಟು ಹೇಳಿದ್ರು, ಏನು ಅಂದ್ರೆ ಕ್ಲಾಸ್ಗೆ ಹೋಗಿ ಶುಗರ್ ನಾರ್ಮಲ್ ಆಗ್ಬಿಡುತ್ತೆ. ಎಷ್ಟೊಂದು ಜನ ಬಂದು ಹೇಳ್ತಾರೆ. ಅವ್ರು ಬಂದು ಆರ್ಗ್ಯುಮೆಂಟ್ ಏನಪ್ಪಾ ಅಂದ್ರೆ ಬರೀ ವಾದ. 25 ವರ್ಷ ಇನ್ಸುಲಿನ್ ತಗೊಂತಾ ಇದೀವಿ, 10% ಕಮ್ಮಿ ಆಗಿಲ್ಲ, ಒಂದ್ ವಾರದಲ್ಲಿ ಏನ್ ಚೇಂಜ್ ಆಗತ್ತೆ ಅಂತ ವಾದ ಮಾಡಿ ಅವ್ರ ಮನೆಗೆ ಒಂದು ಡಿಸೈಡ್ ಮಾಡಿದ್ರು, ನೋಡಿ ಇವತ್ತು ಇಂಟ್ರೊಡಕ್ಷನ್ ಆಗ್ತಾ ಇದೆ, ಹೋಗಿ ಇಂಟ್ರೆಸ್ಟ್ ಇದ್ರೆ ಸೇರ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ ಅಂತ. ಅವ್ರಿಗೆ ಕ್ಲಾಸಿಗೆ ಬಂದು ಕೂತ್ಕೊಂಡ್ರು. ತಹಶೀಲ್ದಾರ್ ಪ್ರೊಫೆಸರ್ ಬ್ಯಾಚ್ ಅಲ್ಲಿ ಫಸ್ಟ್ ಹೆಸರು ಅವರೇ ಕೊಟ್ಟರು. 15 ಡೇಸ್ ಆದ್ಮೇಲೆ ಅವರು ಫ್ಯಾಮಿಲಿ ಡಾಕ್ಟರ್ ಚೆಕ್ ಮಾಡಿಸಿದ್ರೆ, ಹೋಗಿ ಶುಗರ್ ನಾರ್ಮಲ್ ಆಗಿದೆ, 25 ವರ್ಷದಿಂದ ನಾರ್ಮಲ್ ಇಲ್ಲ. ಆ ಡಾಕ್ಟರ್ ಹೇಳಿದ್ರಂತೆ, ಅವ್ರು ಸೋಮೇಗೌಡರು ಅಂತ, ಗೌಡ್ರೆ 15 ದಿವಸ ಏನ್ ತಿಂದ್ರಿ, ನಿಮ್ಮ ದಿನಚರಿ, ಆಹಾರ ಕ್ರಮ, ಜೀವನ ಕ್ರಮ ಹೆಂಗಿತ್ತು, ಜೀವನ ಪೂರ್ತಿ ಅಳವಡಿಸ್ಕೊಂಡ್ರೆ ನೀವು ಇನ್ಸುಲಿನ್ ಅನ್ನ 100% ಮೆಡಿಸಿನ್ ಡ್ರಾಪ್ ಮಾಡಬಹುದು ಅಂತ. ಆಕ್ಚುಲಿ ಮೆಡಿಕಲ್ ಸೈನ್ಸ್ ಡಿಕ್ಲೇರ್ ಮಾಡ್ತಾರೆ ಏನಪ್ಪಾ ಅಂದ್ರೆ ಕ್ರಾನಿಕ್ ಡಿಸೀಸ್ ನ ರಿವರ್ಸ್ ಮಾಡಕ್ಕಾಗಲ್ಲ ಅಂತ. ಆದ್ರೆ ಋಷಿಗಳು ಡಿಕ್ಲೇರ್ ಮಾಡ್ತಾರೆ, ನೀವು ಯಾವುದೇ ಡಿಸೀಸ್ ರಿವರ್ಸ್ ಮಾಡಬಹುದು, ಯಾವಾಗ ಅಂದ್ರೆ ನಿಮ್ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಅಂತ. ಅವಾಗ ಅವ್ರು ಬಂದು ಹೇಳ್ತಿದ್ರು, ತುಂಬಾ ಬೇಜಾರ್ ಮಾಡ್ಕೊಂಡ್ರು, ನಮಸ್ಕಾರ ಮಾಡ್ಕೊಂಡು, ಮಾತಾಜಿ ಈ ಕ್ಲಾಸ್ ಒಂದು 20 ವರ್ಷ ಮೊದಲೇ ಸಿಕ್ಬಿಟ್ಟಿದ್ರೆ ನಾನು ಮಿಲಿಯನೇರ್ ಆಗ್ಬಿಡ್ತಿದ್ದೆ ಅನ್ನೋದು. ಯಾಕಂದ್ರೆ ದಿನಕ್ಕೆ 50,000 ಬಿಸ್ನೆಸ್ ಎಲ್ಲ ಬಿಟ್ಟು ಬಂದ್ಬಿಟ್ಟೆ ಇವತ್ತು ಈ ಕಾಯಿಲೆಯಿಂದ ಅಂತ. ಇನ್ನೊಬ್ರು ಮೊನ್ನೆ ಒಂದು 2 months ಬ್ಯಾಕ್ ಕ್ಲಾಸ್ ತಗೊಂಡ್ರು, ಸುಂದರೇಶ್ ಅಂತ. ಅವ್ರಿಗೆ ಆರಾಮಾಗಿ ಇದ್ರು, ಆದ್ರೆ ಏನಾಗ್ಬಿಡ್ತು ಅಂದ್ರೆ ಇಲ್ಲಿ ಜಯದೇವ ಬಂದು ಏನು ಎದೆ ನೋವು ಅಂತ ಬಂದ್ರಂತೆ. ಚೆಕಪ್ಗೆ ಹೋದ್ರೆ ಒಂದು ವಾರ್ಡ್ ಅಲ್ಲಿ ಶುಗರ್ ಚೆಕ್ ಮಾಡಿದ್ದಾರೆ,
ಏನ್ ಬಂದಿದೆ ಅಂದ್ರೆ ಎರರ್ ಅಂತ ಬಂದ್ಬಿಟ್ಟಿದೆ. ಡಿವೈಸ್ ಪ್ರಾಬ್ಲಮ್ ಅಂತ ಇನ್ನೊಂದು ಬಾಡಿಗೆ ಹೋಗಿದ್ದಾರೆ, ಅಲ್ಲಿ ನೋಡಿ ಅಲ್ಲಿನೂ ಎರರ್ ಅಂತ ಬಂದಿದೆ. ಎರರ್ ಅಂತ ಯಾಕೆ ಬರುತ್ತೆ ಅಂದ್ರೆ ಯಾವ್ದೋ ಒಂದು ಡಿವೈಸ್ಗೆ ಒಂದು ಲಿಮಿಟೇಷನ್ ಇರುತ್ತೆ, ಇಷ್ಟೊಳಗಿದ್ರೆ ಮಾತ್ರ ಮೀಟರ್ ರೀಡ್ ಮಾಡುತ್ತೆ, ಬಿಯಾಂಡ್ ಅಂತಂದ್ರೆ ಎರರ್ ಅಂತ ತೋರಿಸ್ಬಿಡುತ್ತೆ. ಆಮೇಲೆ ಅವ್ರಿಗೆಲ್ಲ ಆಶ್ಚರ್ಯ, ನೀವು ಶುಗರ್ ನಾರ್ಮಲ್ ಮಾಡ್ಕೊ ಬಂದ್ರೆ ನಿಮ್ಗೆ ಆಪರೇಷನ್ ಮಾಡ್ತೀವಿ ಅಂತ. ಅವ್ರ ಹೆಂಡತಿ ಮಕ್ಕಳೆಲ್ಲ ಸೇರ್ಕೊಂಡಿದ್ರು, ಅವ್ರು ಬಂದು ಜಾಯಿನ್ ಆದ್ರು. ಜಾಯಿನ್ ಆದ್ರೆ ಅವರು 15 days ಆದ್ಮೇಲೆ ಬಂದ್ ಹೇಳ್ತಾರೆ 200 ಆಗಿದೆ. ಅವ್ರಿಗೆ ಅದೇ ಆಶ್ಚರ್ಯ, ಇಲ್ಲ ಇಷ್ಟು ವರ್ಷ ಹಿಂಗೆಲ್ಲ ಇದು ಹೆಂಗೆ ಮಿರಾಕಲ್ ಆಗ್ತಾ ಇದೆ ಅಂತ. ಯಾಕಾಗುತ್ತೆ ಅಂದ್ರೆ ನಾವು ಸಮಾಧಿ ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವತ್ತೇ ನೀವು ಯಾವತ್ ಕಲ್ತ್ಕೊಂತೀರೋ ಅವತ್ತಿಂದನೇ ನಿಮ್ಗೆ ಅದು ಚೇಂಜಸ್ ಗೊತ್ತಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಇರೋ ಆರ್ಗನ್ಸ್ ಎಲ್ಲ ತನ್ನಿಂದ ತಾನೇ ಚೆನ್ನಾಗತ್ತೆ. ನೋಡಿ, ಅವರಿಗೆ ಬೈಪಾಸ್ ಅಂತೇಳಿ ಡಿಕ್ಲೇರ್ ಆಗಿತ್ತು, ಡಾಕ್ಟರ್ ಬೇಡ ಅಂದ್ರು, ಇವ್ರಿಗೆ ಆಪರೇಷನ್ ಫಿಕ್ಸ್ ಆಗಿತ್ತು, ಇವ್ರಿಗೆ ಶುಗರ್ ನಾರ್ಮಲ್ ಆದ್ರೆ ಆಗತ್ತೆ ಅಂತ, ಇವ್ರು 15 days ಶುಗರ್ ನಾರ್ಮಲ್ ಆಗ್ಬಿಡ್ತು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾವಾಗ ನಾವು ಸಮಾಧಿ ಅಭ್ಯಾಸ ಮಾಡ್ತೀವಿ ಮನ್ಸಿಗೆ ತುಂಬಾ ಡೀಪ್ ರೆಸ್ಟ್ ಸಿಕ್ಕಿ, ನಾನು ಹೇಳಿದೆ ನೀವು 6 ಗಂಟೆ 8 ಗಂಟೆ ನಿದ್ದೆ ಮಾಡಿದಾಗ ಎಷ್ಟು ರೆಸ್ಟ್ ಸಿಗುತ್ತೆ 15 minutes ಅಲ್ಲಿ ಅಷ್ಟೇ ರೆಸ್ಟ್ ಮನ್ಸಿಗೆ ಸಿಗುತ್ತೆ. ಅದಕ್ಕೆ ಮೈಂಡ್ ಡಿಸ್ಟರ್ಬೆನ್ಸ್ ಇದೆ. ಅವಾಗ ಹೇಳಿದೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ. ಯಾವಾಗ ಮನ್ಸು ರಿಲ್ಯಾಕ್ಸ್ ಆಗುತ್ತೆ ಅದ್ ಜೊತೆಗೆ ನಮ್ಮ ಬಾಡಿ ತನ್ನಿಂದಾನೇ ರಿಜ್ಯುನೇಟ್ ಆಗುತ್ತೆ, ಹಾರ್ಟ್ ರಿಜ್ಯುನೇಟ್ ಆಗುತ್ತೆ, ಫಂಕ್ಷನ್ ನಾರ್ಮಲ್ ಆಗಿ ಮಾಡುತ್ತೆ, ಲಂಗ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಕಿಡ್ನಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಅವರು ಜ್ಯೋತಿ ಅಂತ, ಅವರು ಸಂಜೀವಿನಿ ಸ್ಕೂಲ್ ಅಲ್ಲಿ ಟೀಚರ್, ಫಿಸಿಕಲ್ ಎಜುಕೇಶನ್ ಟೀಚರ್. ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಅಂತ ಅಕ್ಷಯ ಹಾಸ್ಪಿಟಲ್ ಅಂತ ಇದೆ ಚಿಕ್ಕಮಗಳೂರಲ್ಲಿ, ದೊಡ್ಡ ಹಾಸ್ಪಿಟಲ್, ನರ್ಸಿಂಗ್ ಹೋಮ್. ಅಲ್ಲಿ ಹೋದ್ರೆ ಅವ್ರು ಹೇಳಿದ್ರಂತೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ನೀವು ಡಯಾಲಿಸಿಸ್ ಹೋಗೋ ಚಾನ್ಸ್ ತುಂಬಾ ಇದೆ, ಕ್ಯಾನ್ಸರ್ ಕನ್ವರ್ಟ್ ಆಗ್ಬೋದು, ನೀವು ಫಸ್ಟ್ ಬಯಾಪ್ಸಿ ಮಾಡಿಸ್ಕೊಳ್ಳಿ ಅಂತ. ಅವ್ರು ಕೇಳಿದ್ರಂತೆ ಎಷ್ಟಾಗ್ಬೋದು ಅಂತ. 30,000 ಆಗ್ಬೋದು ಅಂತ. ಅವ್ರ ಗಂಡಂಗೆ 2 ಸ್ಟಂಟ್ ಹಾಕ್ಸಿದ್ದಾರೆ ಹಿಂದಿನ ತಿಂಗಳು ಹಾರ್ಟ್ ಅಟ್ಯಾಕ್ ಆಗಿ. ಮಗಳಿಗೆ MBBS ಸೀಟ್ಗೆ ಸಿಕ್ಕಿದೆ, ಅಲ್ಲಿ ಸಾಲ ಮಾಡಿ ಕಳ್ಸಿದ್ದಾರೆ. ಆದ್ರೆ ಅದಕ್ಕೆ ಭಯ ಎಷ್ಟಾಗುತ್ತೆ ಅಂತ. ಆಮೇಲೆ ಅವರು ಬಂದ್ಬಿಟ್ಟು ಮುಖ ಎಲ್ಲ ಕಿಡ್ನಿ ಪ್ರಾಬ್ಲಮ್ ಇದ್ದಿಂದ ಮುಖ ಎಲ್ಲ ಇಷ್ಟಪ್ಪ ಊದ್ಕೊಂಡ್ಬಿಟ್ಟಿತ್ತು, ಕೈ ಕಾಲೆಲ್ಲ ಊದ್ಕೊಂಡಿತ್ತು. ಅವ್ರು ಬಂದು ಯಾರೋ ಹೇಳಿದ್ರಂತೆ ನಿಮ್ ಶಾಲೆಯಲ್ಲಿ ನಡೀತಾ ಇದೆ SSY ಹೋಗಿ ಅಂತ. ಅವ್ರು ನನ್ನ ಹತ್ರ ಬಂದು ಅಂದ್ರು ಹಿಂಗ ಆಗ್ಬಿಟ್ಟಿದೆ, ನನ್ ಬಯಾಪ್ಸಿ ಮಾಡಿಸ್ಬೇಕು, ಮಂಗ್ಳೂರ್ಗೆ ಹೋಗ್ಬೇಕು ಅಂತ. ನಾನು ಹೇಳಿದೆ ಮಂಗ್ಳೂರ್ಗೆ ಹೋಗ್ರಿ, ಈ ಕ್ಲಾಸ್ ಆದ್ಮೇಲೆ ಮಂಗ್ಳೂರ್ಗೆ ಹೋಗ್ರಿ ಅಂತ. ಆಮೇಲೆ ಅವರು ಸರಿ ಅಂತ ಜಾಯಿನ್ ಆದ್ರು. ಅಲ್ಲಿ 7 kg ವೆಯ್ಟ್ ಲಾಸ್ ಆಯ್ತು ಅವ್ರಿಗೆ. 3 days ಕ್ಯಾಂಪ್ ಮುಗಿಸ್ಕೊಂಡ್ ಬರ್ತಾ ಆಮೇಲೆ ಇನ್ನೊಂದು ಕ್ಯಾಂಪಿಗೆ ಬಂದ್ರು, ಇನ್ನೊಂದು ತಿಂಗಳು ಬಂದ್ರು AMC-ಗೆ. ಆಮೇಲೆ ಚೆಕಪ್ ಹೋದ್ರೆ ಮಂಗಳೂರಿನಲ್ಲಿ ಅವ್ರು ಹೇಳಿದ್ರಂತೆ ಚೆಕ್ ಮಾಡಿ ಯಾವ ದೇವರದ ಆಶೀರ್ವಾದನೋ ಯಾವ ಜನ್ಮದ ಪುಣ್ಯನೋ ನಿಮ್ಗೆ ಕ್ಯಾನ್ಸರ್ಗೆ ಕನ್ವರ್ಟ್ ಆಗ್ಬೇಕಾಗಿದ್ದು ಇವಾಗ ಅದರಿಂದ ನೀವು ತಪ್ಪಿಸ್ಕೊಂಡ್ರಿ, ಡಯಾಲಿಸಿಸ್ ನೋ ನೀಡ್ ಅಂದಂತೆ. ಅವ್ರು ಬಂದು ಹೇಳ್ತಾ ಇದ್ರು ನೋಡಿ ನೀವು SSY ಮಾಡ್ಕೊಂಡು ಹೋಗಿ ಅಂದ್ರಿ, ಇಲ್ಲ ಅಂದ್ರೆ ಮತ್ತೆ ಬೇರೆ ತರ ಆಗ್ತಾ ಹೋಗಿ. ಹೇಳಿದ್ರೆ ಕಿಡ್ನಿ ಫಿಲ್ಟರ್ ಲೀಕ್ ಆಗ್ತಿದೆ, ಒಂದು ಮೆಡಿಸಿನ್ ಕೊಡ್ತೀನಿ, ಒಂದ್ 2-3 ತಿಂಗಳು ಸರಿ ಹೋಗುತ್ತೆ ಅಂತ. ಹೈ ಡೋಸೇಜ್. ನಾನು ಹೇಳಿದೆ ನಿಮ್ಗೆ ಕಿಡ್ನಿ ಫಿಲ್ಟರ್ ಲೀಕ್ ಆಗೋದು ಸರಿ ಹೋಗ್ಬಿಡುತ್ತೆ, ನೀವು ಈ ಕ್ಲಾಸ್ ಜೊತೆ ಅದೇ ತಿಂಗಳಿಗೊಂದ್ಸತಿ ಕ್ಯಾಂಪಿಗೆ ಬನ್ನಿ ಅಂತ. ಅವ್ರು ನೆನ್ನೆ 2nd day ಬಂದ್ರು ಅಂತ ನಾನೇ ವಾಪಸ್ ಕಳಿಸ್ಬಿಟ್ಟೆ. ನಮ್ದು ಹೆಂಗಿರುತ್ತೆ ಅಂದ್ರೆ 1st day ಇಂದಾನೇ ಇರ್ಬೇಕು ಅಂತ ಇರುತ್ತೆ. ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸಮಾಧಿ ಅಭ್ಯಾಸ ಮಾಡಿದ ತಕ್ಷಣ ಒಳಗಡೆ ಅಬ್ನಾರ್ಮಲ್ ಆಗಿರೋ ಎಲ್ಲಾ ಆರ್ಗನ್ಸ್ ರಿಜ್ಯೂನೇಟ್ ಆಗುತ್ತೆ ವಿತೌಟ್ ಮೆಡಿಕೇಶನ್. ನೀವು ಹೊರಗಿಂದ ಔಷಧಿನೇ ಹಾಕ್ಬೇಕಾಗಿಲ್ಲ. 100% ಮೆಡಿಸಿನ್ ಫ್ರೀ ಲೈಫ್, ಡಾಕ್ಟರ್ ಫ್ರೀ ಲೈಫ್. ಯಾವಾಗ ಅಂದ್ರೆ ನಾವು ಸಮಾಧಿ ಅಭ್ಯಾಸ ಪ್ರಾಕ್ಟೀಸ್ ಮಾಡಿದ್ರೆ. ಆಕ್ಚುಲಿ ನಮ್ಮೆಲ್ಲರದ್ದು ಮೈಂಡ್ ಇದೆಯಲ್ಲ, ನಮ್ಮೆಲ್ಲರ ಮನಸ್ಸು ಇದೊಂದು ಜಸ್ಟ್ ಲೈಕ್ ಎ ಬೋರ್ಡ್, ಬ್ಲಾಕ್ ಬೋರ್ಡ್. ಈಗ ಬೋರ್ಡ್ ಮೇಲೆ ಫಾರ್ ಎಕ್ಸಾಂಪಲ್ ಒಬ್ರು ಟೀಚರ್ ಇದ್ದಾರೆ ಅಂತ ಅನ್ಕೊಳ್ಳಿ, ಕನ್ನಡ ಟೀಚರ್. ಅವ್ರು ಬರೋದು ಎಲ್ಲಿ ಅಂದ್ರೆ ಎಲ್ಲೆಲ್ಲಿ ಫಸ್ಟ್ ಪೀರಿಯಡ್ ಬಂದ್ರು ಎಲ್ಲ ಕಡೆ ಖಾಲಿ ಇರುತ್ತೋ ಬರೆದ್ರು. ಏನಂದ್ರೆ ಸವರ್ಣ, ದೀರ್ಘ ಸಂಧಿ, ಏಣ್ ಸಂಧಿ, ಗ್ರಾಮರ್ ಎಲ್ಲ ಬರೆದ್ರು. 2nd ಪೀರಿಯಡ್ ಯಾರೋ ಮ್ಯಾಥಮೆಟಿಕ್ಸ್ ಟೀಚರ್ ಬಂದ್ರು, ಅವರು ಡಸ್ಟರ್ ತಂದಿಲ್ಲ, ಅವರು ಚಾಕ್ಪೀಸ್ ತಂದ್ರು, ಅವರು ಬರೆದ್ರು ಎಲ್ಲೆಲ್ಲಿ ಖಾಲಿ ಇರುತ್ತೋ ಅಲ್ಲಿ. ಏನು ಅಂದ್ರೆ ಒಂದು ಫಾರ್ಮುಲಾ A+B² = A² + 2AB + B². 3rd ಪೀರಿಯಡ್ ಯಾರೋ ಸಂಸ್ಕೃತ್ ಟೀಚರ್ ಬಂದ್ರು, ಅವರು ಡಸ್ಟರ್ ತಂದಿಲ್ಲ, ಅವರು ಬರೆದ್ರು, ಚಾಕ್ಪೀಸ್ ತಂದ್ರು, ಎಲ್ಲೆಲ್ಲಿ ಖಾಲಿ ಇರುತ್ತೋ ಅಲ್ಲಿ. ಏನು ಅಂದ್ರೆ ಭವತಃ ನಮ್ ಕಿಂ ಮಮ ನಮ್ ರತ್ನ ಅಂತ. 4ನೇ ಪೀರಿಯಡ್ ಯಾರು ಬಂದು ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತಲ್ಲ. A+B² ಮಮ ನಮ್ ರತ್ನ, ಸವರ್ಣ ದೀರ್ಘ ಸಂಧಿ ಅಲ್ವಾ, ಕನ್ಫ್ಯೂಷನ್. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾವ್ರು ಏನಪ್ಪಾ ಅಂದ್ರೆ ಇನ್ ಅವರ್ ಎಜುಕೇಶನ್ ಸಿಸ್ಟಮ್ ವಿಲ್ ಆಸ್ಟ್ ದ ಡಸ್ಟರ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಡಸ್ಟರ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಚಾಕ್ಪೀಸ್. ಡಸ್ಟರ್ ಇನ್ ದ ಸೆನ್ಸ್ ಒರೆಸ್ಬೇಕಷ್ಟೇ. ಬೋರ್ಡ್ ಅನ್ನ ಒರೆಸಿ ಬರೋದ್ ಹೆಂಗ್ ಕ್ಲಾರಿಟಿ ಇರುತ್ತೋ ನಮ್ಮ ಮನ್ಸನ್ನ ಒರೆಸೋ ವಿಧಾನಕ್ಕೆ ಸಮಾಧಿ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಓಕೆನಾ. ನಮ್ಮಲ್ಲಿ ತುಂಬಾ ಮಕ್ಕಳಿಗೆ ಆಕ್ಚುಲಿ ಇಂಡಿಯನ್ ಕಿಡ್ಸ್ ಬಾರ್ನ್ ಜೀನಿಯಸ್, ನೀವು ನಂಬಿ ಬಿಡಿ, ಸೂಪರ್ ಇಂಟೆಲಿಜೆಂಟ್ಸ್. ಆದ್ರೆ ನಾವಾಗ ಈ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಲ್ಲ. ನಮ್ಗೆ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಮಕ್ಕಳು ಗುರುಕುಲಕ್ಕೆ ಹೋದವರೆಲ್ಲ ಎಲ್ಲರಲ್ಲೂ ಮಾಸ್ಟರಿ ಮಾಡ್ಕೊಂಡ್ ಬರೋರು. ಈಗ ಮಾಸ್ಟರ್ ಎಲ್ಲ 35 ಮಾರ್ಕ್ಸ್ಗೆ ಓದಾಡ್ತಾರೆ. ಯಾಕೆಂದ್ರೆ ಬಿಕಾಸ್ ಆಫ್ ದಿಸ್ ಸಿಸ್ಟಮ್.
ಅದಕ್ಕೆ ನಾವು ತುಂಬಾ ಸ್ಕೂಲು ಕಾಲೇಜುಗಳಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ. ಮಕ್ಕಳು ಅವರೇಜ್ ಇರೋರೆಲ್ಲ 60 ಅಬೌವ್, 60 ಇರೋರೆಲ್ಲ ಡಿಸ್ಟಿಂಕ್ಷನ್ ಯಾಕಾಗ್ತದೆ ಅಂದ್ರೆ ಯಾರು ಸಮಾಧಿ ಅಭ್ಯಾಸ ಮಾಡ್ತಾರೆ ಅವ್ರಿಗೆ ಮೆಮೊರಿ ಚೆನ್ನಾಗಾಗುತ್ತೆ. ತುಂಬಾ ಜನರಿಗೆ ಮರ್ವಿನ ಕಾಯಿಲೆ ಇರುತ್ತಲ್ಲ, ನಮ್ಮ ಮಕ್ಕಳಿಗೆ ಓದಿದ್ದೇ ಅರ್ಥ ಆಗಲ್ಲ, ಓದಿದ್ ಮರ್ತೋಗುತ್ತೆ, ಕನ್ಫ್ಯೂಷನ್, ಕಾನ್ಸಂಟ್ರೇಟ್ ಮಾಡಕ್ಕಲ್ಲ. ಯಾಕಂದ್ರೆ ಈ ಡಿಸ್ಟರ್ಬ್ಡ್ ಮೈಂಡ್ ಇಂದ ನೀವ್ ಏನೇ ಮಾಡಿದ್ರು ಕೂಡ ಅದೇನು ವರ್ಕ್ ಆಗಲ್ಲ. ಅದಕ್ಕೆ ನಿಮ್ಗೆ ವಯಸ್ಸು 20 ಇರ್ಲಿ, 70 ಇರ್ಲಿ, 80 ಇರ್ಲಿ. ನನ್ನ ಕ್ಲಾಸ್ಗೆ 106 ವರ್ಷದ ಅಜ್ಜಿ ಬಂದಿತ್ತು, 106 ಇಯರ್ಸ್. ಫೋನ್ ಹಿಡ್ಕೊಂಡಿದ್ರು ಅಜ್ಜಿ, ಬೆನ್ನೆಲ್ಲ ಬಗ್ಬಿಟ್ಟಿತ್ತು. ಒಂದು ಚಂದ್ರಾಪಟ್ಟಣದ ಹತ್ರ ಒಂದು ವಿಲೇಜ್. ಎಲ್ಲರೂ ಬರ್ತಾರೆ ಅಂತ ಅಜ್ಜಿನೂ ನಾನು ನನ್ನ ಸೇರ್ಸ್ಕೊಳ್ಳಲ್ವ, ಅಯ್ಯೋ ಯಾಕೆ ಸೇರ್ಸ್ಕೊ ಬನ್ನಿ ಅಂತ. ಮಿರಾಕಲ್ ನಡೀತೇನಪ್ಪ ಅಂದ್ರೆ ಅಜ್ಜಿ ಕೋಲೆ ಬಿಸಾಕ್ಬಿಟ್ರು. 3 ದಿವಸ ಕ್ಯಾಂಪ್ ಮುಗಿಸ್ಕೊಂಬಂದು ಕೋಲೆ ಬಿಟ್ಬಿಟ್ರು. ಬಗ್ಗಿರೋ ಬೆನ್ನು ಸ್ಟ್ರೈಟ್ ಆಗಿ ಶುರು ಆಯ್ತು. ಯಾಕೆಂದ್ರೆ ಪ್ರಾಣ ಬ್ಲಾಕ್ ಆದ್ರೆ ಬಾಡಿ ಸ್ಟ್ರಕ್ ಆಗುತ್ತೆ, ಅವಾಗ ಎಲ್ಲ ಹಿಡ್ಕೊಂಡ್ಬಿಡುತ್ತೆ. ಪ್ರಾಣ ಕರೆಕ್ಟ್ ಆಗಿ ಫ್ಲೋ ಆದ ತಕ್ಷಣ ಬಾಡಿ ತನ್ನಿಂತಾನೆ ಚೆನ್ನಾಗಾಗುತ್ತೆ. ಆಮೇಲೆ ಏನಾಯ್ತಪ್ಪ ಅಂದ್ರೆ ಮೆಮೊರಿ ಕೂಡ ಚೆನ್ನಾಗಿ ಶುರು ಆಯ್ತು. ತುಂಬಾ ಜನ ಮರ್ತೋಗುತ್ತೆ. ಮತ್ತೆ ನಾವು ಕೇಳಿದೀವಲ್ಲ, ಮರ್ವಿನ ಕಾಯಿಲೆ ಜಾಸ್ತಿ. ಅದಕ್ಕೆ ಯಾರು ಇದನ್ನ ರೆಗ್ಯುಲರ್ ಆಗಿ ಸಮಾಧಿ ಅಭ್ಯಾಸ ಮಾಡ್ತಾರೆ ಅವ್ರಿಗೆ ಮೆಮೊರಿ ನ್ಯಾಚುರಲಿ ಚೆನ್ನಾಗಾಗುತ್ತೆ, ಕಾನ್ಸಂಟ್ರೇಷನ್ ಚೆನ್ನಾಗಾಗುತ್ತೆ. ಅದಕ್ಕಿಂತ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ. ಇವಾಗ ಮಕ್ಕಳು ಅವಷ್ಟು ದಿನ ಓದ್ಬೇಕಾಗಿಲ್ಲ, ಒಂದು 10 ಮಿನಿಟ್ಸ್ ಗ್ರಾಂಟ್ಸ್ ಮಾಡಿದ್ರೆ ಸಾಕು. ಅವಾಗ ಏನಾಗುತ್ತೆ ಅಂದ್ರೆ ಆ ಸ್ಕೂಲಲ್ಲಿ ಪಾಠ ಮಾಡಿದ್ರೆ ಕನ್ಫ್ಯೂಷನ್ ಹೇಳಿದ್ರು ನೋಡಿ. ಫಸ್ಟ್ ಪೀರಿಯಡ್ ಶುರುನಾಗ ಹೇಳಿದ್ದು ಎಂಡ್ ಹೊತ್ತಿಗೆ 45 ನಿಮಿಷಕ್ಕೆ ಮರ್ತೋಗ್ಬಿಡ್ತಾರೆ ಮಕ್ಕಳು. ಯಾರು ಸಮಾಧಿ ಅಭ್ಯಾಸ ರೆಗ್ಯುಲರ್ ಆಗಿ ಮಾಡ್ತಾರೆ ಅವ್ರಿಗೆ ಸ್ಕೂಲಲ್ಲಿ ಓದಿದ್ದೆ ಮೋರ್ ದೆನ್ ಎನಫ್. ಇವಾಗ ಮಕ್ಕಳಿಗೆ ಟ್ಯೂಷನ್, ಕೋಚಿಂಗು, ಅದು ಇದು ಎಷ್ಟು ಮೆಂಟಲ್ ಸ್ಟ್ರೈನ್ ಅಲ್ಲ, ಬರ್ಡನ್. ಅದಕ್ಕೆ ನಾವು ಎಲ್ಲೆಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಮಕ್ಕಳೆಲ್ಲ ಪ್ಲೇವೇನ್ ಅಲ್ಲಿ ಕರೀತಾರೆ. ಹೆಂಗಂದ್ರೆ ಲರ್ನಿಂಗ್ ಹೆಂಗಾಗತ್ತೆ ಅಂದ್ರೆ ಪ್ಲೇವೇನ್ ಅಲ್ಲಿ ಆಗ್ಬಿಡುತ್ತೆ. ಈಗ ಆಕ್ಚುಲಿ ಓದಿದ್ರೆ ಸ್ಟ್ರೈನ್ ಆಗ್ಬಾರ್ದು, ಓದಿದ್ರೆ ಏನು ಎನರ್ಜಿ ಗೇನ್ ಆಗ್ಬೇಕು. ಈಗ 10 ನಿಮಿಷ ಓದಿದ್ರೆ ಸಾಕು, ಮಕ್ಕಳು ಬೇಕಾದಷ್ಟು ಆಗತ್ತೆ. ಆ ತರದವರು ಲಕ್ಷಾಂತರ ಜನ ಇದ್ದಾರೆ ಆ ಒಂದು ಸಿಸ್ಟಮ್ ನ ಅಳವಡಿಸ್ಕೊಂಡವ್ರು. ಆಮೇಲೆ ಈಗ ನೋಡಿ, ನಾವೆಲ್ಲ ಮೆಡಿಕಲ್ಗೆ ಅಂದ್ರೆ ಇಂಜಿನಿಯರಿಂಗ್ ಹೋಗ್ಲಿಕ್ಕೆ ಅಥವಾ CET, NEET ಇದಕ್ಕೆಲ್ಲ ಕೋಚಿಂಗ್ ಎಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೀವಿ. ನಾಟ್ ನೆಸಸರಿ. ಯಾರು ರೆಗ್ಯುಲರ್ ಆಗಿ ಸಮಾಧಿ ಅಭ್ಯಾಸ ಮಾಡ್ತಾರೆ ಅವ್ರ ಮೆಮೊರಿ ನ್ಯಾಚುರಲಿ ಚೆನ್ನಾಗಾಗುತ್ತೆ. ಇದೇನಪ್ಪ ಅಂದ್ರೆ ಮೆಂಟಲ್ ಬಾತ್ ಅಂತಾರೆ. ನಾವೆಲ್ಲ ಡೈಲಿ ಸ್ನಾನ ಮಾಡ್ತೀವಲ್ಲ, ಒಂದು 6 ತಿಂಗಳು ಸ್ನಾನ ಮಾಡಲೇ ಇಲ್ಲ ಅನ್ಕೊಳ್ಳಿ, ಏನಾಗ್ಬೋದು? 6 ತಿಂಗಳು ಬೇಡ, 1 ತಿಂಗಳು ಸ್ನಾನ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನಾರಾಗ್ಲಿ ಪಕ್ಕದ ಏರಿಯಾದವ್ರು ಕೇಳ್ತಾರೆ, ಪಕ್ಕದ ಎಕ್ಸ್ಟೆನ್ಷನ್ ಅವ್ರು ಕೇಳ್ತಾರೆ ಎಷ್ಟು ದಿವಸ ಆಯ್ತು ಎಲ್ಲ ತೊಳ್ಕೊಂಡು ಅಂತ. ಅದಕ್ಕೆ ಡೈಲಿ ಸ್ನಾನ ಮಾಡ್ತೀವಿ, ಕೈಕಾಲು ಮುಖ ತೊಳ್ಕೊತೀವಿ, ಸೆಂಟ್ಗಿಂತ ಎಲ್ಲ ಹೊಡ್ಕೊಂತೀವಿ. ಯಾಕೆ ಒಳಗಡೆ ವಾಸನೆ ಹೊರಗೆ ಗೊತ್ತಾಗಬಾರ್ದು ಅಂತ. ಆದ್ರೆ ಯಾವ್ದು ತುಂಬಾ ಸೆನ್ಸಿಟಿವ್, ಬಾಡಿನ ಮೈಂಡ್. 20, 30, 50, 60, 70 ವರ್ಷ ತೊಳೆಯಲೇ ಇಲ್ವಲ್ಲ, ಎಷ್ಟು ಕಾಯಿಲೆ ಬರ್ಬೇಡ ಅಲ್ಲ. ಅದಕ್ಕೆ ಮನ್ಸನ್ನ ತೊಳ್ಕೊಳ್ಳೋದಕ್ಕೆ ಸಮಾಧಿ ಪ್ರಾಕ್ಟೀಸ್ ಅಂತಾರೆ. ಎಷ್ಟು ಫ್ರೆಶ್ ಆಗ್ಬಿಟ್ಟಿದೆ ಅಂದ್ರೆ, ನಾನು ಹೇಳಿದ್ನಲ್ವಾ, ಎಷ್ಟು ಎನರ್ಜಿ ಅಂದ್ರೆ ನೀವು ಸೈಮಲ್ಟೇನಿಯಸ್ ಆಗಿ ಫಿಸಿಕಲ್, ಮೆಂಟಲ್ 2 ವರ್ಕ್ ಮಾಡಿ ಅಷ್ಟೇ ಆಕ್ಟಿವ್ ಆಗಿರ್ತೀರ. ಈಗ ಗೊತ್ತಾಯ್ತು, ಆಹಾರದಿಂದ ದೇಹ ಚೆನ್ನಾಗಾಯ್ತು, ಪ್ರಾಣವಿದ್ಯೆಯಿಂದ ಪ್ರಾಣ ಶಕ್ತಿ ಜಾಸ್ತಿ ಆಯ್ತು, ಸಮಾಧಿ ಅಭ್ಯಾಸದಿಂದ ಮನಸ್ಸು ಚೆನ್ನಾಗಾಯ್ತು. ಆಮೇಲೆ ಬುದ್ಧಿ ಅಂದ್ರೆ ದ ಪೋಸ್ಟ್ ಆಫ್ ಇಂಟೆಲೆಕ್ಟ್ ಅಂತಾರೆ. ಮನ್ಸೇ ಬೇರೆ, ಬುದ್ಧಿನೇ ಬೇರೆ. ಮನ್ಸು ಯೋಚನೆ ಮಾಡುತ್ತೆ, ಬುದ್ಧಿ ಡಿಸೈಡ್ ಮಾಡುತ್ತೆ. ಡಿಸಿಷನ್ ಮೇಕಿಂಗ್ ಪವರ್ ಅಲ್ಲಿ ಯಾವ್ದು ಅಂದ್ರೆ ಬುದ್ಧಿದು. ತುಂಬಾ ಜನರಿಗೆ ಡಿಸಿಷನ್ ಮೇಕಿಂಗ್ ಪವರ್ ಇರಲ್ಲ, ಎಲ್ಲದಕ್ಕೂ ಬೇರೆ ಮೇಲೆ ಡಿಪೆಂಡ್. ಏನಂದ್ರೆ ಏನ್ ಮಾಡ್ಲಿ, ಹೆಂಗ್ ಮಾಡ್ಲಿ, ನೀವೇನ್ ಹೇಳ್ತೀರ ಅದ್ ಮಾಡ್ತೀವಿ ಅಂದ್ರೆ ಅರ್ಥ ಏನ್ ಹೇಳಿ? ಡಿಸಿಷನ್ ಮೇಕಿಂಗ್ ಪವರ್ 0 ಅಂತ. ಯಾಕೆ ಅಂದ್ರೆ ಬುದ್ಧಿ ಹೆಂಗೆ ಅಂದ್ರೆ ರಿಮೋಟ್ ಇದ್ದಂಗೆ. ಟಿವಿನಲ್ಲೆಲ್ಲ ಪ್ರೋಗ್ರಾಮ್ ಚೇಂಜ್ ಮಾಡೋದು ಯಾವುದು? ನಮ್ ಲೈಫ್ ಪ್ರೋಗ್ರಾಮ್ ನ ಡಿಸೈಡ್ ಮತ್ತೆ ಡಿಸೈನ್ 2 ಮಾಡೋದು ಬುದ್ಧಿ. ಬುದ್ಧಿ ಹೆಂಗೆ ಅಂದ್ರೆ ಯಾರನ್ನಾದ್ರೂ ನೋಡಿದ್ರೆ ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವ್ರು, ಇವ್ರು ಬೇಕು, ಇವ್ರು ಬೇಡ, ಇದು ಸರಿ, ಇದು ತಪ್ಪು, ಸೇರ್ಕೊಳ್ಳ ಬೇಡವಾ? ನಮ್ಮಲ್ಲಿ ನನ್ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಮೊದಲೇ ಸರಿ ಇಲ್ಲ, ಅಕ್ಕಪಕ್ಕದವ್ರು ಯಾರು ಸರಿ ಇಲ್ಲ. ಯಾರು ಸರಿ? ನಾನ್ ಸರಿ. ನೋಡಿ, ನಾನ್ ಸರಿ ಅಂತ ನಾನು, ನೀವ್ ಸರಿ ಅಂತ ನೀವು. ಮತ್ತೆ ರಿಪೇರಿ ಕೆಲಸ ಯಾಕೆ? ಇಲ್ಲಿ ಯಾರಾದ್ರೂ ಸರಿ ಇಲ್ಲದೆ ಇರೋದ್ರ ಕೈ ಎತ್ತಿ, ನೀವು ಯಾರು ಎತ್ತಲ್ಲ. ಯಾಕೆ ಅಂದ್ರೆ ಇವೆಲ್ಲ ಸರಿಯಾಗಿದ್ದೀರಾ. ಸರಿಯಾಗಿರೋದು ಅಂದ್ರೆ ಏನ್ ಗೊತ್ತಾ? ನಿಮ್ಗೆ ಹೆಂಗಿರ್ಬೇಕು ಅಂತ ಹಂಗೆ ಅನ್ಸ್ತಾ ಇದೆ, ನೀವಿದ್ದೀರಾ. ನನಗೆ ಹೆಂಗಿರ್ಬೇಕು ಅಂತ ಅನಿಸ್ತಾ ನಾನಿದ್ದೀನಿ. ರಿಪೇರಿ ಕೆಲಸ ಯಾಕೆ? ಏನಾದ್ರು ಮಾಡಿ ಹೆಂಡತಿ ಸರಿ ಮಾಡ್ಬೇಕು ಅಂತ ಗಂಡ ಮಾಡೋದು. ಈ ಕಡೆ ಹೆಂಡತಿ ಸರಿಯಾಗಲ್ಲ, ಗಂಡನ ತಲೆ ಸರಿಯಾಗಲ್ಲ. ಏನಾದ್ರು ಮಾಡಿ ಯಜಮಾನ ಸರಿ ಮಾಡ್ಬೇಕು ಅಂತ ಹೆಂಡತಿ ಓಡೋದು. ಯಜಮಾನ ಸರಿಯಾಗಲ್ಲ, ಹೆಂಡತಿ ತಲೆ ಸರಿಯಾಗಲ್ಲ. ನನ್ನ ಕ್ಲಾಸಿಗೆ ತುಂಬಾ ಜನ ಬಂದ್ಬಿಟ್ಟು ಮಾತಾಡ್ತಾರೆ, ಅವ್ರ ಪರ್ಸನಲ್ಸ್ ಎಲ್ಲ. ಏನಂದ್ರೆ, ಮಾತಾಜಿ ನನಗೆ 20 ವರ್ಷದಿಂದ ತಲೆಭಾರ ಅಂತಾರೆ. ಲಕ್ಷಗಟ್ಟಲೆ ಖರ್ಚು ಮಾಡಿದೀನಿ, ತಲೆಭಾರನೇ ಕಮ್ಮಿ ಆಗಿಲ್ಲ. ಯಾಕೆ ಗೊತ್ತಾ? ನೋಡಿ, ಇವ್ರು ಸರಿ ಇಲ್ಲ, ಇವ್ರದೊಂದು 70 kg,
ಇವ್ರು ಸರಿ ಇಲ್ಲ, ಇವ್ರೊಂದು 50-60 ಕೆಜಿ, ಇವ್ರು ಸರಿ ಇಲ್ಲ, ಇವ್ರೊಂದು 60 ಕೆಜಿ, ಹಿಂಗ್ ಸರಿ ಇಲ್ಲದೆ ಒಂದ್ 25 ಜನ ತಲೆ ಇಟ್ಕೊಂಡು ಬೆಳಗ್ಗೆಯಿಂದ ರಾತ್ರಿ ತನಕ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳ್ಕೊಂಡು ಓಡಾಡಿದ್ರೆ ತಲೆ ಭಾರ ಆಗುತ್ತ ಅಗರಾಗುತ್ತ ಅಲ್ವಾ? ನೀವು ಸಾಯೋ ತನಕ ಟ್ರೀಟ್ಮೆಂಟ್ ತಗೊಂಡು ತಲೆ ಭಾರ ಕಮ್ಮಿ ಆಗಲ್ಲ. ಎಲ್ಲಿದೆ ಔಷಧಿ? ತಲೆಯಲ್ಲಿ ಯಾರಿದಾರಲ್ಲ ಅವ್ರನ್ನೆಲ್ಲ ಕೆಳಗಾಕ್ಬಿಡಿ, ತಲೆ ಭಾರ ಕಮ್ಮಿ ಆಗ್ಬಿಡಿ. ಆಕ್ಚುಲಿ ಗುರುಗಳು ಹೇಳ್ತಾರೆ, ನೀವು 100 ಕೆಜಿ ವೆಯ್ಟ್ ಇದ್ರು ಎಕ್ಸ್ಪೀರಿಯನ್ಸ್ ಲೈಟ್ ವೆಯ್ಟ್ ಅನ್ಸ್ಬೇಕು ಅಂತ. ಬೆಲೂನ್ ತರ, ಬೆಲೂನ್ ನೋಡಿ ಇಷ್ಟು ದಪ್ಪ ಇರುತ್ತೆ, ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಗಾಳಿ ಬಿಟ್ರೆ ಆಗುತ್ತೆ. ಆಕ್ಚುಲಿ ಗುರುಜಿ ಹೇಳ್ತಿರ್ತಾರೆ ಅವಾಗ ನಮ್ಮ ಗುರುಗಳು, ಡೋಂಟ್ ಕ್ಯಾರಿ ಎನಿಬಡಿ, ಫಸ್ಟ್ ಆಫ್ ಆಲ್ ಡೋಂಟ್ ಕ್ಯಾರಿ ಯುವರ್ ಸೆಲ್ಫ್. ನೀವು 100 ಕೆಜಿ ತೂಕ ಇದ್ರೆ ಹೆಂಗಿರ್ಬೇಕು ಅಂದ್ರೆ ಗಾಳಿಗೆ ತೇಲೋ ತರ ಆಗ್ಬೇಕು ಅಂತ. ಅದು ಯಾವಾಗ ಆಗತ್ತೆ ಅಂದ್ರೆ ನಾವ್ ಇನ್ನೊಬ್ಬರನ್ನ ಜಡ್ಜ್ ಮಾಡೋದನ್ನ ಬಿಟ್ಟಾಗ. ಆಕ್ಚುಲಿ ವಿ ಡೋಂಟ್ ಹ್ಯಾವ್ ರೈಟ್ಸ್, ಯಾರನ್ನೂ ಜಡ್ಜ್ ಮಾಡ್ಲೇಬಾರ್ದು. ಅದು ಆಕ್ಚುಲಿ ವೆರಿ ಬಿಗ್ ಕ್ರೈಮ್. ನಾವ್ ಯಾರಾದ್ರೂ ಜಡ್ಜ್ ಮಾಡ್ತಿದ್ರೆ ಅವ್ರು ಹಂಗೆ ಇವ್ರು ಹಿಂಗೆ ಅಂದ್ರೆ ವಿ ಆರ್ ಆಫ್ ಟ್ರ್ಯಾಕ್ ಅಂತ. ನಮ್ ಗುರುಗಳು ಹೇಳ್ತಿರ್ತಾರೆ, ನಿಮ್ಗೆ ನೀವು ಹೋಗ್ತಿರೋ ದಾರಿ ಸರಿ ಇದೆಯಾ ಇಲ್ಲ ಅಂತ ನೀವೇ ಜಡ್ಜ್ ಮಾಡ್ಕೋಬಹುದು ಅಂತ. ಇನ್ನೊಬ್ರು ಯಾರು ನಿಮ್ ಬಗ್ಗೆ ಏನ್ ಹೇಳ್ಬೇಕಾಗಿಲ್ಲ ಅಂತ. ಯಾವಾಗ ಅಂದ್ರೆ ನಾವ್ ಯಾರ ಜೊತೆಗೆ ಇದೀವಲ್ವಾ, ಗಂಡನೋ ಹೆಂಡತಿನೋ ಅತ್ತೆನೋ ಸೊಸೆನೋ ಫ್ರೆಂಡ್ಸೋ ರಿಲೇಟಿವ್ಸ್, ನಾವ್ ಯಾರ್ಯಾರ ಜೊತೆಗೆ ಜೀವನ ಮಾಡ್ತಿದ್ವಿ ಅವರೆಲ್ಲ ಗ್ರೇಟ್ ಅನ್ಸಿದ್ರೆ ನಾವು ರೈಟ್ ಟ್ರ್ಯಾಕ್ ಅಲ್ಲಿ ಇದೀವಿ ಅಂತ. ಯಾರಾದ್ರೂ ಒಬ್ಬರು ಸರಿ ಇಲ್ಲ ಅನ್ಸಿದ್ರೆ ನಾವು ಆಫ್ ಟ್ರ್ಯಾಕ್ ಅಂತ. ಆಕ್ಚುಲಿ ಇನ್ನೊಬ್ರಲ್ಲಿ ನೆಗೆಟಿವ್ ನೋಡಿದಾಗ ನಮ್ಗೆ ಒಳಗಡೆ ಖುಷಿ ಜಾಸ್ತಿ ಆಗುತ್ತೋ ಸ್ಟ್ರೆಸ್ ಜಾಸ್ತಿ ಆಗುತ್ತೋ? ಯಾರಾದ್ರೂ ಒಬ್ರು ಸರಿ ಇಲ್ಲ ಅಂತ ತಲೆ ಬಂದ್ಬಿಟ್ರೆ ಅವ್ರು ಕೂತ್ರು ಸರಿ ಇಲ್ಲ, ನಿಂತ್ರು ಸರಿ ಇಲ್ಲ, ಎದ್ರು ಸರಿ ಇಲ್ಲ, ಹೋದ್ರು ಸರಿ ಇಲ್ಲ, ಅವ್ರು ಹಿಂಗ್ ಮಾಡಿದ್ರು ಸರಿ ಇಲ್ಲ. ಹಿಂಗ್ ಯಾಕೆ? ಅವ್ರು ಬೇಕಾದಷ್ಟು ಒಳ್ಳೇದಿರುತ್ತೆ, ಆದ್ರೆ ಬರೀ ತಪ್ಪೇ ನೋಡೋದು ಅಲ್ಲ. ನಾವ್ ಇನ್ನೊಬ್ರಲ್ಲಿ ತಪ್ಪು ಹುಡ್ಕೋದ್ರಿಂದ ನಮ್ ಹೆಲ್ತ್ ಫಸ್ಟ್ ಆಫ್ ಆಲ್ ಡ್ಯಾಮೇಜ್ ಅಂತ. ನಮ್ಗೆ ಯಾವ್ದೋ ಸರಿ ಇಲ್ಲ ಅಂತ ಅನ್ಸಿದ ತಕ್ಷಣ ಒಳಗಡೆ ಒಂದು ಬೀಜ ಹಾಕೊಂಡ್ವಿ, ಏನೋ ಕಾಯಿಲೆ ಅದು ಸ್ವಲ್ಪ ಇನ್ನೂ ಜಾಸ್ತಿ ಜನ ಸೇರ್ಕೊಂಡ್ಬಿಟ್ರೆ ಅದಕ್ಕೆ ಮೊಳಕೆ ಬರುತ್ತೆ, ಗಿಡ ಆಗುತ್ತೆ, ಲೈಫ್ ಎಂಡ್ ಆಗುತ್ತೆ. ಈ ಕ್ಲಾಸ್ ಆಫ್ ಮುಂಚೆ ಎಲ್ಲ ಕಂಪ್ಲೇಂಟ್ ಹೇಳೋರು ಬಂದು ಆಮೇಲೆ ಅಯ್ಯೋ ಮೊದಲೆಲ್ಲ ನನ್ ಗಂಡ ಸರಿ ಇಲ್ಲ ಮಾತಾಜಿ, ಅದಕ್ಕೆ ನನ್ ಬಂದ್ಬಿಟ್ಟು ನನ್ ಗಂಡಿಂದ ಶುಗರ್ ಜಾಸ್ತಿ ಆಗ್ಬಿಟ್ಟಿದೆ ಅನ್ನೋರು, ಇವ್ರು ನನ್ ಹೆಂಡತಿಯಿಂದ BP ಜಾಸ್ತಿ ಆಗ್ಬಿಟ್ಟಿದೆ ಅನ್ನೋರು. ಯಾಕೆ ಸರಿ ಇಲ್ಲ ಅಂತ. ಈ ಕ್ಲಾಸ್ ಆದ ತಕ್ಷಣ ಅಯ್ಯೋ ನಮ್ಮ ಯಜಮಾನ ಸೋ ಗ್ರೇಟ್ ಮಾತಾಜಿ, ಒಂದೊಂದ್ಸತಿ ಕುಡಿತಾರೆ, ಒಂದ್ಸರಿ ಓದಿದ್ದಾರೆ, ಅಟ್ಲೀಸ್ಟ್ ವರ್ಷಕ್ಕೊಂದು ಬಟ್ಟೆ ತಂದು ಕೊಡ್ತಾರ, ತುಂಬಾ ಗ್ರೇಟ್ ನಮ್ಮ ಯಜಮಾನ್. ಇವರು ನನ್ನ ಹೆಂಡತಿ ಸರಿ ಇಲ್ಲ ಅಂತ ಹೇಳ್ತಿದ್ದವ್ರು ಅಯ್ಯೋ ಏನ್ ನನ್ನ ಹೆಂಡತಿ ತುಂಬಾ ಗ್ರೇಟ್, ಯಾಕೆಂದ್ರೆ 3 ಹೊತ್ತು ಅಡಿಗೆ ಮಾಡಾಕ್ತಾಳೆ, ಆದ್ರೂ ಒಂದೊಂದ್ಸತಿ ಬೈತಾಳೆ, ಎಲ್ರು ಮುಂದೆ ಏನೋ ಅವಮಾನ ಮಾಡ್ತಾಳೆ, ಆದ್ರೆ 3 ಹೊತ್ತು ತಿಂಡಿ ಊಟ ಬಟ್ಟೆ ತೊಳ್ಕೊಡ್ತಾಳೆ, ಇಷ್ಟು ಗ್ರೇಟ್ ಅಂತ. ಅಂದ್ರೆ ಎಷ್ಟೇ ಮಿಸ್ಟೇಕ್ ಮಾಡಿದ್ರು ಅದ್ರಲ್ಲಿ ಯಾವ್ದೋ ಒಂದು ಒಳ್ಳೇದು ನೋಡ್ತೀವಲ್ವಾ, ಅವಾಗ ನಾವು ಚೆನ್ನಾಗಿರ್ತೀವಿ. ಅದ್ರ ಜೊತೆಗೆ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಕ್ಲಾಸ್ನ ನಾನು ಹಾಸನಲ್ಲಿ ಮಾಡ್ತಾ ಇದ್ದೆ. ಅವಾಗ ಶರತ್ ಚಂದ್ರ ಅಂತ SP ಅವರಿದ್ರು. ಅವ್ರೇನಂದ್ರೆ ಆ ಟ್ರೈನಿಂಗ್, ಅವರು ಈ ಟ್ರೈನಿಂಗ್ ಗುರುಜಿ ಅವ್ರ ಹತ್ರ ಅವರು ಸ್ಟಡೀಸ್ ಟೈಮ್ ತಗೊಂಡಿದ್ರಂತೆ. ಅವಾಗ ಏನಪ್ಪ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಅದೇ ಎಸ್ಪೆಷಲಿ ಕ್ರೈಮ್ ಸೆಕ್ಷನ್ ಅವ್ರಿಗೆ ತುಂಬಾ ಮೈಗ್ರೇನು, ಎಲ್ಲರೂ ರಜೆ ಹಾಕೋರಂತೆ, ರಜೆ ಬೇಕು ಅಂತ. ಅವ್ರಿಗೆ ಅನ್ನಿಸ್ತು SSY ಇದಕ್ಕೆ ಮೆಡಿಸಿನ್ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕರ್ಸ್ಕೊಂಡ್ರು. ನಾನು 8 ಬ್ಯಾಚ್ ಮಾಡಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಇನ್ಕ್ಲೂಡಿಂಗ್ DYSP, ಎಲ್ಲರೂ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು. ಅದರಲ್ಲಿ ಒಂದು ಕಪಲ್ ಏನು ಅಂದ್ರೆ ಗಂಡ ಹೆಂಡತಿ ನಾಳೆ ಡೈವರ್ಸ್ ಆಗ್ಬೇಕು, ಲೀಗಲಿ ಸಪರೇಟ್ ಆಗ್ಬೇಕು. ಅವ್ರು ಹಿಡ್ಕೊಂಡ್ ಕೂಡ್ಸಿದ್ರು, ಅವ್ರಿಗೆ ಗೊತ್ತಿತ್ತು. ಗಂಡ ಪೊಲೀಸು, ಹೆಂಡತಿ ನರ್ಸು. ಅವ್ರಿಗೆ ಕರ್ಕೊಂಡ್ ಕೂಡ್ಸಿದ್ರು. 15 ದಿವಸ 12 ದಿನ ಕ್ಲಾಸ್ ಮುಗಿಸ್ಕೊಂಡು 3 ಸೆಟ್ ಜಾಮ್ ಮುಗಿಸ್ಕೊಂಡು ಮುಂದಿನ ದಿವಸ ಅವ್ರಿಬ್ರು ಶೇರ್ ಮಾಡ್ತಿದ್ರು. ಅಕಸ್ಮಾತ್ SSY ಬರ್ದೇ ಇದ್ರೆ ನಾನು ಗಂಡ ಮಕ್ಕಳು, ಈಗ ದೊಡ್ಡ ಮಕ್ಕಳು ಇಂಜಿನಿಯರಿಂಗ್ ಆಗಿದೆ, ಜಾಬ್ ಮಾಡ್ತಾನೊಬ್ಬ, ಇನ್ನೊಬ್ಬ ಇಂಜಿನಿಯರಿಂಗ್ ಓದ್ತಿದ್ದಾನೆ, ಪ್ರಮೋಷನ್ ಆಯ್ತು, ಇಬ್ಬರು ಮನೆ ಕಟ್ಕೊಂಡ್ರು, ವೆಹಿಕಲ್ ತಗೊಂಡ್ರು, ತುಂಬಾ ಖುಷಿಯಾಗಿದ್ದಾರೆ. ಅವ್ರು 3 days ಕ್ಯಾಂಪ್ ಅಲ್ಲಿ ಮುಗಿಸ್ಕೊಂಡ್ಬಂದು ಹೇಳ್ತಿದ್ರು, ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಸ್ತೀವಿ ಸಾಹೇಬರಿಗೆ, ನಾವು ಉಸಿರಿನ ತನಕ ಋಣಿಗಳಾಗಿರ್ತೀವಿ ಶರತ್ ಚಂದ್ರ ಸರ್ಗೆ. ಯಾಕಂದ್ರೆ ಅವ್ರ ಅಕಸ್ಮಾತ್ ನಮ್ಮನ್ನು ಒತ್ತಾಯ ಮಾಡಿ ಕ್ಲಾಸಿಗೆ ತಂದು ಸೇರಿಸದೇ ಇದ್ದಿದ್ರೆ ಅನಾಥ ಆಗ್ಬಿಡ್ತಿದ್ವಿ ಅಂತ. ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲಕ್ಕಿಂತ ನಾವು ಯಾವಾಗ ಹ್ಯಾಪಿಯಾಗಿರ್ತೀವಿ. ನಾವೆಲ್ಲ ಏನ್ ಬಯಸೋದು ಹೇಳಿ, ನಮ್ಮ ಹತ್ರ ಎಲ್ಲ ಇದೆ, ನೆಮ್ಮದಿ ಶಾಂತಿನೇ ಇಲ್ಲ ಅಂದ್ರೆ ನಾವಿದ್ರೇನು ಹೋದ್ರೇನು, ಹೌದಲ್ಲ? ಅದಕ್ಕೆ ಇದೇನಪ್ಪಾ ಅಂದ್ರೆ ನಮ್ಗೆ ಏನಿಲ್ಲದೆ ಇದ್ರು ಇರ್ಬೋದು, ಆದ್ರೆ ನೆಮ್ಮದಿ ಶಾಂತಿ ಹೋಯ್ತು ಅಂದ್ರೆ ಲೈಫ್ ಇದ್ರು ಒಂದೇ, ಇಲ್ಲದೆ ಇದ್ರು ಒಂದೇ ಅನ್ನಂಗೆ. ಇದಾದ್ಮೇಲೆ ಅನುಭವ. ಅದಕ್ಕೆ ನಮ್ಮ ಗುರುಗಳಲ್ಲಿ ಪ್ರತಿದಿನ ಒಂದು 1/2 hour ಸ್ಪೀಚ್ ಇರುತ್ತೆ. ಗುರುಜಿದು ಪ್ರತಿದಿನ ನಾವು ಕ್ಯಾಸೆಟ್ ಪ್ಲೇ ಮಾಡ್ತೀವಿ. ಅದೇನು ಅಂದ್ರೆ ಸ್ಪೀಚ್ ಅನ್ನೋದಕ್ಕಿಂತ ಲೈಫ್ ಪ್ರಿನ್ಸಿಪಲ್. ನಿಮ್ಗೆ ಟೆನ್ಷನ್ನೇ ಆಗದೆ, ಸ್ಟ್ರೆಸ್ಸೇ ಆಗದೆ, ಬೇಜಾರೇ ಆಗದೆ, ಕಿರಿಕಿರಿನೇ ಆಗದೆ ಹ್ಯಾಪಿ ಆಗಿರೋದಕ್ಕೆ ಒಂದು ಕೆಲವು ಟಿಪ್ಸ್ ಕೊಡ್ತಾರೆ. ಅವಕ್ಕೆಲ್ಲ ಫಾರ್ಮುಲಾಸ್ ಅಂತಾರೆ, ಸೂತ್ರಗಳು. ಯಾರು ಹೆಂಗೆ ಇದ್ರು ನಾವು ಮಾತ್ರ ಡಿಸ್ಟರ್ಬ್ ಮಾಡ್ಕೊಳ್ಳೋದು. ಆಕ್ಚುಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಗೊತ್ತಾ, ಚೆನ್ನಾಗಿ ಅರ್ನ್ ಮಾಡೋದಲ್ಲ, 24 hours ನಮಗೆ ಡಿಸ್ಟರ್ಬ್ ಆಗದೆ ಇರ್ತಾರೆ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಹೊರಗಡೆ ಬೇಕಾದಷ್ಟು ಏರುಪೇರು ನಡೀತಾನೆ ಇರುತ್ತೆ,
ನಾವು ಅಂದ್ಕೊಂಡಾಗೆ ನಡೀತಾ ಇದೆಯಾ ಲೈಫು. 99% ನಮ್ಗೆಲ್ಲ ಕಾಂಟ್ರವರ್ಸಿಯಾಗೇ ಇರುತ್ತೆ. ನಾವು ಅಂದ್ಕೊಂಡಿದ್ದು ವಿರುದ್ಧನೇ ಇರುತ್ತೆ. ಆದ್ರೆ ಎಂಥದ್ ಬಂದ್ರು ಕೂಡ ನಮ್ಮನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ನಮ್ಗೆ ಗೊತ್ತಿರಬೇಕು. ಇದೊಂದು ಆರ್ಟ್ ಇದು. ಆಕ್ಚುಲಿ ಇದರಲ್ಲಿ ಪೂನಾದಲ್ಲಿ ಒಂದು ಸಿಂಬಿಯಾಸಿಸ್ ಮ್ಯಾನೇಜ್ಮೆಂಟ್ ಯೂನಿವರ್ಸಿಟಿ ಇದೆ. ಅಲ್ಲಿ ಬೇಸಿಕ್ ಟೆಕ್ಸ್ಟ್ ಆಗೇ ಇಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನಾವು ಹೊರಗಡೆ ಯಾರಾದ್ರೂ ಮಾತಾಡ್ತಾರೆ ನಮ್ಗೆ ಅಂತ BP ಜಾಸ್ತಿ ಆಗ್ಬಿಡುತ್ತೆ. ನಮ್ಗೆ ಏನೇ ಡಿಸ್ಟರ್ಬ್ ಆದ್ರೂ ಕೂಡ ನಮ್ಮನ್ನ ನಾವು ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ, ನಮ್ಮನ್ನ ನಾವು ಹ್ಯಾಂಡಲ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ನಾವೆಲ್ಲರೂ ಕಂಟ್ರೋಲ್ ಮಾಡಕ್ ಹೋಗ್ತೀವಿ. ಗಂಡನ್ ಕಂಟ್ರೋಲ್ ಮಾಡು, ಹೆಂಡತಿ ಕಂಟ್ರೋಲ್ ಮಾಡು, ಮಕ್ಕಳನ್ನ ಕಂಟ್ರೋಲ್ ಮಾಡು. ನಮ್ ಕಂಟ್ರೋಲ್ ಸಿಕ್ಕೇ ಇದ್ದಾಗ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಹೌದಲ್ಲ? ಯಾರನ್ನು ಕಂಟ್ರೋಲ್ ಮಾಡಬಾರ್ದು, ಎಲ್ಲರೂ ಹ್ಯಾಂಡಲ್ ಮಾಡೋದು ಗೊತ್ತಿರ್ಬೇಕು. ಇದೊಂದು ಕಲೆ, ಇದೊಂದು ಆರ್ಟ್, ಇದೊಂದು ಸೈನ್ಸ್ ಇದು. ಇವಾಗ ಎಲ್ಲರೂ ನೇಚರ್ ಅರ್ಥ ಮಾಡ್ಕೋಬೇಕು. ಎಲ್ಲರೂ ನಮ್ ತರನೇ ಇರ್ತಾರ. ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ವಾ, ಈಗ ಅವರೆಲ್ಲ ಹಿಂಗೆ ಇರ್ಬೇಕು ಅಂದ್ರೆ ನಾನು ಅವ್ರ ಅನ್ಕೊಂಡಂಗೆ ಇದೀನ ಅದಕ್ಕೆ ತನ್ನಂತೆ ಪರರ ಬಗೆದೊಡೆ ಅಂತ ನಂತರನೇ ಅವ್ರು ಅಂದ್ಕೊಂಡ್ಬಿಟ್ರೆ ನಮ್ಗೆ ಡಿಸ್ಟರ್ಬೆನ್ಸ್ ಆಗಲ್ಲ. ಅವಾಗ ಏನಾಗತ್ತೆ ಅಂದ್ರೆ ಗುರುಗಳು ಹೇಳಿದ್ದು ಪ್ರಿನ್ಸಿಪಲ್ಸ್ ನಮ್ಗೆ ತುಂಬಾ ಸಪೋರ್ಟ್ ಆಗುತ್ತೆ. ಎಲ್ಲ ಅವರೇ ಇರ್ತಾರೆ. ಅದೇ ಗಂಡನ್ನು ಚೇಂಜ್ ಮಾಡ್ಬೇಕಿಲ್ಲ, ಅದೇ ಹೆಂಡತಿ, ಅದೇ ಅತ್ತೆ, ಅದೇ ಸೊಸೆ, ಅವ್ರು ನೋಡೋ ದೃಷ್ಟಿಕೋನ ಬದಲಾಗ್ಬಿಡುತ್ತೆ. ಆಕ್ಚುಲಿ ಈ 15 ದಿವಸ ಆದ್ಮೇಲೆ ಹೊರಗಡೆ ಎಲ್ಲ ಹಂಗೆ ಇರುತ್ತೆ, ಸೊಸೈಟಿ ಹಂಗೆ ಇರುತ್ತೆ. ಇಂಟರ್ನಲ್ಲಿ ಅತೀತವಾದ ಬದಲಾವಣೆ, ಪ್ರಪಂಚ ನೋಡೋ ದೃಷ್ಟಿಕೋನ ಬದಲಾಗ್ಬಿಡುತ್ತೆ. ಹೆಂಗಿರುತ್ತೆ ಅಂದ್ರೆ ಲೈಫ್ ಎಷ್ಟು ಚೆನ್ನಾಗಿದೆ ಅಲ್ಪ. ಈಗೆಲ್ಲ ಹೇಳ್ತಿದ್ರು ಅಯ್ಯೋ 3 days ಹೆವೆನ್ ಅಂತ, ಸ್ವರ್ಗ ಅಂತ. ನೋಡಿ, ಎರಡು ನಮ್ ಕಡೆನೇ ಇದೆ, ಸ್ವರ್ಗನೂ ಇದೆ, ನರ್ಕನೂ ಇದೆ. ಆದ್ರೆ ಹೇಳ್ತಲ್ಲ, ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ಓನ್ ಯೂನಿವರ್ಸ್ ಅಂತ. ನೋಬಡಿ ವಿಲ್ ಕ್ರಿಯೇಟ್. ನನ್ಗೇನ್ ಬೇಕು ಅದ್ ಯಾರು ತಂದು ಕೊಡಲ್ಲ, ನಾನೇ ಮಾಡ್ಕೋಬೇಕು ಅಲ್ವಾ. ನನ್ ಖುಷಿ ನನ್ನೊಳಗಡೆನೆ ಇದೆ. ನೋಡಿ, ಜಗತ್ನಲ್ಲಿ ಯಾರು ಕೂಡ ನಮಗ್ ಟೆನ್ಷನ್ ಮಾಡಕ್ಕಾಗಲ್ಲ, ಖುಷಿ ಕೊಡಕ್ಕಾಗಲ್ಲ. ನಾನೇ ಟೆನ್ಷನ್ ಮಾಡ್ಕೋಬೇಕು, ನಾನೇ ಖುಷಿಯಾಗಿರ್ಬೇಕು. ಅದೆರಡು ನಮ್ಗೆ ಅರ್ಥ ಆಗ್ಬಿಟ್ರೆ ನಮ್ಮನ್ನ ಯಾರು ಎನ್ಕೌಂಟರ್ ಮಾಡಕ್ಕಾಗಲ್ಲ. ಯಾರು ಹೆಂಗಿದ್ರು ನಾವು ಮಾತ್ರ ನಮ್ಮ ಒಳಗಡೆ ಇರೋ ಆನಂದನ ಹಂಗೆ ಮೇಂಟೈನ್ ಮಾಡ್ಬೋದು. ಇದಕ್ಕೆ ಈ ಟ್ರೈನಿಂಗ್ ತುಂಬಾ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ಅನುಭವ, ಆಹಾರದಿಂದ ದೇಹ ಚೆನ್ನಾಗಾಯ್ತು, ಪ್ರಾಣವಿದ್ಯೆಯಿಂದ ಪ್ರಾಣ ಶಕ್ತಿ ಜಾಸ್ತಿ ಆಯ್ತು, ಸಮಾಧಿ ಅಭ್ಯಾಸದಿಂದ ಮನಸ್ಸು ಚೆನ್ನಾಗಾಯ್ತು, ಆಮೇಲೆ ಗುರುಗಳು ಹೇಳಿದ್ದನ್ನು ಕೇಳಿಸ್ಕೊಳ್ಳೋದ್ರಿಂದ ಬುದ್ಧಿ ಚೆನ್ನಾಗಾಯ್ತು. ಇದಾದ್ಮೇಲೆ ಅನುಭವ, ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ನಿಮ್ ಲೈಫ್ ಬಗ್ಗೆ ಬೇಡ, ಈ ಕ್ಲಾಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಈಗ ನೀವೆಲ್ಲ ಬಂದು ಕೂತಿದ್ವಿ, ಒಂದ್ 7 ಜನ. ನಿಮ್ಗೆಲ್ಲ 6 ಗಂಟೆಗೆ ಅಂತ ಮೆಸೇಜ್ ಇತ್ತು. ಬಂದು ಕೂತ್ರಿ, ನೋಡಿದ್ರಿ, ಆಯ್ತು, ಟೈಮ್ ಆಯ್ತು, 20 ನಿಮಿಷ ಆಯ್ತು, 5:20 ಆಯ್ತು, 5:15 ಆಯ್ತು, ಸರಿ 6:15 ಆಯ್ತು. ಇದೇನು ಶುರು ಮಾಡಂಗಿಲ್ಲ, ನಾವು ಅಡಿಗೆ ಮಾಡ್ಬೇಕಾಗಿತ್ತು, ನಾವು ಇನ್ನು ಒಂದ್ ಸ್ವಲ್ಪ ಅಂತ ಹೇಳಿ ಬಂದಿದ್ವಿ, ಇನ್ನು ಶುರುವೇ ಮಾಡಂಗಿಲ್ಲ, ಯಾವಾಗ ಶುರು ಮಾಡ್ತಾರೋ ಏನೋ, ನಾವಿನ್ನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೆವಿ ಟ್ರಾಫಿಕ್ ಅಂತ ಕೆಲವರಿಗೆ. ಇನ್ನು ಕೆಲವರಿಗೆ ಬಂದು ಕೂತಿದ್ವಿ, ಮಧ್ಯೆ ಹೋಗ್ಬಿಟ್ರೆ ಏನಂದ್ಕೊಂಡ್ಬಿಡ್ತಾರ ಏನೋ, ನಾಳೆ ಏನಾದ್ರು ಕರೆದ್ರೆ ಈ ಕಡೆ ತಲೆ ಹಾಕಕ್ಬಾರ್ದು. ಇನ್ನು ಕೆಲವರು ಒಂದೆರಡು ತಿಳ್ಕೊಳ್ಳೋದಿದೆಯಲ್ಲ ಅಂತ ಅಲ್ವಾ. ಪ್ರಪಂಚ ಒಂದೇ ಇದೆ, ಜನಸಂಖ್ಯೆ ನಿಯರ್ಲಿ 800 crores ಆಗ್ತಾ ಇದೆ. ಎಕ್ಸ್ಪೀರಿಯನ್ಸ್ ಎಷ್ಟಾಗ್ತಿದೆ ಅಂದ್ರೆ ಅಷ್ಟೇ ಆಗ್ತಾ ಇದೆ. 90% ಜನ ಹೆಂಗಿದ್ದಾರೆ ಗೊತ್ತಾ, ಏನು ಕಣ್ರಿ, ಮದ್ವೆ ಆಯ್ತು, ಮಕ್ಕಳು ನೋಡಿಸಿದ್ರಿ, ಅವ್ರದ್ದು ಕೆಲಸ ಕೊಡಿಸಿ ಮದುವೆ ಮಾಡಿ ಸತ್ರೆ ಸಾಕು ಅಂತ ಮೆಜಾರಿಟಿ ಪೀಪಲ್ ಹಿಂಗೆ ಇರೋದು. ಅಂದ್ರೆ ಎಲ್ಲರೂ ಹೋಗಕ್ಕೆ ರೆಡಿ ಆಗಿರ್ತಾರೆ, ಇದು ಕೆಲಸ ಕೊಡಿಸಿ ಸತ್ರೆ ಸಾಕು, ಮದುವೆ ಮಾಡಿ ಸತ್ರೆ ಸಾಕು ಅಂತ. ನಮ್ ಜವಾಬ್ದಾರಿ ಕಳ್ಕೊಂಡು ಹೋಗ್ಬಿಟ್ರೆ ಸಾಕು ಅಂತ. ಇನ್ನೊಂದು 5% ಜನ ನಮ್ದೇನಿಲ್ಲಪ್ಪ, ನಮ್ದೇನಿಲ್ಲ, ಎಲ್ಲ ನಾವು ನಡೆಸಬೇಕು, ನಾವು ನಡಿಬೇಕು ಅಂತ. ಇನ್ನೊಂದು 5% ಜನ ಪ್ರಪಂಚ ತುಂಬಾ ಕಾಂಪಿಟೇಟಿವ್ ಆಗಿದೆ ಅಲ್ಲ, ಹೇಳ್ತಾರೆ ಕಾಂಪಿಟೇಷನ್ ಇಲ್ವಾ. ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ತುಂಬಾ ಎಫಿಷಿಯೆಂಟ್ ಆಗಿ ಜೀವನ ಮಾಡಿ ನನ್ನಿಂದ 100 ಜನಕ್ಕಲ್ಲ 3 ಜನಕ್ಕೆ ಏನಾದ್ರೂ ಹೆಲ್ಪ್ ಆಗುತ್ತಾ ಅಂತ ನೋಡೋ ಸಂಖ್ಯೆ ಬರೀ 5% ಅಂತ. ಅಣ್ಣಾ ಹಜಾರೆ ಅಂತ ಒಬ್ರು ಇದಾರೆ, ನೀವೆಲ್ಲ ಕೇಳಿರ್ತೀರಾ. ರಾಲೇಗಾಂವ್ ಸಿದ್ದಿ ಅಂತ ಒಂದು ಊರಿದೆ. ಅದೇನಪ್ಪಾ ಅಂದ್ರೆ ಆದರ್ಶ ಗಾಂವ್ ಅಂತ ಅವಾರ್ಡ್ ಮಹಾರಾಷ್ಟ್ರದಲ್ಲಿ, ಆ ಹಳ್ಳಿಗೆ. ಇನ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ 95 ಅಲ್ಲಿ ನಾನು ಅಲ್ಲಿ ಇದ್ದೆ ಒಂದು 3-4 ತಿಂಗಳು. ಅಂದ್ರೆ ನಾನಿದ್ದೆ ಅಂದ್ರೆ ನಮ್ದು ಸಂಸ್ಥೆಯಿಂದ ಇಡೀ ಇಂಡಿಯಾದಲ್ಲಿ ಒಂದೇ ಒಂದು ಕಾಲೇಜ್ ಇದೆ, ILRD ಅಂತ. ILRD ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಸ್ಪಿರೇಷನಲ್ ಲೀಡರ್ಶಿಪ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತ. ಅಲ್ಲಿ ನಾನು ಡಿಗ್ರಿ ಮಾಡ್ತಾ ಇದ್ದೆ ಧಾರವಾಡಲ್ಲಿ. ಅವಾಗ ಗುರುಜಿ ಅವರು ನಮ್ಮ ಟೀಮ್ ಅನ್ನ ಅಲ್ಲಿ ಕಳಿಸಿದ್ರು ಅಣ್ಣಾ ಹಜಾರೆ ಅವ್ರ ಹತ್ರ. ಅವರು ನಮಗೆ ಟ್ರೈನಿಂಗ್ ಕೊಡೋರು ರೂರಲ್ ಡೆವಲಪ್ಮೆಂಟ್ ಬಗ್ಗೆ. ಅವ್ರು ಹೇಳ್ತಿದ್ರು, ದೇವ್ರೇನಾದ್ರೂ ಪ್ರತ್ಯಕ್ಷ ಆಗಿ ಏನ್ ಬೇಕು ಅಂದ್ರೆ ನಾನು 500 ವರ್ಷ ಆಯಸ್ ಕೊಡಿ ಸ್ವಾಮಿ ಅಂತ ಕೇಳ್ತೀನಿ ಅಂತ. ನೋಡಿ, ನಾವಿರೋದು ಅದೇ ಪ್ರಪಂಚ. ಈಗ ಅವ್ರಿಗೆ 85 years ಕ್ರಾಸ್ ಆಗಿದೆ, ಅವ್ರಿಗೂ ಅದೇ ಪ್ರಪಂಚ. ನಮ್ಗೆ ಮಕ್ಳಿಗೆ ಮದುವೆ ಮಾಡಿ ಸತ್ರೆ ಸಾಕು ಅನ್ನಂಗಾಗಿದೆ. ಅವ್ರಿಗೆ ಇನ್ನೂ 500 ವರ್ಷ ಆಯಸ್ ತಗೊಂಡು ಸೊಸೈಟಿಗೆ ಏನೋ ಸರ್ವಿಸ್ ಮಾಡ್ಬೇಕು ಅಂತ. ಈ ಟ್ರೈನಿಂಗ್ ಏನ್ ಮಾಡುತ್ತೆ ಗೊತ್ತಾ, ಆ ಎನರ್ಜಿ, ಆ ಸ್ಪಿರಿಟ್ ವಾಪಸ್ ತಂದ್ಕೊಡುತ್ತೆ. ನೋಡಿ, ಒಂದು 10 years ಬ್ಯಾಕ್ ನಿಮ್ಗೆ ಎನರ್ಜಿ ಸ್ಪಿರಿಟ್ ಇಷ್ಟೇ ಇತ್ತು, ಜಾಸ್ತಿ ಇತ್ತು ಅಲ್ವಾ. ಈ 15 ದಿವಸ ಕಳೆದ್ಮೇಲೆ ಮತ್ತೆ ನೀವು ವಾಪಸ್ 10 ವರ್ಷ ಹಿಂದೆ ಹೋಗ್ಬಿಡ್ತೀರಾ. ಡೇಟ್ ಆಫ್ ಬರ್ತ್ ಏನ್ ಚೇಂಜ್ ಆಗಲ್ಲ, ಆದ್ರೆ ಅಷ್ಟೇ ಎನರ್ಜಿ, ಅಷ್ಟೇ ಸ್ಪಿರಿಟ್. ಯಾಕೆ ಗೊತ್ತಾ,
ಯಾಕೆಂದ್ರೆ ನೀವು ಪ್ರತಿಕ್ಷಣ ಅಷ್ಟೇ ಯಾವಾಗಲೂ ಎಂಜಾಯ್ ಮಾಡ್ತಿರ್ತಾರೆ. ಈಗ ಉದಾಹರಣೆಗೆ ನಿಮ್ಗೆ ಏನಾದ್ರು ಹೆಲ್ತ್ ಅಪ್ಸೆಟ್ ಆಗಿ ಹೋಮಿಯೋಪತಿ, ಅಲೋಪತಿ, ಆಯುರ್ವೇದ, ಆಪತಿ, ಈ ಪತಿ, ಯಾವ ಪತಿಯಿಂದಲೇ ಕ್ಯೂರ್ ಆಗಿಲ್ಲ ಅಂದ್ರೆ ಜಾಯ್ಪತಿ ಅಂದ್ರೆ ನೀವು ಎಷ್ಟು ಖುಷಿಯಾಗಿರ್ತೀರಾ, ಆನಂದವಾಗಿರ್ತೀರಾ, ಅವಾಗ ನಿಮ್ಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ. ಒಂದು ಉದಾಹರಣೆ, ನಿಮಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ, ಸೀರಿಯಸ್ ತುಂಬಾ ಕ್ರಿಟಿಕಲ್ ಕಂಡೀಷನ್, ನಿಮ್ಮನ್ನ ಒಂದು ರೂಮಲ್ಲಿ ಕೂಡಾಕ್ಬಿಟ್ರು, ಯಾರೋ ನಿಮ್ಮನ್ನು ಮಾತಾಡ್ತಾರೆ 24 hours, ನೀವು ಕಾಯಿಲೆ ಜಾಸ್ತಿ ಆಗುತ್ತಾ ಇನ್ನು ಕಮ್ಮಿ ಆಗುತ್ತೋ? ನಿಮಗೆ ಅದೇ ಕಂಡೀಷನ್ ಹಂಗೆ ಇದ್ದೀರಾ, ಇನ್ನೇನು ಹೋಗ್ತಾರೆ, ಇನ್ನೇನು ಹೊರಟರು ಅಂತ ಕಾಯ್ತಿರ್ತಾರೆ. ಆದ್ರೂ ಎಲ್ಲರೂ ಕಾಮಿಡಿ ಮೂವಿ ನೋಡ್ಕೊಂಡು ಏನ್ ಜೋಕ್ಸ್ ಹೇಳ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ, ನೀವು ಅವ್ರ ಜೊತೆ ಕೂತಿದ್ದೀರಿ. ನಿಮಗೆ ಕಾಯಿಲೆ ತುಂಬಾ ಕ್ರಿಟಿಕಲ್, ನಿಮಗೆ ಕಾಯಿಲೆ ಇರೋದು ಗೊತ್ತಾಗಲ್ಲ ನೋಡಿ. ಖುಷಿಯಾಗಿರೋ ಜೊತೆಗಿದ್ರೇನೆ ಕಾಯಿಲೆ ಇರೋದು ಗೊತ್ತಾಗಲ್ಲ ಅಂದ್ರೆ ಆ ಖುಷಿಯಾಗಿರೋ ಕಲೆನ ಕಲ್ತ್ಕೊಂಡು ಅದ್ ಸ್ವಲ್ಪ ಅಪ್ಲಿಕೇಶನ್ ಅಂದ್ರೆ ಅಳವಡಿಸ್ಕೊಂಡ್ರೆ, ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಇತ್ತಂತೆ, ಅವರೆಲ್ಲಿ ಹೇಳಲೇ ಇಲ್ಲ ಕ್ಯಾನ್ಸರ್ ಇತ್ತು ಅಂತ, ಅಷ್ಟು ಹ್ಯಾಪಿಯಾಗಿರೋರು. ಅದಕ್ಕೆ ಆ ಒಂದು ಆನಂದನ, ಖುಷಿನ ಈ ಗುರುಗಳು ತುಂಬಾ ಚೆನ್ನಾಗಿ ನಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ. ಈ ಒಂದು ಪ್ರೋಗ್ರಾಮ್ ಇಂದ ಬೆನಿಫಿಟ್ ಏನು ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಪುಟ್ಟ ಮಕ್ಳು ಇರ್ತಾರೆ, ಚಿಕ್ಕ ಮಕ್ಳನ್ನ ಕೇಳಿ ನೀನ್ ಏನಾಗ್ಬೇಕು ಅಂತ ಮಕ್ಳು ಹೇಳ್ತಾರೆ, ಡಾಕ್ಟರ್, ಇಂಜಿನಿಯರ್, ಪ್ರೊಫೆಸರ್, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಅದಕ್ಕೆ ಏನಾಗ್ಬೇಕು ಅಂತ ಇರುತ್ತೋ ಅವ್ರು ಹೇಳ್ತಾರೆ. ಅದೇ ಮಗನ 10th ಎಕ್ಸಾಮ್ ಬರ್ದಕ್ಕೆ ನೀನ್ ಏನಾಗ್ಬೇಕು, 10th ಎಕ್ಸಾಮ್ ಬರ್ದಿದ್ದೀನಿ, ರಿಸಲ್ಟ್ ನೋಡ್ಬಿಟ್ಟು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಹೋಗ್ತೀನಿ ಅಂತ. ಆಮೇಲೆ ಕೇಳಿ CET-ನೋ ನೀಟೋ ಬರೆಯಕ್ಕೆ ರೆಡಿ ಆಗ್ತೀನಿ, ಆಮೇಲೆ ಕೇಳಿ ಶೆಟ್ರಂಗಿ ಲೆಕ್ಕ ಬರೀತೀನಿ ಅಂತ. ಅಂದ್ರೆ ನಾನು ಹೇಳ್ತಿರೋದು, ಶೆಟ್ರಂಗಿ ಲೆಕ್ಕ ಬರೆಯೋದು ಕಮ್ಮಿ, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ದೊಡ್ಡದು ಅಂತಲ್ಲ. ಪ್ರೆಸಿಡೆಂಟ್ ಆಗೋದು ಎಷ್ಟು ಇಂಪಾರ್ಟೆಂಟು, ಶೆಟ್ರಂಗಿ ಲೆಕ್ಕ ಬರೋದು ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್. ಆದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಸ್ಪಿರಿಟ್ ಚಿಕ್ಕವರಿಂದ ದೊಡ್ಡವರಾಗ್ತಾ ಜಾಸ್ತಿ ಆಗೋದು ಕಮ್ಮಿ ಆಗ್ಬೇಕು ಅಲ್ವಾ? ಈ ಕಮ್ಮಿ ಆಗ್ತಿದೆ. ಆದ್ರೆ ಈ ಟ್ರೈನಿಂಗ್ ಆದ್ಮೇಲೆ ನಿಮ್ಗೆ ಎಷ್ಟು ಎನರ್ಜಿ ಬರುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಆಕ್ಚುಲಿ ಈ ಟ್ರೈನಿಂಗ್ ಪರ್ಪಸ್ ಏನಪ್ಪಾ ಅಂದ್ರೆ ನಿಮ್ಮನ್ನ ನಿಮ್ಗೆ ಪರಿಚಯ ಮಾಡಿಸುತ್ತೆ. ಆಕ್ಚುಲಿ ನಮ್ಮ ಒಳಗಡೆ ಇನ್ಫೈನೈಟ್ ಪವರ್ ಇದೆ, ನಮ್ಮನ್ನ ಯಾರು ಎನ್ಕೌಂಟರ್ ಮಾಡಕ್ಕಾಗಲ್ಲ. ಆದ್ರೆ ಅದು ನನಗೆ ಗೊತ್ತಾಗ್ಬೇಕು, ಅದು ನಿಮಗೆ ಗೊತ್ತಾಗ್ಬೇಕು. ನಿಮ್ಮನ್ನ ನಿಮ್ಗೆ ಪರಿಚಯ ಮಾಡಿಸುತ್ತೆ SSI. ಇದು ಕಾಯಿಲೆ ಹೋಗ್ಸಕ್ ಕೋರ್ಸಲ್ಲ. ತುಂಬಾ ಜನ BP ಶುಗರ್ ನಾರ್ಮಲ್ ಆದ್ರೆ ಸಾಕು ಅಂತ, ಅದು 1% ಅಷ್ಟೇ. 99% ಲೈಫ್ ಚೇಂಜಿಂಗ್ ಪ್ರೋಗ್ರಾಮ್. ತುಂಬಾ ಇದ್ರದ್ದು ಬೆನಿಫಿಟ್ ಏನಪ್ಪ ಅಂದ್ರೆ, ತುಂಬಾ ಜನ ಕಾಯಿಲೆ ಇಟ್ಕೊಂಡ್ ಬರ್ತಾರೆ. ಏನು ಕ್ಯಾನ್ಸರ್, ಎಷ್ಟೋ ಜನ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬಿಟ್ಟಿತ್ತು. ಸುನಂದಮ್ಮ ಅಂತ, ಅವರು ಮಗ ಅಡ್ವೊಕೇಟ್, ಅವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಪ್ಲಾಯ್, ಕಿಮೋಥೆರಪಿ, ರೇಡಿಯೇಷನ್ ಎಲ್ಲ ಆಗ್ಬಿಟ್ಟಿತ್ತು ಅವ್ರಿಗೆ. ಅವ್ರು ಬದುಕಂಗೆ ಇಲ್ಲ ಅಂದಿದ್ರು. ಈ ಕ್ಲಾಸಿಗೆ ಬಂದು ಇನ್ನೂ ಕೆಲವು ಕಾಯಕಲ್ಪ ಅಂತ ಎಲ್ಲ ಇದೆ, ಅದಕ್ಕೆ ಅಟೆಂಡ್ ಮಾಡಿ 3 days ಕ್ಯಾಂಪಿಗೆಲ್ಲ ಬರೋಕ್ ಶುರು ಮಾಡಿದ್ರು. ಅವ್ರಿಗೆ 100% ರಿವರ್ಸೇ ಆಗ್ಬಿಡ್ತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೇನಾದ್ರೂ ಫಿಸಿಕಲಿ ಡಿಸ್ಟರ್ಬೆನ್ಸ್ ಇದ್ರೆ, ಈಗ ಉದಾಹರಣೆಗೆ ಮಂಡಿ ನೋವು, ತಲೆನೋವು, BP ಶುಗರು, ಥೈರಾಯ್ಡ್, ಕ್ಯಾನ್ಸರ್, ಏನೇ ಡಿಸೀಸ್, ಅದನ್ನ 100% ರಿವರ್ಸ್ ಮಾಡ್ಕೊಳಕ್ ಅವಕಾಶ ಇದೆ. ನಾವ್ಯಾರು ಏನು ಮಾಡಲ್ಲ, ನೀವೇ ಮಾಡ್ಕೊಳ್ತೀರಾ. ಆಮೇಲೆ ಮೆಂಟಲಿ ಟೆನ್ಷನ್, ಸ್ಟ್ರೆಸ್, ಕಿರಿಕಿರಿ, ಬೇಜಾರು, ಅದರಿಂದ ಸಫರ್ ಮಾಡ್ತೀವಿ, ಹೊರಗೆ ಬರೋಕೆ ಅವಕಾಶ ಇದೆ. ಆಮೇಲೆ ಮೆಮೊರಿ, ಕಾನ್ಸಂಟ್ರೇಷನ್ ಕಮ್ಮಿ ಇದ್ರೆ ಜಾಸ್ತಿ ಮಾಡ್ಕೊಳಕ್ ಆಗ್ತಾ ಇದೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವಾಗ್ಲೇ ಹ್ಯಾಪಿ ಆಗಿರ್ತೀರ. ಒಳಗಡೆ ಆ ಇನ್ನರ್ ಪೀಸ್ ಎಷ್ಟು ಸಿಗುತ್ತೆ ಅಂದ್ರೆ, ಈ ಕ್ಲಾಸ್ ಆದ್ಮೇಲೆ ಒಂದ್ಸತಿ ಅನ್ಸುತ್ತೆ, ಲೈಫ್ ವೇಸ್ಟ್ ಮಾಡಿದೆ ನಾನು, 40 ವರ್ಷ 50 ವರ್ಷ ವೇಸ್ಟ್ ಮಾಡ್ಬಿಟ್ಟೆ ನನ್ನ ಲೈಫ್ ಅಂತ ಅಲ್ವಾ ಸೌಮ್ಯ? ಯಾಕಂದ್ರೆ ಸುಮ್ಮನೆ ನಮ್ ಲೈಫ್ ನಾವೇ ಕೊಲ್ಯಾಪ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಟ್ಲೀಸ್ಟ್ ಇನ್ಮೇಲಾದ್ರೂ ಸ್ವಲ್ಪ ಅದನ್ನ ಅನುಭವ ಮಾಡ್ಬೋದು ಅಂತ, ಓಕೆನಾ? ಆಮೇಲೆ ಈ ಕ್ಲಾಸ್ ಯಾರು ಎಲಿಜಿಬಲ್, ಯಾರ್ದು, ಆಮೇಲೆ ಇನ್ನೊಂದೇನು ಅಂದ್ರೆ, ಫಿಸಿಕಲ್ ಪ್ರಾಬ್ಲಮ್ ಇಂದ ಹೊರಗೆ ಬರ್ತೀರಾ, ಮೆಂಟಲ್ ಪ್ರಾಬ್ಲಮ್ ಇಂದ ಹೊರಗೆ ಬರ್ತೀರಾ, ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಹ್ಯಾಪಿ ಆಗಿರ್ತೀರಾ ಅಂದ್ರೆ. ಆಮೇಲೆ ರಿಲೇಶನ್ಶಿಪ್ ನಾವೇನಾದ್ರೂ ಡ್ಯಾಮೇಜ್ ಮಾಡ್ಕೊಂಡಿದ್ರೆ ಅದನ್ನ ಚಂದ ಮಾಡ್ಕೊಳಕ್ ಅವಕಾಶ ಇದೆ, ಓಕೆನಾ? ಆಮೇಲೆ ಕ್ವಾಲಿಟಿ ಲೈಫ್ ಲೀಡ್ ಮಾಡ್ತೀವಿ ನಾವು. ಈಗ ಎಲ್ರಿಗೂ ಇಷ್ಟ ಇರುತ್ತೆ ನಾನು ಖುಷಿಯಾಗಿರ್ಬೇಕು ಅಂತ, ಆರೋಗ್ಯವಾಗಿರ್ಬೇಕು ಅಂತ, ಆಗ್ತಿದ್ಯಾ? ಏನೋ ಒಂದು ನಡೀತಾನೆ ಇರುತ್ತೆ. ಆದ್ರೆ ಈ ಟ್ರೈನಿಂಗ್ ಆದ್ಮೇಲೆ ನೀವ್ ಎಷ್ಟು ಆರಾಮಾಗಿರ್ತೀರ ಅಂದ್ರೆ, ಹೊರಗಡೆ ಸುತ್ತಮುತ್ತ ಏನೇ ನಡೀತಾ ಇದ್ರು ಯಾರು ನಿಮ್ಮನ್ನ ಟಚ್ ಮಾಡಕ್ಕಾಗಲ್ಲ, ಅಷ್ಟು ಆನಂದವಾಗಿರ್ತೀರ, ಖುಷಿಯಾಗಿರ್ತೀರ. ಅಕಸ್ಮಾತ್ ಹೋಗ್ಬೇಕಾದ್ರೂ ಆರಾಮಾಗಿ ಹೋಗ್ತೀವಿ. ಮೊದ್ಲೆಲ್ಲ ಏನೇನು ಗೊತ್ತಾ, ಹೌ ಲಾಂಗ್ ಯು ಲಿವ್ ಇಸ್ ಇಂಪಾರ್ಟೆಂಟ್ ಅಂತ. ಸ್ವಲ್ಪ ಮುಂದೆ ಬಂದ್ಮೇಲೆ ಹೌ ವೆಲ್ ಯು ಲಿವ್ ಇಸ್ ಇಂಪಾರ್ಟೆಂಟ್. ಆದ್ರೆ ರೈಟ್ ನಾವ್ ಹೆಂಗಿದೆ ಅಂದ್ರೆ, ಹೌ ವೆಲ್ ಯು ಲಿವ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಅಲ್ಲ. 9 ರಂಧ್ರಕ್ಕೂ ಪೈಪ್ ಹಾಕಿ, ಹೌದಲ್ಲ, ಡಿಸೆಕ್ಷನ್ ಮಾಡ್ಕೊಂಡು ಕರೆಂಟ್ ಶಾಕ್ ಕೊಡಿಸ್ಕೊಂಡು ಹೋಗ್ಬೇಕಾ? ಆರಾಮಾಗಿ
ಯಾವಾಗ ಹಂಗಾಗ್ಬೇಕಂತ ಗೊತ್ತಾ, ನನ್ನಿಂದ ಏನು ಉಪಯೋಗ ಆಗಲ್ಲ ಅಂತ ಗೊತ್ತಾಗತ್ತಂತೆ ನಮ್ಗೊಂದ್ಸಲ. ನಾನು ಎಲ್ರಿಗೂ ಬರ್ಡನ್ ಆಗಿದ್ದೀನಿ, ಎಲ್ರಿಗೂ ಭಾರ ಅಂತ ಅನ್ಸಿದ ತಕ್ಷಣ ನಾವು ಮೈಂಡ್ ಸೆಟ್ ಮಾಡ್ಕೋಬೇಕು, ನಾನು ಹೋಗೋ ಟೈಮ್ ಬಂತು ಅಂತ. ನಾವಿದ್ರೆ 100 ಜನಕ್ಕಲ್ಲ 3 ಜನಕ್ಕಾದ್ರೂ ಯೂಸ್ ಆಗ್ಬೇಕು. ನಮ್ಮಿಂದ ಯಾರು ಯೂಸ್ ಇಲ್ಲ ಅಂದ್ರೆ ನಾವು ವೇಸ್ಟ್ ಬಾಡಿ ಅಂತ, ಇರಕ್ ಲಾಯಕ್ಕಿಲ್ಲ ಅಂತ. ಇಲ್ಲಿ ಎರಡನ್ನೂ ಹೇಳ್ಕೊಡ್ತಾರೆ ಗುರುಗಳು. ಬದುಕಿರೋದಂಗ ಖುಷಿಯಾಗಿ ಆರೋಗ್ಯವಾಗಿ ಇರೋದಕ್ಕೆ ಟ್ರೈನಿಂಗ್, ಪ್ಲಸ್ ಹೋಗೋ ಟೈಮಲ್ಲಿ ಆನಂದವಾಗಿ ಯಾರಿಗೂ ತೊಂದರೆ ಮಾಡದೆ ಆರಾಮಾಗಿ ಹೋಗೋದಕ್ಕೆ ಎರಡೂ ಟ್ರೈನಿಂಗ್ ಆಗುತ್ತೆ. ಓಕೆನಾ? ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂದ್ರೆ ಯಾರ್ಯಾರು ಉಸಿರಾಡ್ತಾರಲ್ಲ ಅವರೆಲ್ಲ ಎಲಿಜಿಬಲ್. ಇದು ನಾನು ಹೇಳಿಲ್ಲ, ನಾನು ಚಿಕ್ಕಮಂಗ್ಳೂರಲ್ಲಿ ಕ್ಲಾಸ್ ಮಾಡ್ತಿದ್ದೆ. DC ಮೇಡಮ್ ಬಂದಿರಿ, ADC ಅವ್ರು ವೈಶಾಲಿ ಅಂತ. ಅವ್ರು DC ಆಫೀಸಿಂದ 30 ಜನ ಕರ್ಕೊಂಡ್ ಬಂದಿರೋ, ಅವ್ರು 2 ಲೆಕ್ಚರ್, ಅವರು ಮಾರ್ನಿಂಗ್ ಬ್ಯಾಚ್ ಇರೋದ್ರಲ್ಲಿ. ಅವರು 5 ಗಂಟೆಯಿಂದ 7 ಗಂಟೆ, 1-2 ಸಲ ಲೇಟ್ ಆಗಿ ಬಂದ್ರು. ನಾನು ಹೊರಗೆ ನಿಲ್ಸ್ಬಿಟ್ಟಿದ್ದೆ. ಅವ್ರು ಒಂದ್ ದಿವಸ ಬಂದು ಹೇಳಿದ್ರು, ಮಾತಾಜಿ ನನಗೆ ರಾತ್ರಿ 4 ಸಲ ಎದ್ಬಿಡ್ತೀನಿ ಅನ್ನೋರು. ಯಾಕೆಂದ್ರೆ ನೀವೆಲ್ಲಿ ಹೊರಗೆ ನಿಲ್ಲಿಸ್ತೀರೋ ಅಂತ ಭಯ ಅನ್ನೋರು. ಅವ್ರು ಲಾಸ್ಟ್ ಡೇ ಹೇಳ್ತಾ ಇದ್ರು, ಇದು ಟೆನ್ಷನ್ ಸ್ಟ್ರೆಸ್ ಅವ್ರಿಗೆಲ್ಲ ಮಾತಾಜಿ, ಉಸಿರಾಡೋರ್ಗೆಲ್ಲ SSY ಬೇಕು ಅಂತ. ಎಲ್ರಿಗೂ ಕನ್ಸಿರುತ್ತೆ ನಾವು ಅನ್ಕೊಂಡಂಗ್ ಬದುಕ್ಬೇಕು ಅಂತ. ನಿಮ್ಗೆ ಏನಾದ್ರು ಮನ್ಸಲ್ಲಿ ಆಸೆ ಇದ್ರೆ ಒಂದೇ ದಾರಿ, ದಟ್ ಈಸ್ SSY ಅಂತ. ಅಂದ್ರೆ ಆ ತರ ಏನಪ್ಪಾ ಅಂದ್ರೆ ತುಂಬಾ ಅದ್ಭುತವಾಗಿರುತ್ತೆ ಕ್ಲಾಸು. ಒಂದು 15 ಡೇಸ್ ಇರುತ್ತೆ. ಪ್ರೋಗ್ರಾಮ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. 15 ಡೇಸ್ ಇರುತ್ತೆ. 12 ಡೇಸ್ ಲೋಕಲ್ ಅಲ್ಲಿ ಇರುತ್ತೆ, ಇನ್ನೊಂದು 3 ಡೇಸ್ ಅಡ್ವಾನ್ಸ್ ಕ್ಯಾಂಪ್ ಇರುತ್ತೆ. ನಾನು ಹೇಳಿದೆ, ಅವರು ಜನವರಿಯಿಂದ ಜೂನ್ ತನಕ ಬಂದ್ರು, ಹಾರ್ಟ್ ಆಪರೇಷನ್ ಬೇಡ ಅಂದ್ಬಿಡ. ಆಮೇಲೆ ಕಿಡ್ನಿ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ ಅಂತಿದ್ರು. ಆಮೇಲೆ ಡಯಾಲಿಸಿಸ್ ಆಗ್ಬೇಕು ಅಂತಿದ್ರು. ಅವರು 2 ಟೈಮ್ಸ್ ಬಂದಿದ್ದಕ್ಕೆನ ನೀವು ತಪ್ಪಿಸ್ಕೊಂಡ್ರಿ ಅಂದ್ರು. ಅಂದ್ರೆ ಹೋಲ್ ಸಿಸ್ಟಮ್ ರಿಜ್ಯುನೇಟ್ ಆಗ್ಬಿಡುತ್ತೆ. ನಮ್ ಲೈಫಲ್ಲಿ ಎಲ್ರಿಗೂ ಇಂಪಾರ್ಟೆನ್ಸ್ ಕೊಡ್ತೀವಲ್ಲ, ಗಂಡನ್ಗೆ, ಹೆಂಡತಿಗೆ, ಮಕ್ಕಳಿಗೆ, ದುಡ್ಡಿಗೆ. ಅನ್ಫಾರ್ಚುನೇಟ್ಲಿ ಯಾರಿಗೂ ಇಂಪಾರ್ಟೆನ್ಸ್ ಕೊಡಲ್ಲ. ನಮ್ ಲೈಫಲ್ಲಿ, ನನ್ನ ಲೈಫಲ್ಲಿ ನನಗೆ ಬೆಸ್ಟ್ ಪಾರ್ಟ್ನರ್ ಯಾರು ಗೊತ್ತಾ? ನಮ್ ಗಂಡ ಅಂತೂ ಅಲ್ಲ, ನಮ್ಮ ಅಪ್ಪ ಅಮ್ಮ ಅಂತೂ ಅಲ್ಲ, ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ. ಹಾಗಂದ್ರೆ ಎಲ್ಲರನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳ್ತಿಲ್ಲ. ನಾನು ದೇಹ, ಮನಸ್ಸು, ಬುದ್ಧಿ ಚೆನ್ನಾಗಿಟ್ಕೊಂಡ್ರೆ ಗಂಡನ್ನ, ಹೆಂಡತಿನ, ಮಕ್ಕಳನ್ನ, ಕೆಲಸನ, ವ್ಯವಸ್ಥೆನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀವಿ. ಹೌದಲ್ವಾ? ನಮ್ಗೆ 28 ಕಾಯಿಲೆ ಬಂದ್ಬಿಟ್ಟು ನಮ್ಮನ್ನ ಎಬ್ಸಾಕ್ 4 ಜನ, ಮಲ್ಸಾಕ್ 4 ಜನ ಇದ್ರೆ ಇರ್ಬೇಕಲ್ಲ ಇನ್ನು. ಅದಕ್ಕೆ ಇದು ಟ್ರೈನಿಂಗ್ ಇರುತ್ತೆ. ಓಕೆನಾ? ಈ ಪ್ರೋಗ್ರಾಮ್ ಹೆಂಗಿರುತ್ತೆ ಅಂದ್ರೆ 15 ಡೇಸ್ ಕಾರ್ಯಕ್ರಮ, 12 ಡೇಸ್ ಲೋಕಲ್ ಅಲ್ಲೇ ಇರುತ್ತೆ. ಅದು 2 ಅವರ್ಸ್ ಇರುತ್ತೆ. ಒಂದು ಟೈಮಿಂಗ್ ನಾವು ಯಾರು ಸೇರ್ಕೋಬೇಕು ಅಂತ ಇರ್ತೀವಿ ಅವರೇ ಕೂತಾಗ ಫಿಕ್ಸ್ ಮಾಡ್ಕೋಬಹುದು. ಆಮೇಲೆ 7th ಡೇ ಒಂದು ಸೆಷನ್ ಇರುತ್ತೆ. ಅದು 3.5-4 ಅವರ್ಸ್ ಇರುತ್ತೆ. ಅದೇನು ಅಂದ್ರೆ ನೀವು ಸಮಾಧಿ ಪ್ರಾಕ್ಟೀಸ್, ಅವಾಗ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ. ನೀವು ಅವಾಗ್ಲೇ ಎಷ್ಟೇ ಟೆನ್ಷನ್ ಬೇಕಿದ್ರು ಅವಾಗಲೇ ಫ್ರೀ ಆಗಿಬಿಡ್ತೀರಾ. ಆಮೇಲೆ ಅದೊಂದು ಪ್ರಾಕ್ಟಿಕಲ್ ಕ್ಲಾಸ್ ಇರೋದ್ರೆ ಅದು 4 ಅವರ್ಸ್ ಇರುತ್ತೆ. ಅದಾದ್ಮೇಲೆ ಒಂದು 4 ಡೇಸ್ ಕ್ಲಾಸ್ ಆದ್ಮೇಲೆ ಒಂದು 3.5 ಡೇಸ್ ಅಡ್ವಾನ್ಸ್ ಕ್ಯಾಂಪ್ ಇರುತ್ತೆ. ಅದು ಸಾಟರ್ಡೆ ಸಂಡೇ ಇನ್ಕ್ಲೂಡ್ ಆಗಿರುತ್ತೆ. ಎಲ್ರಿಗೂ ಅನುಕೂಲ ಆಗುತ್ತೆ ಮಾಡ್ತಾರೆ. ಅದೊಂದು ಮೇಜರ್ ಆಪರೇಷನ್ ಇರುತ್ತೆ ವಿತೌಟ್ ಅನಸ್ತೇಶಿಯಾ. ತುಂಬಾ ಅದ್ಭುತವಾಗಿರುತ್ತೆ. ಹೊಸ ಬದುಕು. ಅಲ್ಲಿ ಹೋದ್ಮೇಲೆ, ಅಲ್ಲಿ ಹೋಗಕ್ ಮುಂಚೆ ಇವ್ರು ಹೇಳಿದಲ್ಲ ಸ್ವರ್ಗ ಅಂತ, ನೀವು ಹೋಗ್ಬೇಕಾದ್ರೆ ನಡ್ಕೊಂಡು ಹೋದ್ರೆ ಬರ್ತಾ ಬಟರ್ಫ್ಲೈ ತರ ಹಾರ್ಕೊಂಡ್ ಬರ್ತೀವಿ. ಅಂದ್ರೆ ಅಷ್ಟು ಫ್ರೀ ಆಗ್ಬಿಡ್ತೀವಿ. ಆ ತರ ಇರುತ್ತೆ ಕಾರ್ಯಕ್ರಮ. ಎಷ್ಟು ಜನ ಕಲಿಸ್ತಾ ಇದೆ ಅಕಸ್ಮಾತ್. ಆಮೇಲೆ ಈ ಕ್ಲಾಸ್ಗೆ ಎಲ್ಲರೂ ಬರಲ್ಲ. ಇಂಟ್ರೊಡಕ್ಷನ್ ಬಂದವರೆಲ್ಲ ಬರಲ್ಲ. ಕೇಳಿ, ಇಲ್ಲೇ ಇದ್ದಾರೆ ಕ್ಲಾಸ್ ಆದವರೆಲ್ಲ. ನಮ್ ಗುರುಗಳು ಹೇಳ್ತಿರ್ತಾರೆ, ಯಾರು ಕರ್ಮ ಕಳೆದಿರೋದು ಮಾತ್ರ ಅವ್ರಿಗೆ ಮಾತ್ರ ಎಂಟ್ರಿ ಅಂತ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಅಂತ. ಅದಕ್ಕೆ ನಾನು ಎಕ್ಸಾಂಪಲ್, ನಾನು ಈ ಕ್ಲಾಸ್ನ 32 ವರ್ಷದಿಂದ ಲಕ್ಷಾಂತರ ಜನರಿಗೆ ಟ್ರೈನಿಂಗ್ ನೋಡಿದೀನಿ. ನಾನೇ 1000 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಕ್ಲಾಸ್ 1 ಆಫೀಸರ್ ಇಂದ ಹಿಡಿದು ಲೇಬರ್, ಯಾರು ಪ್ಯೂರ್, ಯಾರು ಬೇಕಾಗಿರ್ಬೋದು, ಎಲ್ಲರೂ ಬಂದಿದ್ದಾರೆ. ಆದ್ರೆ ನಮ್ಮ ಮನೇಲಿ ನಮ್ಮ ಬಾವನ್ ಕ್ಲಾಸ್ ಕೊಡಕ್ಕಾಗಿಲ್ಲ. ನಮ್ಮ ಅಕ್ಕನ ಗಂಡ, ನಾನು ನಮ್ಮ ಅಕ್ಕ ಒಟ್ಟಿಗೆ ಕ್ಲಾಸ್ ತಗೊಂಡೆ 33 ವರ್ಷದ ಹಿಂದೆ, 32 ವರ್ಷ ಹಿಂದೆ. ಅವ್ರ ಕ್ಲಾಸ್ 1 ಆಫೀಸರ್ ಇದ್ರು. ಯಾವಾಗಂದ್ರೆ ಮನೇಲಿ ಆಫೀಸರ್ ತಮ್ಮ ಇರೋರು. ಅವ್ರು ಹೈ ಶುಗರ್, ಹೈ BP, 3 ಸರಿ ಇನ್ಸುಲಿನ್ ಚುಚ್ಕೊಳ್ಳೋರು. ಅವರು ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡೋರು. ಗ್ಯಾಂಗ್ರೀನ್ ಬೆಳೆ ಕಟ್ ಮಾಡ್ಬಿಟ್ಟಿದ್ರು. ಆಮೇಲೆ ಬೆನ್ನಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಕಿಡ್ನಿ ಪ್ರಾಬ್ಲಮ್ ಆಗಿತ್ತು. ಜಾಂಡೀಸ್ ಆಗಿ, ಲಿವರ್ ಡ್ಯಾಮೇಜ್ ಆಗಿ ಜಾಂಡೀಸ್ ಆಗಿತ್ತು. ಆಮೇಲೆ ಅವರು ಯಾರಾದ್ರೂ ಎಲ್ಲರೂ ಹೇಳೋರು, SSY ಹೋಗ್ರಿ ಚೆನ್ನಾಗ್ತೀರಾ ಅಂತ. ಸರ್ ನೀವು, ನಾನು ರಿಟೈರ್ಡ್ ಆದ್ಮೇಲೆ ಹೋಗ್ತೀನಿ. ಅಷ್ಟೊತ್ತಿಗೆ ರಿಟೈರ್ಡ್ ಆಗೋದಕ್ಕೆ ಎಲ್ಲ ಬಂದ್ಬಿಟ್ಟು ಅದು ಬೈ 1 ಗೆಟ್ 1. ಒಂದ್ಸರಿ ಡಯಾಬಿಟಿಕ್ ಬಂದ್ರೆ ಅದು ಎಲ್ಲರೂ ಇನ್ವೈಟ್ ಮಾಡ್ಬಿಡುತ್ತೆ. ಕಿಡ್ನಿ ಪ್ರಾಬ್ಲಮ್ ಆಯ್ತು, ಕಣ್ಣು 3 ಸತಿ ಕಣ್ಣು ಆಪರೇಷನ್ ಆಗಿತ್ತು. ಅವ್ರಿಗೆ ಇಲ್ಲಿ ಒಂದು ಹೊಸದು ಚಪ್ಪಲಿ ಹಾಕೊಂಡಿದ್ದು ಇಲ್ಲಿ ಕಚ್ಬಿಟ್ಟು ತೂತಾಗ್ಬಿಡ್ತು. ಅದು ಬ್ಲೀಡಿಂಗ್ ಆಗೋದು, ಪಲ್ಸ್ ಆಗೋದು. ಅದನ್ನ ಸಕ್ ಮಾಡಕ್ ಮಿಷಿನ್. ಅವ್ರ ಮಗಳು ಇಲ್ಲೇ ಇದ್ದಾಳೆ, ಬಸವೇಶ್ವರ ನಗರ ಇದ್ರಲ್ಲಿದ್ಲು, ಬಸವೇಶ್ವರ ನಗರದಲ್ಲಿದ್ಲು. ಅವ್ರ ಮನೇಲಿ ಇಟ್ಕೊಂಡು ಮಿಷಿನ್ ಹಾಸ್ಪಿಟಲ್ ಬರೋರು ಹಿಂಗ್ ಸಕ್ ಮಾಡಕ್ಕೆ 5,000 ರೂಪಾಯಿ. ಒಂದ್ಸತಿ ಹಿಂಗ್ ಎಳೆಯಕ್ಕೆ 5,000 ರೂಪಾಯಿ.
ಹೆಚ್ಚು ಕಮ್ಮಿ 4 months ಇದ್ರು, 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಅವ್ರ ಮಗನ ಮದ್ವೆ 15 ದಿನ ಇತ್ತು. ಮಗ ಇಂಜಿನಿಯರಿಂಗ್ ಓದ್ಕೊಂಡು ಜಾಬ್ ಮಾಡ್ತಾನೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಹುಡುಗಿ ಡಾಕ್ಟರ್, BDS ಮಾಡಿದ್ರು. ಮದುವೆ ಫಿಕ್ಸ್ ಆಗಿತ್ತು. 14 ದಿವಸ 15 ದಿವಸ ಮದುವೆ. ಅವ್ರ ಹಾಸ್ಪಿಟಲ್ ಅಲ್ಲಿ ಇದ್ದವರು ಮೆಸೇಜ್ ಬಂತು, ಡೆತ್ ಆದ್ರು ಅಂತ. ಅವ್ರ ಮಗನಿಗೆ ಅಕ್ಷತೆ ಹಾಕಕ್ಕೂ ಅವ್ರಿಗಾಗ್ಲಿಲ್ಲ. ಅವ್ರು ಸತ್ತೋದಾಗ ನನಗೆ ಗುರೂಜಿ ಹೇಳಿದ ಮಾತು ಎಷ್ಟು ರಿಪೀಟೆಡ್ಲಿ ನೆನಪಾಯ್ತು ಅಂದ್ರೆ, ನೋಡಿ ನಾನು ಊರವ್ರಿಗೆಲ್ಲ ಪಾಠ ಹೇಳ್ತೀನಿ, ನಮ್ಮ ಮನೆಯವ್ರಿಗೆ ಏನು ಮಾಡಕ್ಕಾಗಿಲ್ಲ. ಆಮೇಲೆ ಅನಿಸ್ತು, ಗುರುಗಳು ಹೇಳೋರಲ್ಲ ಕರ್ಮ ಕಳೆದವ್ರು ಮಾತ್ರ ಬರೋದು ಅಂತ. ಏನೋ ಅವ್ರಿಗೆ ಕರ್ಮ ಕಳೆದಿಲ್ಲ, ಬರ್ಲಿಲ್ಲ ಅಂತ ಈ ತರ ಆಗ್ತಿತ್ತು. ಅದಕ್ಕೆ ಯಾರಿಗಾದ್ರೂ ನಿಶಂಕ ಕಲಿಸ್ತಾ ಇದೆ, ಅಕಸ್ಮಾತ್ ನನಗೂ ಕರ್ಮ ಕಳೆದು ಇಲ್ಲೇನಾದ್ರೂ ಚಾನ್ಸ್ ಸಿಕ್ಕರೆ ನಾನು ಜಾಯಿನ್ ಆಗಿ ನೋಡಿ. ಇಷ್ಟೊತ್ತು ನಾನು ಹೇಳಿದ್ದು ಇದು ಪ್ರವಚನ ಅಲ್ಲ, ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ನಾನು 32 years ಇಂದ ಇದೇ ತರ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ನನಗೆ ಎಲ್ಲರೂ ನನ್ಗೆ ನನಗೆ ಅನ್ಸುತ್ತೆ, ನಾನು ಆಕ್ಚುಲಿ 3-4 hours ಅಷ್ಟೇ ನಿದ್ದೆ ಮಾಡೋದು. ಎಷ್ಟು ಎನರ್ಜಿ ಇರುತ್ತೆ ಅಂದ್ರೆ, ನಾನು ಸುಸ್ತಾಯ್ತು ಅಂತ ನನ್ಗೆ ಹೇಳಿದ್ದೇ ಗೊತ್ತಿಲ್ಲ. ಕೇಳಿ, ನನ್ನ ಜೊತೆ ಎಲ್ಲ ಇದ್ದಾರೆ ಟೀಮು. ಬೆಳಿಗ್ಗೆ ಎದ್ದಾಗ ಹೆಂಗಿರ್ತೀನೋ ರಾತ್ರಿ ಮಲಗೋ ತನಕ ಅಷ್ಟೇ ಎನರ್ಜಿ ಇರುತ್ತೆ. ನನ್ಗೆ ಅದೇ ಆಶ್ಚರ್ಯ, ಯಾಕೆಂದ್ರೆ ಈ ನಾಲೆಡ್ಜ್ ಹೆಂಗಿದೆ, ಎಷ್ಟು ವಂಡರ್ಫುಲ್ ಪ್ರೋಗ್ರಾಮ್ ಅಪ್ಪ ಇದು ಅನ್ಸುತ್ತೆ. ನನ್ನ ಮೇಲೆ ನಾನೇ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದೀನಿ ನಿಮ್ ಜೊತೆ. ಈ 15 days ಆದ್ಮೇಲೆ ನೀವು ಈಗ ನಿಮ್ಗೇನ್ ಇನ್ಬ್ಯಾಲೆನ್ಸ್ ಇತ್ತಲ್ಲ ಅದೆಲ್ಲ ರೀಸೆಟ್ ಆಗ್ಬಿಟ್ಟು ನಿಮ್ಗೆ ಅನ್ಸುತ್ತೆ. ಒಂದು ಬೇಜಾರಾಗುತ್ತೆ, ಈ ಕ್ಲಾಸ್ ಅಲ್ಲಿ ಒಂದು 20 ವರ್ಷ ಮೊದಲೇ ತಗೋಬೇಕಿತ್ತಪ್ಪ, ಒಂದು 30 ವರ್ಷ ಮೊದಲೇ ಅಟೆಂಡ್ ಮಾಡ್ಬೇಕಿತ್ತು ಈ ಕ್ಲಾಸ್ ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಅಕಸ್ಮಾತ್ ಇಲ್ಲೇ ಕ್ಲಾಸ್ ಅದ ಬ್ಯಾಂಗ್ಳೂರಲ್ಲಿ. ಆಕ್ಚುಲಿ ಈ ಪ್ರೋಗ್ರಾಮ್ ಮಾಡೋ ಪರ್ಪಸ್ ಏನು ಅಂತ ಹೇಳ್ತೀನಿ. ಇವರು ಮಂಚೇರಿ ಅಂತ ಒಂದು ಲೇಡೀಸ್ ಕ್ಲಬ್ ಇದೆ, ಅಲ್ಲ ಒಂದು 300 ಮೆಂಬರ್ಸ್ ಲೇಡೀಸ್ ಇದ್ದಾರೆ. ಅವರು ಒಂದು ಮೀಟಿಂಗ್ ಗೆ ನನ್ ಕರೆದಿದ್ರು. ಅವತ್ತೊಂದು 200 ಜನ ಇದ್ರು. ಅವ್ರಿಗೆ JP ನಗರಲ್ಲೇ ಅವ್ರಿಗೆ ಏನಪ್ಪ ಅಂದ್ರೆ ಜಾಗದ ವ್ಯವಸ್ಥೆ ಆಗ್ಲಿಲ್ಲ. ಆಮೇಲೆ ಅವ್ರ ಫ್ಯಾಮಿಲಿದ ಪ್ರೋಗ್ರಾಮ್ ಆಯ್ತು ಅವತ್ತು ಹೇಳಿದ್ರು. ಹಂಗಾಗಿ ಇಲ್ಲೊಂದು ಪ್ರೋಗ್ರಾಮ್ ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಒಂದು ವ್ಯವಸ್ಥೆ ಆದ್ರೆ ಯಾರಿಗಾದ್ರೂ 4 ಜನಕ್ಕಾದ್ರೂ ಯೂಸ್ ಆಗುತ್ತೆ. ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ಎಲ್ಲಾದ್ರೂ ಹೋಗಿ ಮಾತಾಡಿದ್ರೆ ಅಲ್ಲಿ 200 ಜನ ಇದ್ರು, ಅಟ್ಲೀಸ್ಟ್ ಇಬ್ಬರಿಗಾದ್ರೂ ಉಪಯೋಗ ಆದ್ರೆ ನಾನು ಹೋಗಿದ್ರೆ ಸಾರ್ಥಕ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಜಸ್ಟ್ ಒಂದು ಪ್ಲಾನ್ ಮಾಡ್ಕೊಂಡ್ವಿ. ಹಂಗಾಗಿ ಇಲ್ಲಿಗೆ ಮಾಡಕ್ಕಾಯ್ತು. ಎಷ್ಟೆಲ್ಲ ಕಲಿಸ್ತಾ ಇದೆ. 15 days ಆದ್ಮೇಲೆ ನಾನು ಏನ್ ಮಾತಾಡಿದ್ದೆ ಅವೆಲ್ಲ ನೀವು ಬಂದು ಹೇಳ್ತೀರ ಅನುಭವ. ನೋಡಿ, ಅವ್ರು ಹೇಳಿದ್ರಲ್ಲ, ಇನ್ನು ತುಂಬಾ ಜನರದ್ದು ಇದೆ. ಬಟ್ ನಿಮಗೆ ಟೈಮ್ ಆಗುತ್ತೆ. ನಾನು ನೋಡಿ ಟೈಮ್ ನೋಡಿ ಸುಮ್ಮನೆ ನಾನು ನಿಮ್ಗೆ ಕೇಳಿದ್ದೆಷ್ಟು, 1/2 hour ಅಲ್ಲ 40 minutes. ನೀವು ಕುತ್ಕೊಂಡಿದ್ದೆಷ್ಟು ಹೇಳಿ. ಹಿಂಗೆ ಇರುತ್ತೆ ಕ್ಲಾಸ್. 2 hours ಹೋಗಿದ್ದೆ ಗೊತ್ತಾಗಲ್ಲ, ನಿಮ್ಗೆ ಒಳಗೆ ಬಂದಿದ್ದು ಅಷ್ಟೇ ಗೊತ್ತು, ಹೊರಗೋಗ್ಬೇಕಾದ್ರೆ ಟೈಮ್ ಗೊತ್ತಾಗಲ್ಲ. ಆ ತರ ಇರುತ್ತೆ. ವಂಡರ್ಫುಲ್ ಪ್ರೋಗ್ರಾಮ್ ಆ ತರ ಇರುತ್ತೆ. ಎನರ್ಜಿ ಎವ್ರಿ ಡೇ ಬೈ ಡೇ. ತುಂಬಾ ನಿಮ್ ವಯಸ್ಸೇ ಆಗಲ್ಲ. ಆಕ್ಚುಲಿ ಈ ಕ್ಲಾಸ್ ತಗೊಂಡಾಗ ನನ್ಗೆ 25 ವರ್ಷ, ನಾನು ಈ ಕ್ಲಾಸ್ ತಗೊಂಡು 32 ವರ್ಷ. 57 ಕಂಪ್ಲೀಟ್, ಹತ್ತತ್ರ 57 ಆಯ್ತು. 57 ವರ್ಷಕ್ಕೆ ಎಷ್ಟು ಕಾಯಿಲೆ ಬರ್ಬೇಕಿತ್ತು ಅಲ್ಲ. ಒಂದು ಸಿಂಗಲ್ ಟ್ಯಾಬ್ಲೆಟ್, BP, ಶುಗರ್, ಎವ್ರಿಥಿಂಗ್ ನಾರ್ಮಲ್. ಅಷ್ಟು ಚೆನ್ನಾಗಿದೆ. ಮತ್ತು ಎನರ್ಜಿ ಲೆವೆಲ್ ನೀವು ಯಾರು ಗೆಸ್ಸೇ ಮಾಡಕ್ಕಾಗಲ್ಲ. ಹಿಂಗೆ ಇರ್ತೀನಿ ನಾನು, ಯಾವಾಗ ನೋಡಿದ್ರೆ ಹಿಂಗೆ ಇರ್ತೀನಿ. ಅಷ್ಟು ಓಡಾಡ್ತೀನಿ, ಮಾಡ್ತೀನಿ. ಯಾಕೆಂದ್ರೆ ನನಗಾಗಿರೋದು ನಿಮ್ಗೆ ಈ ಕ್ಲಾಸಲ್ಲೇ ಆಗ್ಬಿಡುತ್ತೆ. 15 days ಅಲ್ಲಿ ನೀವು ಹೇಳ್ಬಿಡ್ತೀರಾ. ಓಕೆನಾ? ರೆಡಿನಾ? ಎಷ್ಟೆಲ್ಲ ಕೆಲಸ ಇದೆ. ಅಕಸ್ಮಾತ್ ಈ ಕ್ಲಾಸ್ ಆದ್ರೆ ಈ ಜಾಗದಲ್ಲಿ ಕ್ಲಾಸ್ ಆದ್ರೆ, ಯಾಕಂದ್ರೆ ಜಾಗದ ವ್ಯವಸ್ಥೆ ಇರೋದ್ರಿಂದ ನಾನು ಹೇಳ್ತಾ ಇರೋದು. ಎಷ್ಟೆಲ್ಲ ಕೆಲಸ ಇದೆ. ನೇರವಾಗಿ ಏನಂದ್ರೆ ಹೇಳ ಫಸ್ಟ್ ಟೈಮಿಂಗ್ ಇಲ್ಲಿ, ಆಮೇಲೆ ನೇರವಾಗಿ ಅನ್ಸೋದು. ನೇರವಾಗಿ ಇನ್ನೊಂದ್ಸಲ 3-6 ಕೈ ಬಿಡಿ. ಓಕೆ. ನೋಡಿ, ಇವಾಗ ನಿಮ್ಮಲ್ಲೇ ದೊಡ್ಡ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೀರಿ. ನೀವೇ ಆರ್ಗನೈಸರ್. 1000 ಜನರಿಗೆ ಇನ್ವೈಟ್ ಮಾಡಿದಿರಿ. ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಏನ್ ಮಾಡ್ತೀರಿ? ಎಲ್ಲರನ್ನು ಮಾತಾಡ್ಸ್ಕೊಂಡು ಕೂತ್ಕೊಂತೀರಾ. 2000 ಜನನ ಹಾಸ್ಪಿಟಲ್ಗೆ ICU ಹೋಗಿ ಅಡ್ಮಿಟ್ ಆಗ್ತೀರಾ. ಅದಕ್ಕಿಂತ ಇಂಪಾರ್ಟೆನ್ಸ್ ನನಗೆ ಕೊಟ್ರೆ ಮಾತ್ರ ಈ ಕ್ಲಾಸ್, ಇಲ್ಲ ಅಂದ್ರೆ ಇಲ್ಲ. ಅದೇ ನಮ್ ಕಡೆ ಎಲ್ಲ ಬನ್ನಿ, ಪ್ರತಿ ತಿಂಗಳು ಕ್ಲಾಸ್ ಆಡಬೇಕು. ಎವ್ರಿ ಮಂತ್ ಕ್ಲಾಸ್. ಚಿಕ್ಕಮಂಗ್ಳೂರಲ್ಲಿ ನಾನ್ ಸ್ಟಾಪ್ 7 months ಇಂದ ನಡೀತಾನೆ ಇದೆ. ಅರಸಿಕನ್ನಡಿ ಹಾಸನಲ್ಲಿ ನಡೀತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಇದು, ಎಲ್ರಿಗೂ ಕನ್ಸರ್ನ್, ಕಾಳಜಿ ಯಾವ್ದ್ರ ಬಗ್ಗೆ ಹೇಳಿ? ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಪ್ಪ ಅಂತ. ಓಕೆನಾ? ಈಗ ನಾನು 1000 ಜನ ಡಾಕ್ಟರ್ ನಾನು ಕ್ಲಾಸ್ ಮಾಡಿದ್ದೀನಿ, ಸರ್ಜನ್ ಸ್ಪೆಷಲಿಸ್ಟ್ಗೆಲ್ಲ. ಅವರೆಲ್ಲರೂ ಹೇಳ್ತಾರೆ ಆಕ್ಚುಲಿ 7 ವಂಡರ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಆದ್ರೆ 8ನೇ ವಂಡರ್ ಒಂದಿದೆ, ದಟ್ ಈಸ್ SSY ಅಂತ.
ಡಾಕ್ಟರ್ಸ್ ಹೇಳಿರೋದು ಈ ಕಾರ್ಯಕ್ರಮ ಮೆಡಿಕಲ್ ಸೈನ್ಸ್ಗೆ ಒಂದು ಚಾಲೆಂಜ್ ಆಗಿದೆ. ತುಂಬಾ ಜನ ಡಾಕ್ಟರ್ಸ್ ಯಾಕೆ ಬರ್ತಾರೆ ಅಂದ್ರೆ ಇದು ಹೆಂಗ್ ವರ್ಕ್ ಆಗತ್ತೆ ಅಂತ ನೋಡಕ್ ಬರ್ತಾರೆ. ಹೈ ಶುಗರ್ ಇದ್ದು 25 ವರ್ಷದಿಂದ ಬರೀ ಮೆಡಿಸಿನ್ ಮೇಲೆ